ನಮಸ್ತೆ ಎಲ್ಲರಿಗೂ. ಇವತ್ತು ಯೋಜನೆ ಮುಗಿದಿದೆ ಬೆಳಗ್ಗೆ. ಈ 8 ತಿಂಗಳ ಇದರಲ್ಲಿ ಏನಪ್ಪ ಅಂದರೆ ಸಮರಾಭ್ಯಾಸಗಳು ಬರ್ತದೆ, ರಕ್ಷಣೆಗೆ ಸಂಬಂಧಿಸಿರುವಂಥ ವಿಷಯಗಳನ್ನು ಎಲ್ಲ ಬರುತ್ತೆ. ಇಷ್ಟು ಟಾಪಿಕನ್ನು ಒಂದರದಲ್ಲೇ ಹೇಳ್ತೀನಿ, ಆದರೆ ಸರಿಸುಮಾರು 2 ಗಂಟೆ ಆಗಬಹುದು ಅಥವಾ 1 ಗಂಟೆ 30 ನಿಮಿಷದಲ್ಲಿ ಮುಗಿಸಲು ನಾನು ಪ್ರಯತ್ನ ಪಡ್ತೀನಿ. ಇದು ಯಾಕಪ್ಪ ಅಂತಂದ್ರೆ ನೀವು ಯಾವುದೇ ಕ್ಲಾಸನ್ನು ಕೇಳಬೇಕು ಅಂತಂದ್ರೆ ನಿಮಗೇನಪ್ಪ ಅಂತಂದ್ರೆ 8 ಅವರ್ ಬಿಫೋರ್ ನಿಮಗೇನದ 8 ಅವರ್ ಹೇಳ್ತಾ ಇರುವಂಥದ್ದು 8 ಅವರ್ ಬಿಫೋರ್ ನಿಮಗೆ ಯಾಪಲ್ಲಿ ಸಿಗುತ್ತೆ. ಯಾಪಲ್ಲಿ ಸಿಗುತ್ತೆ, ನೀವು ಅದನ್ನು ನೋಡ್ಕೋಬೋದು. ಯಾಪ್ ಯಾವುದು ಅಂತಂದ್ರೆ KS ಮಾಸ್ಟರ್ ಮೈಂಡ್ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಎಲ್ಲಿ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ಅದರಲ್ಲಿ ಹೋಗಿಬಿಟ್ಟು ಕರೆಂಟ್ ಅಫೇರ್ಸ್ ಅಂತ ಬರುತ್ತೆ. ಆ ಕರೆಂಟ್ ಅಫೇರ್ಸ್ ಫೋಲ್ಡರ್ ಓಪನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಪೇಮೆಂಟ್ ಅಂತ ಬರುತ್ತಲ್ಲ, ಅದನ್ನೇ ಕ್ಲಿಕ್ ಮಾಡಿರಿ. ಅಲ್ಲಿ ಕಂಟೆಂಟಲ್ಲಿ ಹೋಗ್ರಿ. ಕಂಟೆಂಟಲ್ಲಿ ಹೋದ್ರಿ ಅಂತ ಲಾಸ್ಟ್ ಸ್ಕ್ರೋಲ್ ಮಾಡಿದ್ರಿ ಅಂದ್ರೆ 39ನೇ ವೀಡಿಯೋಸ್ ಎಲ್ಲ ನಿಮಗೆ ಫ್ರೀಯಾಗೇ ಸಿಗ್ತವೆ. ಅದು ಥೇರಿಕಲ್ಲಿ ಯಾವ್ದು ಹೇಳ್ತೀನಿ ನೋಡ್ರಿ, ಆ ಥೇರಿಕಲ್ಲಿ ಹೇಳುವಂಥದ್ದಕ್ಕೆ ಪೇಮೆಂಟ್ ಇರುತ್ತೆ, ಆದರೆ ಉಳ್ಕಿದ ಕೆಲವನ್ನು ಫ್ರೀ ಆಗಿದೆ. ಬಟ್ ನಾನು ಅದನ್ನು ಹೇಳ್ತೀನಿ, ನೀವು ಅಲ್ಲಿ ಏನಾದರೂ ಕರೆಂಟ್ ಅಫೇರ್ಸ್ ಕ್ಲಾಸಿಗೆ ಏನಾದರೂ ಜಾಯ್ನ್ ಆದರೆ ಅಪ್ ಟು KS ಮೇನ್ಸ್ ಬರಿಬೋದು. ಅಷ್ಟು ಡೆಪ್ತಾಗಿ ಹೇಳ್ತಾ ಇದ್ದೀನಿ. ಅಂಥವು ನೀವು ಬೇಕು ಅಂದರೂ KS ಮಾಸ್ಟರ್ ಮೈಂಡ್ ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಅದು ಬೇಕಾದರೂ ರಿವಿಷನ್ ಮಾಡಿಕೊಡ್ರಿ. ಇದು ಕಾನ್ಸೆಪ್ಟ್ ಓನ್ಲಿ ಫಾರ್ ದ ರಿವಿಷನ್ ಅಂತ ಹೇಳತ್ತೀನಿ. ನಾನು ಹೇಳೋದಕ್ಕೂ ಇದು ಹೇಳೋದಕ್ಕೂ 0.01% ಮಾತ್ರ ನಾನು ರಿವಿಷನ್ ಮಾಡಾಕತ್ತೀನಿ. ಬಟ್ ಇನ್ನೂ ನೀವು ಥಿಂಕ್ ಮಾಡಿ ಯಾವ ಲೆವೆಲಲ್ಲಿ ಕ್ಲಾಸಲ್ಲಿ ಹೇಳ್ಬೋದು ಅಂತ. ಓಕೆ, ಇನ್ನು ನಿಮಗೆ ಎಲ್ಲಿ ಸಿಗುತ್ತೆ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಆ ಪ್ಲೇಸ್ಟೋರಲ್ಲಿ ನೀವು ಏನು ಮಾಡ್ಕೊಳ್ಳೋದು, ಆರಾಮಾಗಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. KS ಮಾಸ್ಟರ್ ಮೈಂಡ್ ಅಂತೇಳಿ 10,000+ ಈಗಾಗಲೇ ಡೌನ್ಲೋಡ್ ಆಗಿದೆ. ಅದನ್ನು ಯೂಟಿಲೈಸನ್ನು ಮಾಡ್ಕೊಳ್ಳಿ. ಇವತ್ತು ನಾವು ಮಾತಾಡೋದು ಸಮರಾಭ್ಯಾಸಗಳು ಯಾವ್ಯಾವ ಬಂತು, ಮತ್ತು ಅದೇ ರೀತಿಯಾಗಿ ಈಗ ಇರುವಂಥ ನ್ಯೂಸ್ಗಳಲ್ಲಿ ಯಾವ್ದ್ಯಾವ್ದಿದ್ದಾವೆ, ಆ ರಕ್ಷಣೆಗೆ ಸಂಬಂಧಪಟ್ಟ ಒಪ್ಪಂದಗಳು ಯಾವ್ದು ಮಾಡಿದವ್ರೆ, ಪ್ರತಿಯೊಂದು ಇದರಲ್ಲಿ ಮಾತಾಡುವಾಗ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಲೆಂಗ್ತಿಯಾಗಿ ಹೋಗುತ್ತೆ. ಬಟ್ ಹೇಳೋದನ್ನು ನಿಧಾನವಾಗಿ ಹೇಳ್ತೀನಿ. ಗರುಡ ಅನ್ನೋ ಒಂದು ಗರುಡ 25 ಇದು ಭಾರತದ ಜೊತೆಗೆ ಯಾವ ದೇಶ ಸಮರಾಭ್ಯಾಸ ಅಂತಂದ್ರೆ ಫ್ರಾನ್ಸ್ ದೇಶ. ಓಕೆ, ಫ್ರಾನ್ಸ್ ಇದು ನೆನಪಿಟ್ಕೊಡ್ರಿ, ಸಮರ ಅಭ್ಯಾಸ ಆಗಿರುವಂಥದ್ದು. ಇದು ಫ್ರಾನ್ಸ್ ಮ್ಯಾಟ್ ಡಿ ಮಾರ್ಸ್ ಅಂತೇಳಿ ಬರುತ್ತೆ, ವಾಯುನೆಲೆಯನ್ನು ಈ ಜರುಗಿರುವಂಥದ್ದಾಗಿರುತ್ತೆ. ಇನ್ನೊಂದು ಈ ಫ್ರಾನ್ಸ್ ಜೊತೆಗೇನೆ ಏನಪ್ಪ ಅಂದ್ರೆ ಫ್ರಾನ್ಸ್ ಜೊತೆಗೆ ಯಾವುದಪ್ಪ ಅಂತಂದ್ರೆ ವರುಣ ಬರುತ್ತೆ. ವರುಣ ನೌಕಾಪಡೆ ಸಮರಾಭ್ಯಾಸ ಆಗಿರುತ್ತೆ. ಅದೇ ರೀತಿ ಶಕ್ತಿ ಅಂತ ಬರುತ್ತೆ. ಶಕ್ತಿ ಸಮರಾಭ್ಯಾಸ ಅಂತೇಳಿ ಇದು ಭೂಸೇನೆಯ ಸಮರಾಭ್ಯಾಸ ಆಗಿರುತ್ತೆ. ಡೆಸರ್ಟ್ ನೈಟ್ ಅಂತೇಳಿ ಬರುತ್ತೆ. ಓಕೆ, ಇದನ್ನು ಒಂದು ನೆನಪಿಟ್ಕೋಬೇಕು, ಇವು ಎಲ್ಲ ಸಮರಾಭ್ಯಾಸಗಳು ಡೆಸರ್ಟ್ ನೈಟ್ ಅಂತೇಳಿ. ಸೊ ಇದು ಏನಪ್ಪ ಅಂದರೆ ತ್ರಿಪಕ್ಷೀಯ ಆಗಿರುತ್ತೆ. ತ್ರಿಪಕ್ಷಿ ಅಂದರೆ ಭಾರತ ಮತ್ತು ಇದ್ರ ಜೊತೆಗೆ ಇನ್ಯಾವ ಸೇರುತ್ತೆ ಅಂದ್ರೆ UAE ಇಲ್ಲಿ ಸೇರಿರುತ್ತೆ. ಫ್ರಾನ್ಸ್, ಭಾರತ ಮತ್ತು UAE. ಓಕೆ, ನೆಕ್ಸ್ಟ್ ಇಲ್ಲಿ ಯಾವುದು ಅಂತಂದ್ರೆ ಮಿಲನ ಅಂತಂದ್ರೆ ಒಂದು ಗೂಡು ಅಂತ ಅರ್ಥ. ಈ ಸಮರ ಅಭ್ಯಾಸದ ಬಗ್ಗೆ ಹೇಳುತ್ತೆ. ವಿಶಾಖಪಟ್ಟಣ ಅಂತಾರಾಷ್ಟ್ರೀಯ ಫ್ಲೀಟ್ ರಿವ್ ಅಂತ ಬರ್ತದೆ, IFR ಅಂತೇಳಿ. ಹೌದಾ, ಈ ಹಿಂದೂ ಮಹಾಸಾಗರದಲ್ಲಿ ನೌಕಾ ವಿಚಾರ ಸಂಕಿರಣ ಅಂತೇಳಿ ಮಿಲನ ಸಮರ ಅಭ್ಯಾಸವು 1995ರಲ್ಲಿ ಪ್ರಾರಂಭವನ್ನು ಮಾಡ್ಕೊತಾರೆ. ಮೊದಲನೆಯ ಆವೃತ್ತಿಯಲ್ಲಿ ಯಾರ್ಯಾರಿದ್ರು ಅಂತಂದ್ರೆ 4 ದೇಶಗಳಿತ್ತು. ಯಾವುದಪ್ಪ ಅಂತಂದ್ರೆ ಒಂದು ಇಂಡೋನೇಷ್ಯಾ ಅಂತ ಬಂತು, ಅದೇ ರೀತಿ ಸಿಂಗಾಪುರ ಬಂತು. ಓಕೆ, ಸೆಕೆಂಡ್ ಯಾವುದು ಅಂದರೆ ಶ್ರೀಲಂಕಾ ಬಂತು. ನೆಕ್ಸ್ಟ್ ಯಾವುದು ಅಂತಂದ್ರೆ ಥೈಲ್ಯಾಂಡ್ ಬಂತು. ಓಕೆ, ಇಷ್ಟೂ ದೇಶಗಳು ಇಲ್ಲೇನು ಮಾಡ್ತಾರೆ ಅಂದರೆ ಮಿಲನ ಸಮರ ಅಭ್ಯಾಸವನ್ನು ಪ್ರಾರಂಭ ಮಾಡಿದ್ರು. ಇಲ್ಲಿ ಅರುಣಾಚಲ ಪ್ರದೇಶದ ಮೆಚುಕಾ ಎಂಬ ಪ್ರದೇಶದಲ್ಲಿ ಇದನ್ನು ಪ್ರಾರಂಭವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಚೀನಾ ವಿಮಾನ ವಾಹಕ ನೌಕೆ ಅಂತೇಳಿ ಬರುತ್ತೆ. ಏನಿದು ನೌಕಾ ಅಂತಂದ್ರೆ ಫ್ಯೂಜಿಯಾನ್ ಅಂತೇಳಿ ಬರ್ತದೆ ನೋಡ್ರಿ. ಇದು ಪರ್ಟಿಕ್ಯುಲರ್ ಪ್ಲೇಸ್ ಫ್ಯೂಜಿಯಾನ್ ಅಂತ ಬರ್ತದೆ. ದೇಶವಾಗಿದು ಅಭಿವೃದ್ಧಿಯನ್ನು ಪಡಿಸ್ತಾ ಇದೆ. ನೆನಪಿಟ್ಕೊಡ್ರಿ, ರಾಷ್ಟ್ರವೇ ಸಮರ್ಪಿಸಿರುವಂಥದ್ದು ಅಂತ ಹೇಳ್ತೀವಿ. ಇದು ಒಂದು ಏನಪ್ಪ ಅಂತಂದ್ರೆ ಹಡಗಪ್ಪೆ. ಹಡಗಿದು ಎಲ್ಲಿ ಬರ್ತದಪ್ಪ ಅಂತಂದ್ರೆ ಕಂಪ್ಲೀಟ್ಲಿಯಾಗಿ ಸಮುದ್ರದಲ್ಲಿ ತಿರುಗಾಡುವಂಥದ್ದು, ಒಳ್ಳೆ ಕ್ರೀಡಾಂಗಣ ಇದ್ದಂಗೆ ಇರುತ್ತೆ. ಇದು ಇಷ್ಟು ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಬರುವಂಥದ್ದು ನೋಮಿಯೋ ವಾಯುನೆಲೆ ಅಂತೇಳಿ ಬರ್ತದೆ. ಎಲ್ಲಿ ಕಂಡು ಬರ್ತದಪ್ಪ ಇದು ಅಂತ ಕೇಳಿದ ಇಲ್ಲಿ ಮುಂದೆ ಬರೆದಿರ್ತೀನಿ. ಅದಕ್ಕೆ ಯಾವ್ದು ಹೇಳಾಕತ್ತಿರ್ತೀನಲ್ಲ ಅವಾಗ ನೆನಪಿಟ್ಕೊಂಡು ಬಿಡ್ರಿ. ಇಲ್ಲಿ ಕಲರ್ ಚೇಂಜ್ ಮಾಡಿರ್ತೀನಿ, ಯಾಕಂದ್ರೆ ಪ್ಲೇಸ್ ಕಡಿಮೆ ಇಟ್ಟಿರ್ತೀನಿ ರಿವಿಷನ್ ಇರೋದಕ್ಕಾಗಿ. ಯಾವುದಪ್ಪ ಅಂತಂದ್ರೆ ಲಡಾಖ್ ಅಂತ ಬರ್ತದೆ. ಲಡಾಖ್ ಮತ್ತು ಮಧುನಿಯೋ ವಾಯುನೆಲೆಯಲ್ಲಿ ಇದನ್ನು ಏನಾಗ್ಯದಪ್ಪ ಅಂತಂದ್ರೆ ಉದ್ಘಾಟನೆ ಮಾಡಿದ್ದಾರೆ. ಎಲ್ಲಿದೆ ಅಂತಂದ್ರೆ ಇದು ಲಡಾಖ್ನಲ್ಲಿ ಇದೆ. ಎಷ್ಟು ಅಡಿ ಎತ್ತರ ಇದೆ? 13,700 ಅಡಿಯಷ್ಟು ಎತ್ತರವಾಗಿ ಇರುವಂಥ ಪ್ರದೇಶ ಅಂತ ಹೇಳ್ತೀವಿ. ಯುದ್ಧ ವಿಮಾನ ಮತ್ತು ಸಮರ್ಪಕವಾಗಿ ಕಾರ್ಯಾಚರಣೆಯನ್ನು ಅಥವಾ ವಿಶ್ವದಲ್ಲಿ ಅತಿ ಎತ್ತರ ಮಿಲಿಟರಿ ಸೇವೆಯನ್ನು ಯಾವುದಾದ್ರೂ ಇದೆ ಅಂತಂದ್ರೆ ಇದೆ. ಇಲ್ಲಿ ಬ್ರೋ ಅಂತ ಕರಿತೀವಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಕರಿತೀವಿ. 1960ರಲ್ಲಿ ಇದನ್ನು ರಚನೆಯಾಗುತ್ತೆ. ಅದಾದ ನಂತರ ಇದನ್ನು ಪ್ರತಿ ಭಾರತದಲ್ಲಿರುವಂಥ ರಸ್ತೆಗಳನ್ನು ಅದನ್ನೇ ಮಾಡುತ್ತೆ. ಆಮೇಲೆ 1999ರಲ್ಲಿ NH ಬರ್ತದೆ. ಒಂದು ದೂರದಾಗ 90 ಕೊಟ್ಟಿದ್ದಾರೆ,
ಕೊಟ್ಟಿದ್ದಾರೆ. ಒಂದೊಂದರದಾಗ 2000 ಅಂತಲೂ ಆ್ಯಕ್ಟ್ ಮುಖಾಂತರ ಬರುತ್ತಪ್ಪಿ. ಬಟ್ ಇದು ಹಿನ್ನೆಲೆ ಅಂತ ಬಂದಾಗ 99 ಅಂತ ಬರುತ್ತೆ. ಮತ್ತು ಅದಕ್ಕೂ ಇದು ಹಾಕ್ಬೇಡ್ರಿ. ನೆಕ್ಸ್ಟು ಹ್ಯಾಮರ್ ಅಸ್ತ್ರ ಉತ್ಪಾದನೆ ಅಂತೇಳಿ ಬರ್ತದೆ. ಈ ಉತ್ಪಾದನೆ ಅನ್ನೋದು ಯಾವುದರ ಮಧ್ಯದಲ್ಲಿ ನಡೀತಾ ಇದೆಪ್ಪ ಅಂತಂದ್ರೆ ಭಾರತ ಮತ್ತು ಅದರ ಜೊತೆಗೆ ಫ್ರಾನ್ಸ್ ಜೊತೆಗೆ ಏನಾಗಕತ್ತೈತಿ ಅಂತಂದ್ರೆ ಇದನ್ನು ಒಪ್ಪಂದವನ್ನು ಮಾಡಾಕತ್ತಿದ್ದಾರೆ. ಭಾರತ ಒಪ್ಪಂದ ಹ್ಯಾಮರ್ ಕುರಿತು ಹೈಲಿ ಅಜಿಲ್ ಮಾಡ್ಯುವಲ್ ಅಥವಾ ಮ್ಯುನಿಷಿಯನ್ ಎಕ್ಸೋಟಲ್ಡ್ ರೇಂಜ್ ಅಂತೇಳಿ ಬರುತ್ತೆ ಹ್ಯಾಮರನ್ನು ಅಂದರೆ ಉತ್ಪಾದನೆ ಮಾಡೋದಕ್ಕೆ. ಇನ್ನೊಂದು ಏನಪ್ಪ ಅಂದ್ರೆ ಆಪರೇಷನ್ ಪವನ್ ಅಂತೇಳಿ. ಈ ಆಪರೇಷನ್ ಪವನ್ ಅನ್ನೋದು 1987ರಿಂದ 1900ವರೆಗೂ ನಡೆದಿರುವಂಥದ್ದು. ಸೇನಾ ಮುಖ್ಯಸ್ಥ ಜನರಲ್ ಅಂತ ಬರ್ತಾರೆ. ಇವ್ರು ಯಾರು ಅಂತಂದ್ರೆ ಉಪೇಂದ್ರ. ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅಲ್ಲಪ್ಪ, ಅದನ್ನು ಒಂದು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ದ್ವಿವೇದಿ ಅಂತೇಳಿ ಬರ್ತಾರೆ. ಶ್ರೀಲಂಕಾದ ಆಪರೇಷನ್ ಪವನ್ ಕಾರ್ಯಾಚರಣೆ ವೇಳೆ ಮೃತಪಟ್ಟ ಸೈನಿಕರಿಗೆ ಗೌರವವನ್ನು ಸಲ್ಲಿಸಬೇಕು ಅನ್ನೋದು ಇವರ ಕಲ್ಪನೆಯನ್ನು ಆಗಿರತ್ತೆ. ಅದೇ ರೀತಿಯಾಗಿ ಇಲ್ಲಿ 1987ರಲ್ಲಿ ರಾಜೀವ್ ಗಾಂಧಿಯವರ ಸರ್ಕಾರವನ್ನು ಪ್ರಾರಂಭ ಆಗಿರುತ್ತೆ. ಭಾರತದ ಜೊತೆಗೆ ಶ್ರೀಲಂಕಾ ಒಪ್ಪಂದವನ್ನು ಮಾಡಿಕೊಂಡಿರುವಂಥದ್ದು. ಭಾರತ ಶಾಂತಿ ಪಾಲನಾ ತಡೆ ಅಂತೇಳಿ ಶ್ರೀಲಂಕಾ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ. ಇದು ಶ್ರೀಲಂಕಾದ ರಾಜಧಾನಿ ಯಾವುದು ಅಂತಂದ್ರೆ ಕೊಲಂಬೋ ಆಗಿರುತ್ತೆ. ನೆನಪಿದೆ ನಿಮಗೆ? ಕೊಲಂಬೋದಲ್ಲಿ ಏನಾಗ್ತದೆ, IPKF ಅಂತೇಳಿ ಅಗ್ರಿಮೆಂಟನ್ನು ಸ್ಥಾಪನೆ ಮಾಡ್ತಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನೇ ಸೂರ್ಯಕಿರಣ ಅಂತ ಬರ್ತದೆ. ಏನ್ರಿ ಸೂರ್ಯಕಿರಣ, ಸೂರ್ಯ ಏನಾದರೂ ಬಂದು ನಮ್ಮ ಮೇಲೆ ಬೀಳ್ತಾನ ಅಂತ ಕೇಳಿದ್ರೆ ಇಲ್ಲಪ್ಪ, ಇದನ್ನು ಎಕ್ಸ್ ಅಂತಂದರೆ ಏನು ಗೊತ್ತಾ, ಇದು XX 19ನೇ ಅಂದರೆ 2025ರಲ್ಲಿ ಭಾರತ, ನೇಪಾಳ ಮತ್ತು ಉತ್ತರಾಖಂಡದಲ್ಲಿ ಪಿಥೋರ್ಗಢದಲ್ಲಿ ನಡೆದಂಥ ಜಂಟಿಯ ಸಮರ ಅಭ್ಯಾಸ. ಓಕೆ, ಇದ್ರ ಜೊತೆಗೆ ಇದನ್ನು ಒಂದು ನೆನಪಿಟ್ಕೊಳ್ರಿ. ನೆಕ್ಸ್ಟ್ ಬರುವಂಥದ್ದು ಜಾವ್ಲಿನ್ ಮತ್ತು ಎಕ್ಸ್ಕ್ಯಾಲ್ಯುಬೆ ಅಂತೇಳಿ ಬರುತ್ತೆ. ಏನಪ್ಪ ಇದು ಜಾವ್ಲಿನ್ ಅಂತೇಳಿ ಬರೋವಂಥದ್ದು. ಜಾವ್ಲಿನ್ ಮತ್ತು ಎಕ್ಸ್ಕ್ಯಾಲಿಬರ್ ಅಂತೇಳಿ ಬರುತ್ತೆ. ಏನಂದ್ರೆ ಅಮೆರಿಕ ಸಂಯುಕ್ತ ಸಂಸ್ಥಾನ ಇದು, US ಅಂತ ಕರಿತೀವಲ್ಲ. ಇದನ್ನು ಟ್ಯಾಂಕ್ ನಿರೋಧಕ ಕ್ಷಿಪಣಿಯ ವ್ಯವಸ್ಥೆಯನ್ನು ಹೊಂದಿರುವಂಥದ್ದು. ಇದನ್ನು 93 ದಶಲಕ್ಷದಷ್ಟು ಹೊಂದಿದೆ. ಅಷ್ಟಂದರೆ $93 ದಶಲಕ್ಷ ಹೊಂದಿರುವಂಥದ್ದು. ಅದನ್ನು ಏನು ಮಾಡಾಕತ್ತಾರಪ್ಪ ಅಂತಂದ್ರೆ ಭಾರತದವರು ನಮಗೊಂದು ಸ್ವಲ್ಪ ಕೊಡ್ರಲಣ, ನಾವೊಂದು ಸ್ವಲ್ಪ ಟ್ರಯಲ್ ನೋಡ್ತೀವಿ, ಹೋಗ್ಬಿಟ್ಟು ಒಂದಿಷ್ಟು ಪಟಾಕಿ ಥರ ಹಾರಿಸ್ತೀವಿ ನಾವು ಅಂತೇಳಿ ಹೇಳ್ತಾ ಇದ್ದಾರೆ. ನೋಡುವ, ಅದು ಒಂದು ಕೊಟ್ಟರು ಅಂತಂದರೆ ನಮ್ಮಲ್ಲಿ ಬಂದು ಪಟಾಕಿ ಬಂದೂಕು ಥರ ಬಂದುಬಿಡ್ತದೆ. ಡಮ್ 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 ಹೊಡೆಯೋದೆ, ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರಿಗೆ ಹೊಡಿತೀವಿ ಅಂತ ಗೊತ್ತು ನಿಮಗೆ, ಹೌದಾ? ಪೆಟ್ರಿಯಾರ್ ವಾಯು ರಕ್ಷಣಾ ವ್ಯವಸ್ಥೆ ಅಂತೇಳಿ ಬರ್ತದೆ. ಇದು ರಕ್ಷಣಾ ವ್ಯವಸ್ಥೆ ಅನ್ನೋದು ಏನಪ್ಪ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಅನ್ನು ಭೂಮಿಯಿಂದ ಆಕಾಶಕ್ಕೆ ಉಡಾವಣೆ ಮಾಡುವಂಥದ್ದು. ಏನಪ್ಪ ಅಂದರೆ ಇದು ಒಂದು 4 ಗಾಲಿಯ ಚಕ್ರ ಇರ್ತದೆ. ಇದ್ರ ಮೇಲೆ ಒಂದಿಷ್ಟು ಇದು ರಾಕೆಟ್ ಥರ ಇಟ್ಟಿರ್ತಾರೆ. ಹಿಂಗೆ ಯಾವಾದರೂ ಬರಾಕತ್ತೀವಿ ಮೇಲೆ ಅಂದ್ರೆ ಸ್ವಯ್ ಅಂತ ಬಿಡ್ತಾರೆ, ಠಮ್ ಅಂತ ಹೊಡಿತಾರೆ. ಇದನ್ನು ಏನಂತ ಕರಿತೀವಿ ಅಂತಂದ್ರೆ ಸರ್ಫೇಸ್ ಟು ಏರ್ ಅಂತ ಕರಿತೀವಿ. ಅಂದರೆ ತೆಳಗೆ ನಿಂತು ಮ್ಯಾಲೆ ಹೊಡ್ಯೋದು. ಸರ್, ಮ್ಯಾಲಿಂದ ಮೇಲೆ ಹೊಡ್ಯಾಕೆ ಬರಂಗಿಲ್ಲೇನ ಅಂಥವು ಏರ್ ಟು ಏರ್ ಅಂತವು. ಇನ್ನೊಂದು ಸರ್ಫೇಸ್ ಟು ಏರ್ ಟು ಸರ್ಫೇಸ್, ಮ್ಯಾಲಿದ್ದವ್ರು ತೆಳಗೆ ಠಮ್ ಅಂತ ಹೊಡೆಯೋದು, ಹಂಗೂ ಬರ್ತಾವೆ. ಓಕೆ, ಈ ಥರ ಏನಂದ್ರೆ ಪೆಟ್ರಿಯಾರ್ ವಾಯು ರಕ್ಷಣಾ ವ್ಯವಸ್ಥೆ ಅನ್ನೋದು ಇತ್ತೀಚೆಗೆ ಏನು ಮಾಡಾಕತ್ತೈತಿ, ಯುನೈಟೆಡ್ ಸ್ಟೇಟ್ ಅದು ಭಾರತದೊಂದಿಗೆ ಏನು ಮಾಡಾಕತ್ತೈತಿಪ್ಪ ಅಂತಂದ್ರೆ ಅತ್ಯಂತವಾದ ಸುಧಾರಿತ ಭೂಮಿಯಿಂದ ಆಕಾಶಕ್ಕೆ ಹೊಡೆದು ಬರಲಿ ಅಂದ್ರೆ ಗುರಿ ಇಟ್ಕೊಂಡು ಟಪ್ಪನ ಹೊಡೆಯೋದು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಹಿನ್ನೆಲೆ ಇದು ಸುದ್ದಿಗೆ ಬಂದಿರುವಂಥದ್ದು. ಓಕೆ, ಇವ್ರಿಗೆ ಕೊಟ್ಟಾರ ಬಾಸ್ ಅವ್ರಿಗೆ. ಅಮೇರಿಕಾ ರೆಥಿಯಾನ್ ಟೆಕ್ನಾಲಜಿ ಕಂಪ್ನಿ ಏನು ಮಾಡಾಕತ್ತೈತಿ, ಅಭಿವೃದ್ಧಿಯನ್ನು ಪಡಿಸಾಕತ್ತೈತಿ. ಹಂಗಿತ್ತಂದ್ರೆ ರೆಥಿಯಾನ್ ಅಂತಂದ್ರೆ 1980ರಲ್ಲಿ ಇದನ್ನು ದಶಕದಿಂದಲೂ ಸೇವೆಯಲ್ಲಿ ಇರುವಂಥದ್ದು. ಹಾಗೆಯೇ ಭಾರತದಲ್ಲಿ ಯಾವ್ಯಾವದವು ಅಂತ ಕೇಳಿದ್ರೆ ಭಾರತದಲ್ಲಿ ಯಾವುದವು, ಆಕಾಶ ಐತಿ, ಆಕಾಶ ಸಿಸ್ಟಮ್ಸ್ ಐತೆ. ಇನ್ನೊಂದು ಯಾರು, ಪೃಥ್ವಿ ಐತಿ. ಹೌದಾ, ಇಲ್ಲಿ ಬರೆಯೋಕ್ಕೆ ಜಾಗ ಆಗಲ್ಲ, ಅದಕ್ಕಾಗಿ ಒಂದೊಂದು ಅಕ್ಷರ ಬರೆಯಾಕತ್ತೀನಿ. ಇನ್ನೊಂದು ಡಿಫೆನ್ಸ್, ಪೃಥ್ವಿ ಏರ್ ಡಿಫೆನ್ಸ್ ಅಂತ ಬರ್ತದೆ. ಇನ್ನೊಂದು QRSAM ಅಂತ ಬರ್ತದೆ. ಇನ್ನು ಅಮೇರಿಕಾ ಪೆಟ್ರಿಯರ್, ಥಾಟ್, ಅವೇಜನ್ ಸಿಸ್ಟಮ್ಸ್, ಗೋಲ್ಡನ್ ಡೋಮ್ ಇವೆಲ್ಲ ಬರ್ತಾವೆ. ರಷ್ಯಾದಾಗಂತ ಬಂತ, ಇದಕ್ಕೆ ಕೇಳ್ತಾರೆ ರಷ್ಯಾದಾಗ ಬಂತು ಅಂತಂದ್ರೆ ಯಾವ್ದು ಬರ್ತದೆ ರೀ? ಇದು S-400 ಅವ್ರದ್ದು ತೊಗೊಂಡು ಮೊನ್ನೆ ಹೊಡೆದ್ವಲ್ಲ, ಸ್ಪಮ್ ಬಮ್ ಬಮ್ ಅಂತೇಳಿ, ಯಾರಿಗೆ? ಪಾಕಿಸ್ತಾನದವರು. ಇನ್ನು S-500 ಕೂಡ ಬರುತ್ತೆ. ಇನ್ನೊಂದು ಪೆಟ್ರೋಟ್ ಅಂತ ಬರ್ತದೆ, ಬುಕ್ ಸಿಸ್ಟಮ್ಸ್ ಅಂತ ಬರ್ತದೆ, ಟಾರ್ ಸಿಸ್ಟಮ್ಸ್ ಅಂತ ಬರ್ತದೆ. ಚೀನಾದಲ್ಲಿ ಬಂತು ಅಂದರೆ ಚೀನಾದವರೆಲ್ಲ ಹಿಂಗೆಲ್ಲ ಸಿಸ್ಟಮ್ ಇಡಂಗಿಲ್ಲ. ಏನಂತ HQ9, HQ16 ಇದರಲ್ಲೇ ಇಡೋರು, HQ22, HQ19 ಹಿಂಗೆ ಯಾವುದಾದ್ರು ಬಂದು ಚೀನಾ. ಇನ್ನೊಂದು ಬಂತು ಐರನ್ ಡೋಮ್, ಇಸ್ರೇಲ್. ಓಕೆ, ಡೇವಿಡ್ ಸಿಂಗ್ಸ್ ಅಂತ ಬರ್ತದೆ, RO2, RO3 ಈ ಥರ ಸಿಸ್ಟಮ್ಸನ್ನು ಬರುವಂಥದ್ದು ಎಲ್ಲಿಂದಪ್ಪ ಅಂತಂದ್ರೆ ಇಸ್ರೇಲ್ದಿಂದ ಬಂದಿರ್ತದೆ. ಸೊ ಇವು ಏನು ಮಾಡಬೇಕು, ನೀವು ನೆನಪಿಟ್ಕೊಳ್ಳೇಬೇಕಾಗ್ತದೆ ಸಮರಾಭ್ಯಾಸಗಳು. ಅಕ್ಕೂಸ್ ಅಂತ ಬರ್ತದೆ, ಅಕ್ಕ ಅಲ್ಲಪ್ಪ, ಅದು ಅಕ್ಕೂಸ್ ಅಂತ ಬರ್ತದೆ. ಈ ಅಕ್ಕೂಸ್ ಅನ್ನೋದು ಉತ್ತರ ಪೆಸಿಫಿಕ್ ಸಾಗರದಲ್ಲಿ ನಡೆದಂಥ INS ಸಹ್ಯಾದ್ರಿ ಅಂತೇಳಿ ರಾಯಲ್ ಆಸ್ಟ್ರೇಲಿಯನ್ ನೌಕೆ ಇವು ಇದ್ರ ಮಧ್ಯೆ ಏನಾಗಿತ್ತು ಅಂತ ಅಂತಂದ್ರೆ ಈ ಸಮರಾಭ್ಯಾಸ ನಡೆದ. ಅಕ್ಕೂಸ್ ಅನ್ನೋದು ಯಾವುದು, ಆಸ್ಟ್ರೇಲಿಯಾ, US. ಓಕೆ, ಆಸ್ಟ್ರೇಲಿಯಾ ವರ್ಸಸ್ ಯಾವುದು, ಇಂಡಿಯಾ.
ಇಂಡಿಯಾ ಕೂಟ ಅಲ್ಲ, ಇಂಡಿಯಾ. ಓಕೆ, ಇನ್ನು ಸೈನ್ಯದ ಅಷ್ಟ್ರಿ ಹಿಂದ್ ಅಂತ ಬರ್ತದೆ. ವಾಯು ಅಂದ್ರೆ ಪಿಚ್ ಬ್ಲಾಕ್ ಅಂತ ಬರ್ತದೆ. ಸಮರಾಭ್ಯಾಸಗಳ ಅಂದ್ರೆ ನಾವು ಏನು ಮಾಡ್ಕೊತೀವಿ ಗೊತ್ತೇನ, ಇಲ್ಲಿ ಸೈನಿಕರು ಹೋಗಿರ್ತಾರೆ. ಬಿಕಾಸ್ ಸೈನ್ಯದಲ್ಲಿ ಯಾರ್ಯಾರು ಇರ್ತಾರೆ ಅಂತಂದ್ರೆ ವಾಯು ನೆಲೆದವ್ರು ಹೋದ್ರು ಅಂತಂದ್ರೆ ಅವರಿಗೆ ಆದಂಥ ಹೆಸರು ಬೇರೆ ಇದೆ. ಪಿಚ್ ಬ್ಲಾಕ್ ಅಂತ ಕರೀತಾರೆ ಇದನ್ನು. ಓಕೆ, ಪಿಚ್ ಬ್ಲಾಕ್ ಇವರು ಸಮರಾಭ್ಯಾಸದ ವಾಯುಸೇನೆ. ಇದು ನೌಕಾನೆಲೆದವ್ರು ಹೋಗ್ತಾರೆ. ನೌಕಾನೆಲೆ ಮಲಬಾರ್ ಅಂತ ಕರೀತಾರೆ. ಮಲಬಾರ್ನ ಇದು ಗೊತ್ತಿದೆ ನಿಮಗೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ನೌಕಾನೆಲೆ ಅಂತ ಬರ್ತದೆ. ಇದು ನೌಕಾಪಡೆ ಬೇರೆ, ನೌಕಾಪಡೆ ಇನ್ನೊಂದು ಬರ್ತದೆ, ಇನ್ನೊಂದು ಕಾಕುಡು ಅಂತ ಬರ್ತದೆ, ಕಾಕುಡು ಅಂತೇಳಿ. ಓಕೆ, ಇನ್ನು ಸೈನಿಕರು ಅಂತಂದ್ರೆ ಅಷ್ಟ್ರಿ ಹಿಂದ್ ಅಂತ ಹೇಳ್ತಾರೆ. ಇವೆಲ್ಲ ಈಗ ಮಲಬಾರ್ ಅಂತ ಬಂತು ಅಂತಂದ್ರೆ ಅಪ್ಪಿ ಇದ್ರಾಗ ನೆನಪಿಟ್ಕೋಬೇಕು, ಆಸ್ಟ್ರೇಲಿಯಾ, ಭಾರತ, ಅಮೇರಿಕಾ, ಜಪಾನ್ ಇವೆಲ್ಲವನ್ನು ಬಂದು ಜಾಯ್ನ್ ಆಗುವಂಥದ್ದಾಗಿರುತ್ತೆ. ಅಪ್ಪಿ ಎಸ್ ಇದ್ರ ಬಗ್ಗೆ ಮಾತಾಡಿನಲ್ಲ. ಇನ್ನು ಎಕ್ಸಾಸ್ಟ್ ಎಸ್ 500 ವಾಯು ಸಂರಕ್ಷಣೆ ಅಂದರೆ ಯಾವುದು ರಷ್ಯಾ ಜೊತೆಗೆ ಬಂದಿದ್ದು ನಾವು ತೊಗೋಬೇಕು ಅಂದ್ಕೊಂಡಿವಿ ಅಷ್ಟೇ, ಬೇರೆ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಅದು ಖರೀದಿ ಮಾಡ್ಕೋಬೇಕಂತ. ಪೆಟ್ರಿಯರ್ ಎಂಬುದು ರಷ್ಯಾ ದೇಶದ ಅಭಿವೃದ್ಧಿಪಡಿಸಿರುವಂಥದ್ದು. ಭೂಮಿಯಿಂದ ಗಗನಕ್ಕೆ ಹಾರ್ತದೆ, ಅಂದ್ರೆ ಸರ್ಫೇಸ್ ಟು ಏರಿಗೆ ಹಾರ್ತದೆ. ಸ್ವಯಂ ಅಂತೇಳಿ ಮ್ಯಾಗಿದ್ದವ್ರು ಹೊಡೆದು ಬರ್ತದೆ. 600 ಕಿಲೋಮೀಟರ್ವರೆಗೂ ಹೋಗುತ್ತೆ. ಇದನ್ನೇನು ಅಷ್ಟು ನಾ ಈಗಾಗಲೇ ಹೇಳಿದ್ದೀನಿ. ಓಕೆ, ವ್ಯಾಪ್ತಿಗಳು ಬರ್ತವೆ. S-400 ಮತ್ತು S-500 ವಾಟ್ ಈಸ್ ದ ಡಿಫ್ರೆನ್ಸ್ ಅಂತ ಕೇಳಿದಾಗ ವ್ಯಾಪ್ತಿ ಏನಪ್ಪ ಅಂದರೆ ಇದೊಂದು 380 ಕಿಲೋಮೀಟರ್ ಆಗಿರ್ತದೆ, ಅದೊಂದು 600 ಕಿಲೋಮೀಟರ್. ರೇಂಜ್ ಹೈ ಇದ್ದಂಗೆ ಹೈ ಹೋಗ್ತಾ ಹೋಗುತ್ತೆ. ಅದಕ್ಕೆ S-600 ಅಂತ ಇಟ್ಟಾರೆ. ಇದನ್ನೇನು ಗುರಿ ಎಷ್ಟರವರೆಗೂ ಅಟ್ಯಾಕ್ ಮಾಡ್ತಾನಂದ್ರೆ 30 to 40 ಕಿಲೋಮೀಟರ್ವರೆಗೂ ಹೋಗುತ್ತೆ. ಅದು 200 ಕಿಲೋಮೀಟರ್ವರೆಗೂ ಬಾಹ್ಯಾಕಾಶ ಸಮೀಪದಲ್ಲಿ ಹೊಡಿತದೆ. ಅಂದರೆ ಇಲ್ಲಿ ಉಪಗ್ರಹ ಯಾವುದಪ್ಪ ಅಂದರೆ ಇಲ್ಲಿ ಯಾವುದು ಇಲ್ಲ ಅಂತ ಹೇಳುತ್ತೆ. ಇದು ಏನಪ್ಪ ಅಂದರೆ ಭೂಮಿ ಕೆಳಗೆ ಕಕ್ಷೆ ಹೊಡಿಬಹುದು. ಇನ್ನು ಪ್ರಕ್ರಿಯೆ ಸಮಯ ಅಂದರೆ 9 ಸೆಕೆಂಡ್ ತಗೊಳ್ತದೆ. ಅದು 3 ಸೆಕೆಂಡ್ ಸ್ವಯಂ ಅಂತ ಹೋಗೇ ಬಿಡುತ್ತೆ. ಹೈಪರ್ಸಾನಿಕ್ ಅಂದ್ರೆ ಸೀಮಿತ ಸಾಮರ್ಥ್ಯ. ಇದು ಪೂರ್ಣ ಸಾಮರ್ಥ್ಯವನ್ನು ಹೊಂದಿರ್ತದೆ. ಮಾಕ್ 5 ಅಥವಾ 6ವರೆಗೂ ಹೋಗಿ ಹೊಡೆದು ಬರುತ್ತೆ. ಗಗನದಿಂದ ಗಗನಕ್ಕೆ, ಏರ್ ಟು ಏರ್. ಇದು ಯಾವುದಪ್ಪ ಅಂತಂದ್ರೆ ಚಿಮ್ಮುವಂಥ ಕ್ಷಿಪಣಿಗಳು. ಇದು 400 ಟ್ರಿಪ್ಸ್ ಅಂತ ಬರ್ತದೆ. ಇವು ಕ್ವಶನನ್ನು ಕೇಳ್ತಾನೆ. ಭೂಮಿಯಿಂದ ಗಗನಕ್ಕೆ, ಗಗನದಿಂದ ಭೂಮಿಗೆ, ಭೂಮಿಯಿಂದ ಭೂಮಿಗೆ, ಗಗನದಲ್ಲಿ ಗಗನಕ್ಕೆ, ಈ ಥರ ಕ್ವಶನ್ಸನ್ನು ಕೇಳ್ತಾನೆ S-400 ಬಗ್ಗೆ. ಓಕೆ, ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ತ್ರಿಸೇವಾ ಸಮರಾಭ್ಯಾಸ ಅಂತ ಬರ್ತದೆ. ಏನಿದು ತ್ರಿಸೇವಾ ಸಮರಾಭ್ಯಾಸ ಅನ್ನೋದು ತ್ರಿಶೂಲ್ 2026. ಭೂಸೇನೆ, ವಾಯುಸೇನೆ, ನೌಕಾಪಡೆ ಇವಿಷ್ಟು ಏನು ಮಾಡ್ತಾರಪ್ಪ ಅಂತಂದ್ರೆ ತಗೊಳ್ಳುವಂಥದ್ದಾಗಿರ್ತದೆ. ಓಕೆ, ನೌಕಾಸೇನೆ ಇವ್ರು 3 ಜನ ಸೇರಿ ಏನು ಮಾಡ್ತಾರೆ, ತ್ರಿಶೂಲ್ ಎಂಬ ಹೆಸರನ್ನು ಇಟ್ಕೊಂಡು ಗುಜರಾತ್ನ ಕ್ರಿಕ್ ಪ್ರದೇಶದಲ್ಲಿ, ರಾಜಸ್ಥಾನ ಮತ್ತು ಗುಜರಾತ್ ಎರಡರ ಮಧ್ಯದಲ್ಲಿ ಮರುಭೂಮಿಯಾಗ ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ವಾಯು ಸಮರಾಭ್ಯಾಸವನ್ನು ಮಾಡ್ಕೊತಾರೆ. ನೀ ಹೆಚ್ಚ ನಾ ಹೆಚ್ಚ ನೋಡೇ ಬಿಡೋಣ ಅಂತೇಳಿ. ಓಕೆ, ಇದನ್ನು ನೆನಪಿಟ್ಕೊಡ್ರಿ, ಇದು ಭಾರತೀಯರದೇ. ಇನ್ನು ನೆಕ್ಸ್ಟ್ ಬರೋದು ಮಿತ್ರ ಶಕ್ತಿ ಯೋಜನೆ. ಮಿತ್ರನೇ ಮಿತ್ರರ ಮಿತ್ರ ಏನಾಗುತ್ತೆ, ನಮಗೂ ಶತ್ರು ಅಂತಾನೆ. ಬಟ್ ಆದರೆ ಇಲ್ಲೇನದ ಶ್ರೀಲಂಕಾ ನಾವು ಜೊತೆಗೆ ಆಟವನ್ನು ಆಡ್ತೀವಿ. ತಮಾಷೆವಾಗಿ ಹೇಳ್ತಾ ಹೋಗ್ತೀನಿ, ಮತ್ತು ಅದನ್ನು ಸೀರಿಯಸ್ ತೊಗೋಬೇಡ್ರಿ. ಇವ್ರು ಆಟ ಆಡಾಕತ್ತಾರೆ ಅಂದ್ರೆ ಸಮರಾಭ್ಯಾಸ ಮಾಡಾಕತ್ತಾರೆ ಅಂತ ಅರ್ಥ. ಇದು 11ನೇ ಆವೃತ್ತಿಯಾಗಿರ್ತದೆ. ಇದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಪ್ಪ ಅಂದ್ರೆ ಬೆಳಗಾವಿಯಲ್ಲಿ ಮಾಡ್ತಾರೆ. ಬೆಳಗಾವಿಯಲ್ಲಿ ಮಿತ್ರ ಶಕ್ತಿ ಸಮರಾಭ್ಯಾಸ ಬರ್ತದೆ. ಹಾಗೆ ಸ್ಲಿನ್ಲ್ಯಾಕ್ಸ್ ಅಂತೇಳಿ ಒಂದು ಬರ್ತದೆ. ಇದು ಕೂಡ ಅವ್ರ ಜೊತೆಗೆ ಮಾಡ್ತೇವೆ. ಬರೋಣ ಒಂದು ಸ್ವಲ್ಪ ಪಟಾಕಿ ಅದು ಹಾರಿಸ್ಬಿಡೋಣ ಅಂತೇಳಿ. ಓಕೆ, ಇವು ವಾರ್ಷಿಕವಾಗಿ ನಡೆಯುವಂಥದ್ದು ಸಮರಾಭ್ಯಾಸಗಳಾಗಿರ್ತಾವೆ. ಸ್ವಲ್ಪ ಇದು ಲೆಂಗ್ತಿ ಆಗ್ತದೆ, ನಾನು ಅದನ್ನೇ ಹೇಳಿದ್ದೀನಿ. ಇನ್ನು ಸಿರುಗುರಿ ಕಾರಿಡಾರ್ ಅಂತ ಬರ್ತದೆ. ಈಗಾಗಲೇ ಇವು ಕ್ಲಾಸಲ್ಲಿ ಹೇಳಿದ್ದೀನಿ ನಾನು. ಓಕೆನಾ, ಅದಕ್ಕೆ ನಿಮಗೆ ಇಷ್ಟೊಂದು ಈಸಿಯಾಗಿ ಹೇಳಾಗತ್ತೆ. ಕ್ಲಾಸಲ್ಲಿ ಈಗಾಗಲೇ ಮುಗಿದಿದೆ. ಇದು ಜನವರಿ, ಫೆಬ್ರವರಿ, ಡಿಸೆಂಬರ್ ಮುಗಿದಿದೆ. ಕ್ಲಾಸಲ್ಲಿ ಡಿಸೆಂಬರ್ ಮುಗಿದಿದೆ, ಜನವರಿ ಮುಗಿದಿದೆ, ಫೆಬ್ರವರಿ ರನ್ನಿಂಗಲ್ಲಿ ಇಟ್ಟಿದ್ದೆ. ಮತ್ತು ನಿಮಗೊಂದು ಸ್ವಲ್ಪ ರೀಕಾಲ್ ಮಾಡೋಣ ಅಂತೇಳಿ ಓರಲ್ ಆಗಿ ತೊಗೊಂಡಿದ್ದೆ ನಾನು. ಓಕೆನಾ, ರೀಕಾಲ್ ಮಾಡೋಕ್ಕೆ ಬೇಕಾಗುತ್ತದೆ ಅಂತೇಳಿ. ಸೊ ಅದಕ್ಕಾಗಿ ಸಿರುಗುರಿ ಕಾರಿಡಾರ್ ಅನ್ನೋದು ಅದು ಒಂದು ಕತ್ತಂತೆ ಬರುತ್ತೆ. ಅಸ್ಸಾಂ, ದಿಬ್ರು, ಬಿಹಾರ, ಕಿಸರ್ಗಂಜ್, ಆಗ ಪಶ್ಚಿಮ ಬಂಗಾಳದ ಚೋಪ್ರಾ 3 ಹೊಸ ಸೇನೆ ನೆಲೆಗಳನ್ನು ಉದ್ಘಾಟನೆ ಮಾಡಾಕತ್ತಾರೆ. ಯಾಕಂದ್ರೆ 22 ಕಿಲೋಮೀಟರ್ ಐತಮ್ಮ. ಈ ಕಡೆಯವ್ರು ಬಂದ್ರೆ ನೇಪಾಳದವ್ರು ಹೆಚ್ಚಿಕ್ತಾರೆ, ಈ ಕಡೆದವ್ರು ಬಂದ್ರೆ ಬಾಂಗ್ಲಾದೇಶವ್ರು ಹೆಚ್ಚಿಕ್ತಾರೆ. ಸೊ ಹಿಂಗೈತಿ ಇದನ್ನು. ಓಕೆ, ಹಿಂಗೆ ಆಮೇಲೆ ಈ ಕಡೆ ಹಿಂಗೆ ಹೋಗುತ್ತೆ ಅಂತ ತಿಳ್ಕೊಡ್ರಿ. ಈ ಕಡೆ ನೇಪಾಳದವ್ರು, ಈ ಕಡೆ ಬಾಂಗ್ಲಾದವ್ರು, ಹಿಂಗೆ ಹೋಗಿ ಮತ್ತೆ ಹಿಂಗೆ ಹೋಗುತ್ತೆ ಅಂತ ತಿಳ್ಕೊ. ಇಲ್ಲಿ ಬಂತು ಅಂತಂದ್ರೆ ಇದನ್ನು ಏನಾದರೂ ಕಟ್ ಮಾಡಿದ್ರು ಅಂದ್ರೆ ಈ ಕಡೆ ಇರೋ ರಾಜ್ಯಗಳೆಲ್ಲ ಹೋಗ್ತಾವೆ. ಸೊ ಅದಕ್ಕಾಗಿ ಏನು ಮಾಡಾಕತ್ತಪ್ಪ ಅಂದ್ರೆ ಅಲ್ಲಿ ಸೇನಾ ನೆಲೆನೇ ನಿಂದ್ರಿಸ್ಬಿಡೋಣ ಅಂತೇಳಿ ತಲೆ ಕೆಟ್ಟ ನಿಂತುಬಿಟ್ರು. ಈಶಾನ್ಯದ 8 ರಾಜ್ಯದೊಂದಿಗೆ ಸಂಪರ್ಕವನ್ನು ಏಕೈಕ ಮಾರ್ಗ ಇರುವಂಥದ್ದೇ ಅದನ್ನೇ ಸಿಲಿಗುರಿ ಇದು ಕಾರಿಡಾರ್ ಅಂತ ಹೇಳ್ತೀವಿ. ನೇಪಾಳ, ಬಾಂಗ್ಲಾ, ಭೂತಾನ್ ಇವೆಲ್ಲ ಒಂದು ಬಂದ. ಭೂತಾನು ಅಲ್ಲೇ ಮೇಲೆ ಐತೆ, ಏನು ತೊಂದರೆ ಇಲ್ಲ. ಅದನ್ನು 20ರಿಂದ 22 ಕಿಲೋಮೀಟರ್ ಐತೆ ಅಂತ ನೋಡ್ರಿ. ಅಷ್ಟೇ ಅಂತಂದ್ರೆ ಏನು ಸರ್ ಭಾಳ ದೂರ ಏನ್ರಿ ಅಂತಂದ್ರೆ ಅದು ಮಿಲಿಟ್ರಿ ಸಮರಾಭ್ಯಾಸದಲ್ಲಿ ಅದು ಕಡಿಮೆನೇ. ಹತ್ರ 200 ಕಿಲೋಮೀಟರ್ ಹಿಂಗೆ ಇರ್ಬೇಕು. ಬಟ್ 20 ಕಿಲೋಮೀಟರ್ ಅದಾವ ಅಂತಂದ್ರೆ ಏನು ಭಾಳ ದೂರ ಇಲ್ಲೇ ಪದ. ಯಾಕಂದ್ರೆ ಆ ಕಡೆ ಈ ಕಡೆ ಎರಡು ಕಡೆ ನೋಡ್ಕೋಬೇಕಾಗತ್ತೆ. ಈ ವಿಭಜನೆ ಪೂರ್ವ ಬಂಗಾಳ, ಪಾಕಿಸ್ತಾನ ಅಂತ ಇತ್ತಲ್ಲ 47-48 ಅವಾಗಿನಿಂದನೂ ಐತೆ. ಸಿಕ್ಕಿಂ 75ರಲ್ಲಿ ಬಂದು ನಮ್ಮ ಭಾರತದ ಜೊತೆಗೆ ನಾನು ನಿಮ್ಮ ಜೊತೆಗೆ ಬಂದು ಸೇರಿಕೊಂಡು ಟೀ ಅದು ಕುಡಿತೀನಿ ನಿಮ್ಮಲ್ಲಿ ಅಂತ ಹೇಳ್ತು. ಇನ್ನು ಆಪ್ರೇಷನ್ ಮುಸ್ಕಾನ್ ಅಂತೇಳಿ ಬರ್ತದೆ. ಆಪ್ರೇಷನ್ ಮುಸ್ಕಾನ್ ಅಂತ ಅನ್ನೋದು ಯಾವುದಕ್ಕೆ ಸಂಬಂಧಪಟ್ಟದ ಅಂತ ಕೇಳ್ತಾರೆ. ಇದು ಆಪ್ರೇಷನ್ ಮುಸ್ಕಾನ್ ಅನ್ನೋದು ಏನಂದ್ರೆ ಮಧ್ಯಪ್ರದೇಶದಲ್ಲಿ MP
MP ಕಾಣೆಯಾದಂಥ 17 ವರ್ಷದ ಬಾಲಕಿಯನ್ನು ಹುಡುಕಕ್ಕೆ ರಾಜಸ್ಥಾನ ಪಾಕಿಸ್ತಾನ ಗಡಿ ಸಮೀಪದಲ್ಲಿ ಪತ್ತೆ ಹಚ್ಚಿದ ರಕ್ಷಕರು ಅಂತ ಬರ್ತದೆ. ಓಕೆ, ಅದಕ್ಕಾಗಿ ಇಲ್ಲಿ ಆಪರೇಷನ್ ಮುಸ್ಕಾನ್ ಅಂತ ಬರ್ತದೆ. ಈ ಕೇಂದ್ರ ಗೃಹ ಸಚಿವಾಲಯದ ಅಂಡರ್ದಾಗ ಬರ್ತದೆ. ಅವರು ತಲೆ ಕೆಟ್ಟು ನಿಂತರು ಅಂತಂದ್ರೆ ಅವ್ರು ಯಾರನ್ನೂ ಬಿಡಂಗಿಲ್ಲ. ಯಾಕೋ ಒಂದು ಪ್ಲ್ಯಾನ್ ಹಾಕಕತ್ತಾರೆ 2 ದಿನ ಕುತ್ಕೊಂಡು ಸದನದಲ್ಲಿ ಕುಂತಾರೆ. ಸದನದಲ್ಲಿ ಕುತ್ಕೊಂಡು 3 ಜನ ಏನು ಮಾಡಾಕತ್ತಾರೆ ಅಂತಂದ್ರೆ ಪ್ಲ್ಯಾನ್ ಬಿಗ್ ಹಾಕಕತ್ತಾರೆ. ಯಾರು ಸೆಲೆಬ್ರೇಷನ್ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ. ಬಟ್ ಆದ್ರೆ ಮಾತ್ರ 2-3 ದಿನದಿಂದ ಮತ್ತು ಭಾಳ ಚಂದಾಗಿ ಮಾಡಾಕತ್ತಾರೆ. ಒಬ್ರು IB ಜೊತೆ ಮಾಡಾಕತ್ತಾರೆ, ಇನ್ನೊಬ್ಬರು ED ಜೊತೆ ಮಾಡಾಕತ್ತಾರೆ, ಇನ್ನೊಂದು ಏನದ ಬರೀ CDS ಅವರು ಒಂದು ಸ್ವಲ್ಪ ಚಾ ಕುಡ್ಕೊಂಡು ಹೋಗೋಣ ಅಂತೇಳಿ ಅವ್ರ ಜೊತೆಗೆ ಮಾಡಾಕತ್ತಾರೆ. ಹೇಳೋಕ್ಕಾಗೋಲ್ದು ಯಾವಾಗ ಹೆಂಗೆ ಸೆಲೆಬ್ರೇಷನ್ ಆಗುತ್ತೆ ಅಂತೇಳಿ. ಇನ್ನೊಂದು ಆಪರೇಷನ್ ಸ್ಮೈಲ್ ಅಂತೇಳಿ ಒಂದು ಬರ್ತದೆ ರೀ. ಸ್ಮೈಲ್. ಓಕೆ, ಆಪರೇಷನ್ ಸ್ಮೈಲ್ ಅಂತ ಬರ್ತದೆ. ಇದು ಏನಪ್ಪ ಅಂತಂದ್ರೆ ಈ ಕಾಣೆಯಾದ ಮಕ್ಕಳನ್ನು ರಕ್ಷಿಸುವ ಉದ್ದೇಶಕ್ಕೆ ಅಥವಾ ಕಳ್ಳ ಸಾಗಾಣಿಕೆ ಆಗಿರ್ತಾವಲ್ಲ ಅವ್ರನ್ನ ಏನು ಮಾಡಬೇಕು ಅಂದರೆ ತಡೆಯುವ ಉದ್ದೇಶಕ್ಕಾಗಿ ತಂದಿರುವಂಥದ್ದು. ಇನ್ನೊಂದು ಈ ಉಪಕ್ರಮವನ್ನು 2014ರಲ್ಲಿ ಗಾಜಿಯಾಬಾದ್ ಪೊಲೀಸರು ಆರಂಭಿಸಿರುವಂಥದ್ದು. ಈ ಗೃಹ ಸಚಿವಾಲಯ ಇಡೀ ಭಾರತಕ್ಕೆ ಯಾವಾಗ ಮಾಡ್ತದಪ್ಪ ಅಂತಂದ್ರೆ 2015 ಜುಲೈಯಲ್ಲಿ ಮಾಡುತ್ತೆ. ಇದ್ರ ಪೂರ ಪರ್ಫೆಕ್ಟ್ ಡಾಟಾ ಬೇಕು ಅಂದರೆ PIB ವೆಬ್ಸೈಟಲ್ಲಿ ಅಕ್ಯುರಸಿ ಡೇಟಾ ಇದು ಬರುವಂಥದ್ದು. ಸರ್ ನೀವು ಅಲ್ಲಿದೆ ಕರೆಂಟ್ ಇವೆಂಟ್ಸ್ ಮಾಡ್ತೀರಿ ಅಂದ್ರೆ 100ಕ್ಕೆ 90% ತೊಗೊಳ್ಳೋದೆ PIB ವೆಬ್ಸೈಟ್. ಇನ್ನೊಂದು ಆಪರೇಷನ್ ಛತ್ರಿ ಅಂತ ಬರ್ತದೆ. ಛತ್ರು ಅದು ಛತ್ರಿ ಅಲ್ಲ, ಛತ್ರು. ಜಮ್ಮು ಮತ್ತು ಕಾಶ್ಮೀರ ಅಂತ ಬರ್ತದೆ. ಜಮ್ಮು ಕಾಶ್ಮೀರ ಬರ್ತದೆ. ಈ ಭದ್ರತಾ ಪಡೆಗಳ ಆಪರೇಷನ್ ಛತ್ರು ಅಂತೇಳಿ ಭಯೋತ್ಪಾದನೆ ನಿಗ್ರಹಣ ಮಾಡಬೇಕು, ಕಾರ್ಯಾಚರಣೆ ಭಯೋತ್ಪಾದನೆ ಹೊಡಿಬೇಕನ್ನೋ ಉದ್ದೇಶಕ್ಕಾಗಿ ತಂದಿರುವಂಥದ್ದು. ಯಾವಾಗ ತಂದಾರ್ರಿ ಅಂತ ಕೇಳಿದ್ರೆ 2025ರಲ್ಲಿ ನವಂಬರಲ್ಲಿ ತರ್ತಾರೆ. ಇದನ್ನು ನವಂಬರ್ 5ನೇ ತಾರೀಕಿಗೆ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಮತ್ತು ಭಾರತ ಸೇನೆ ವೈಟ್ ನೈಟ್ಸ್ ಕ್ರಾಪ್ಸ್ ಅಂತ ಬರ್ತದೆ ಅವ್ರು ಮಾಡುವಂಥದ್ದು. ಇದು ಇನ್ನೊಂದು ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಬರುವಂಥದ್ದು ಆಪರೇಷನ್ ವೈಟ್. ಇನ್ನೊಂದು ವೈಟ್ ಕಾಲ್ಡ್ರನ್ ಅಂತೇಳಿ ಬರ್ತದೆ. ಆಪರೇಷನ್ ಎಲ್ಲ ಮಿಲ್ಟ್ರಿದು ಯಾವುದು ಬಿಡ್ತಾ ಇಲ್ಲ ಎಲ್ಲನೂ ತೊಗೊತಾ ಇದ್ದೀನಿ. ಅದು ಇದು ಏನು ಬಿಡ್ತಾ ಇಲ್ಲ. ಬಟ್ ಅದಕ್ಕಾಗಿ ನೀವು ನೋಡ್ಕೋಬೇಕಾಗ್ತದೆ. ಇದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತದೆ. ಈ ಸಮರಾಭ್ಯಾಸಗಳಲ್ಲಿ ನೀವು ಅಷ್ಟು ಸುಲಭವಾಗಿ ಬಿಡಕ್ಕೆ ಹೋಗಬೇಡ್ರಿ. ಇನ್ನು ಕಂದಾಯ ಗುಪ್ತಚರ ಇಲಾಖೆ ನಿರ್ದೇಶನ ಅಂತ ಬರ್ತದೆ. ಇವ್ರು ನೋಡಾಕತ್ತಾರೆ DRI ಅವರು. ಏನಪ್ಪ ಅಂದ್ರೆ ಗುಜರಾತ್ನಲ್ಲಿ ವಲ್ಸಾದ್ ಅಂತೇಳಿ ಕಾರ್ಯಾಚರಣೆಯನ್ನು ಮಾಡ್ಕೊಂಡ್ರೆ ಇದು ಏನಪ್ಪ ಅಂತಂದ್ರೆ ಅಲ್ಪ ಕೊಲ್ಸಮ್ ಅಂತೇಳಿ ಒಂದು ಬರುತ್ತೆ. ವಿಕೃತ ಔಷಧಿಗಳ ಆಕ್ರಮಣ ತಯಾರಿಕೆ ಆಗಿರುವಂಥದ್ದು. ಇದನ್ನು ತಡಿಬೇಕಂತೇಳಿ ಏನು ಕಾಯ್ದೆಯಪ್ಪ ಅಂತಂದ್ರೆ 1985ರ ಕಾಯ್ದೆ. ಯಾವುದು NDPS ಕಾಯ್ದೆ ಅಂತೇಳಿ ಬರ್ತದೆ. ಓಕೆನಾ. ಆಪರೇಷನ್ ವೈಟ್ ಕಾಲ್ಡ್ರನ್ ಅಂದರೆ ಏನು ಅಂತ ಕೇಳಿದ್ರೆ ಓಕೆ, ರಾಷ್ಟ್ರವ್ಯಾಪ್ತಿ ಮಾದಕ ನಿಗ್ರಹನ ಕಾರ್ಯಾಚರಣೆಯನ್ನು ಇದನ್ನು ತಡೀತಾ ಇರೋದು. ನಶೆ ಮುಕ್ತ ಮಾಡ್ಬೇಕಂತೇಳಿ ಏನಿಲ್ಲ. ಡ್ರಗ್ಸ್ ತೊಗೊಂಡೆ, ಎಣ್ಣೆ ಹೊಡೆದ್ನೆ, ಅದು ಮಾಡಿದೆ, ಇದು ಮಾಡ್ತೀವಿ, ಅವರೆಲ್ಲ ತಡೆಯಾಕತ್ತಾರೆ. ಬೇರೆ ಏನಿಲ್ಲ ರೀ. ನಮಗೋಸ್ಕರ ಅವರು ಸಫರ್ ಆಗಕತ್ತಾರೆ. ನೀವು ಡ್ರಗ್ಸ್ ತೊಗೊತೀರಿ, ನೀವು ಹಾಳಾತೀರಿ ಅಂತೇಳಿ ಅವ್ರು ಅಲ್ಲೇ ತಡೆಯಾಕತ್ತಾರೆ. ಇನ್ನು ಉಡಾನ್ ಏನದು ಆಪರೇಷನ್ ಉಡಾಸ್ ಅಂತೇಳಿ ಬರ್ತದೆ. ಈ ಉಡಾಸ್ ಅಂತ ಏನಾದ್ರು ಉಕ್ರೇನ್ದಿದು. ಈ ಉಕ್ರೇನ್ ಆಪರೇಷನ್ ಉಡಾಸ್ ಅಂತೇಳಿ ಭ್ರಷ್ಟಾಚಾರ ನಿಗ್ರಹಣೆ ತನಿಖೆಗಳನ್ನು ಪ್ರಾರಂಭ ಮಾಡೈತಿ. ಅಷ್ಟೇ. ಯಾರು ಭ್ರಷ್ಟಾಚಾರ ಹಾಕಿದ್ರೆ ರಪ್ಪನ ಹೊಡೆಯೋದು, ಲಂಚ ತೊಗೊಳಂಗಿಲ್ಲ. ಲಂಚ ತೊಗೊಂಡ್ರೆ ಸೀದಾ ಮನೆಗೆ ಹೋಗೋದು. ಮನೆ ಕಳ್ಸಂಗಿಲ್ಲ. ಮನೆ ಅಂದರೆ ಯಾವ್ದಾರೆ ಜೈಲು, ಆ ಥರ ಮಾಡಾಕತ್ತಾರೆ. ರಾಜ ಉಡಾಸ್ ಅಂತೇಳಿ ಹೆಸರನ್ನ ಇಡಲಾಗಿದೆ. ರಾಜ ಉಡಾಸ್ ಅನ್ನೋದು ಯಾವ ದೇಶ ಇಟ್ಟದ ಅಂತ ಕೇಳ್ತಾರೆ. ರಾಜ ನನ್ನ ಹೆಸರಲ್ಲದ ಬೇರೆ. ಉಡಾಸ್ ಅಂತ ಹೆಸರನ್ನು ಯಾವ್ದು ಇಟ್ಟಾರ ಅಂತ ಕೇಳ್ತಾರೆ. ಇದನ್ನು ಯಾವ್ದಂತಂದ್ರೆ ಗ್ರೀಕ್ ನೋಡ್ರಿ. ಇದು ಗ್ರೀಕ್. ಸರ್ ಆಪರೇಷನ್ ಉಡಾಸ್ ಅಂತಂದ್ರೆ ಯಾವ್ದು ರೀ? ಉಕ್ರೇನ್. ರಾಜ ಉಡಾಸ್ ಅಂತ ಯಾವುದು? ಗ್ರೀಕ್ ಪುರಾಣದಲ್ಲಿ ಬಂದಿರುವಂಥ ಉಡಾಸ್ ಅಂತೇಳಿ. ಓಕೆ, ಗ್ರೀಕ್ ಅದರಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ಇನ್ನು ಆಪರೇಷನ್ ಸರ್ದನ್ ಸ್ಪಿಯರ್ ಅಂತಂದ್ರೆ ಏನು ರೀ ಅಂತ ಕೇಳ್ತಾರೆ. ಇವ್ರದ್ದು ಭಾಳ ನಡೀತಿದ್ರೆ ಮತ್ತು ಅಮೇರಿಕಾದವ್ರು ಹಿಂಗೂ ಮಾಡಂಗಿಲ್ಲ. USA ಇವರು ಲ್ಯಾಟನ್ ಅಮೇರಿಕಾ ಮಾದಕ ವಸ್ತುಗಳ ಕಳ್ಳ ಸಾಗಾಣಿಕೆ ಮಾಡಾಕತ್ತಿರ್ತಾರಲ್ಲ ಅವ್ರನ್ನ ರಪ್ಪನಂಗೆ ಹೊಡೆಯೋದು. ನಮ್ಮಲ್ಲಿ ನೋಡಿದ್ರೆ ಮುಲಾಜ್ ಹಿಡಿತಾರೆ, ಕಾಲಿಗೆ ಹೊಡಿತಾರೆ. ಅವ್ರು ಸೀದಾ ಏನು ಮಾಡಂಗಿಲ್ಲ, ತೆಲಿಗೆ ಹೊಡಿತಾರೆ. ಕೆರಿಬಿಯನ್ ಮತ್ತು ಪೂರ್ವ ಪೆಸಿಫಿಕ್ ವಲಯದಲ್ಲಿ ಮಾದಕ ಕಳ್ಳ ಸಾಗಾಣಿಕೆ ಜಾಲವನ್ನು ಪತ್ತೆ ಹಚ್ಚಾರ. ಬಿಟ್ಟಿಲ್ಲ ಇವ್ರು ಬಿಡಂಗಿಲ್ಲ ರೀ. ಇವ್ರು ತಲೆ ಕೆಟ್ಟ ನಿಂತರು ಅಂತಂದ್ರೆ ಅವ್ರನ್ನ ಸೆಲೆಬ್ರೇಷನ್ ಬರ್ತಡೇ ಮಾಡೇ ಬರ್ತಾರೆ ಇವರು. ಇನ್ನೊಂದು ಏನಂದರೆ ಸಮೀಕ್ಷಾ ನೌಕಾ ಇಕ್ಷಕ್ ಅಂತೇಳಿ ಬರ್ತದೆ. ಏನದು ಅಂತಂದ್ರೆ ಇದು ಬೃಹತ್ತಾದ ಸಮೀಕ್ಷಾ ನೌಕೆ ಆಗಿರುವಂಥದ್ದು ರೀ. ಅವ್ರಿಗೆ 3ನೇ ಹಡಗಾಗಿರ್ತದೆ. ಅಂದ್ರೆ ಹಡಗ್ರಿ ಇದು, ಬೇರೆ ಏನಲ್ಲ, ಹಡಗು. ಓಕೆ, ಇದನ್ನು ಬಂದಿರುವಂಥದ್ದು. ಇದನ್ನು ನೆನಪಿಟ್ಕೊಡ್ರಿ. INS ಇಕ್ಷಾ ಅಂತ ಸಂಪೂರ್ಣ ಸ್ವದೇಶಿ ನಿರ್ಮಿತ ಆಗಿರುವಂಥದ್ದು, ಆತ್ಮನಿರ್ಭರ್ ಭಾರತದ ಒಳಗಡೆ. ಓಕೆ, ಇದು ಇಷ್ಟು ಕೂಡ ಏನಪ್ಪ ಅಂತಂದ್ರೆ ನಾವು ಡಿಸೆಂಬರ್ದನ್ನು ನೋಡ್ಕೊಂಡಿವಿ. ಈಗ ಡಿಸೆಂಬರ್ದು ನೋಡ್ಕೊಂಡಿದ್ದೇವೆ ಅಂದ್ರೆ ಒಂದು ಸ್ವಲ್ಪ ಜನವರಿದು ಸೆಲೆಬ್ರೇಷನ್ ಮಾಡೋಣ. ಯಾಕಂತಂದ್ರೆ ಒಂದೊಂದು ಏನೂ ಇಲ್ಲ ಅಂದ್ರೆ 15 ನಿಮಿಷ ಹೋಗ್ತಾವೆ. ಯಾಕಂದ್ರೆ ಹಂಗೆ ಐತ್ರಿ ಇದು. ಈ ಟಾಪಿಕಲ್ಲಿ ಕ್ವಶನ್ ರೈಸ್ ಆಗತ್ತವೆ. ರೆಡ್ ಅಲ್ಲ. ಏನಪ್ಪ ಅಂತಂದ್ರೆ ಫಸ್ಟ್ ಬಂತು ನೋಡ್ರಿ ಎಕ್ಸ್ವೇರ್ ಸಮರಾಭ್ಯಾಸ. ಸರ್ ಯಾರ ಜೊತೆಗೆ ನಡೆದದು? ನಮ್ಮ ಭಾರತ ಅಂತೂ ಮೊದಲೇ ಇರ್ತದೆ. ನಮ್ಮ ಭಾರತದ ಇತ್ತು ಅಂದ್ರೆ ಮಾತ್ರ ಇಲ್ಲಿ ಕೊಟ್ಟಿರ್ತಾರೆ, ಇಲ್ಲಾಂದ್ರೆ ಕೊಟ್ಟಿಲ್ಲ. ಆವಾಗ ನಾನು ಇಮಿಡಿಯೇಟ್ಲಿ ಹೇಳ್ತೀನಿ ಇದು ಭಾರತದ ಜೊತೆಗೆ ಅಲ್ಲ, ಇದು ಪಕ್ಕದ ಮನೆಯವ್ರು ಮಾಡಾಕತ್ತಾರೆ ಅಂತೇಳಿ. ಈ ಕೇರಳದಾಗ ನಡೆದಿದ್ದು, ಇದು ಬೇರೆ ಎಲ್ಲಿಲ್ಲ, ಕೇರಳದಾಗ. ಓಕೆ, ಕೇರಳದಾಗ ಸಮರಾಭ್ಯಾಸ ನಡೆದಿರುವಂಥದ್ದು. ಮಾಲ್ಡವಿ ದಿವೇಸ್ ಭಾಷೆಯಲ್ಲಿ ಎಕ್ಸ್ವೇರ್ ಅನ್ನೋದು ಸ್ನೇಹಿತ ಅಂತ ಅರ್ಥ. ಈ ಸಮರಾಭ್ಯಾಸ ಯಾವಾಗಿನಿಂದ ಸ್ಟಾರ್ಟ್ ಮಾಡ್ಯಾರಿ ಅಂತಂದ್ರೆ 2009ರಿಂದ. ಏಕಾ ಸಮರಾಭ್ಯಾಸ ಅಂತ ಒಂದು ಬರ್ತದೆ. ಏಕಾ ಸಮರಾಭ್ಯಾಸ ಅಂತನಾದರೂ ಕರೀತಾರೆ ಇದನ್ನು. ಈ ದೋಸ್ತಿ ಸಮರಾಭ್ಯಾಸ ಅಂತ ಬರ್ತದೆ. ದೋಸ್ತಿ ಅನ್ನೋದು ಅವಾಗಲೇ ಹೇಳಿದ್ನಲ್ರಿ ನಿಮಗೆ. ಯಾರ ಜೊತೆಗೆ ದೋಸ್ತಿ ಅನ್ನೋದು? ಈ ದೋಸ್ತಿ ಯಾರ್ಯಾರು ಬರ್ತಾರೆ? ಒಂದು ಭಾರತದವ್ರು ಬರ್ತಾರೆ, ಇನ್ನೊಂದು ಯಾರು ಬರ್ತಾರೆ? ಅಣ್ಣ ಬಾಂಡ್ ತೆಳಗಡೆ ಇದ್ದಾರಲ್ಲ ಶ್ರೀಲಂಕಾದವರು, ಇನ್ನೊಂದು ಪಕ್ಕದಲ್ಲಿ ಯಾರಿದ್ದಾರೆ? ಮಾಲ್ಡೀವ್ಸ್. ಇವ್ರು 3 ಬರ್ತಾರೆ. ಆಪರೇಷನ್ ಇದು
ಕ್ಯಾಕ್ಸ್ಟಕ್ಸ್ ಅಂತೇಳಿ ಬರ್ತದೆ ರೀ. ಏನು ರೀ ಇದು ಅಂತ ಕೇಳ್ಬೋದು. 1988ರಲ್ಲಿ ಏನು ಮಾಡಿದ ಮಾಲ್ಡೀವ್ ಸರ್ಕಾರದ ವಿರುದ್ಧ ನಡೆದ ದಂಗೆಯನ್ನು ಹತ್ತಿಕ್ಕಲಕ್ಕೆ ನಮ್ಮ ಭಾರತದವ್ರು ಹೋಗಿ ಒಂದು ಸ್ವಲ್ಪ ಟೀಗಿ ಕುಡಿದು ಸಪ್ಪನಾಗ ಫಟ್ ಫಟ್ ಬಡ್ದು ಇವ್ರು ಏನು ಮಾಡ್ಯಾರ ಅಂತಂದ್ರೆ ಅವ್ರನ್ನ ಗಪ್ ಕುಂದರ್ಸಿ ಬಂದಾರೆ. ಈಗಾಗಲೇ ಈ ಕ್ವಶನ್ ಆಗೈತೆ ರೀ. ಯಾವುದು 13ನೇ ಆವೃತ್ತಿ ಎಕ್ಸುವೇರ್ ಅನ್ನೋದು ಜಂಟಿ ಸೇನಾ ಸಮರಾಭ್ಯಾಸವನ್ನು ಎಲ್ಲಿ ನಡೆದಿತ್ತು ಅಂತ ಕೇಳಿದ್ದಾರೆ, ಯಾವ ದೇಶದ ಜೊತೆಗೆ ನಡೆದಿತ್ತು ಅಂತ ಕೇಳಿದ್ದಾರೆ. ಅದು ಹಂಗೆ ಕ್ವಶನ್ ಕೇಳ್ತಾರೆ. ಇನ್ನೊಂದು ಏನು ರೀ, ಸೂರ್ಯಕಿರಣ ಸಮರಾಭ್ಯಾಸ. ಸರ ಸೂರ್ಯಕಿರಣ ಸಮರಾಭ್ಯಾಸ ಅಂದ್ರೆ ಒಂದು ಕೆಂಪ ಬೆಳಿ ಬರ್ತಾವ್ರಿ. ಇವು ಎದ್ರ ಜೊತೆಗಪ್ಪ ಅಂತಂದ್ರೆ ನೇಪಾಳ ರೀ. ನೇಪಾಳದ ಜೊತೆಗೆ ಸಮರಾಭ್ಯಾಸವನ್ನು ಮಾಡಿರುವಂಥದ್ದು. ಸರ್ ಇದು ಪ್ರಾರಂಭ ಆಗಿದ್ದು 2011ರಲ್ಲಿ ಪ್ರಾರಂಭ ಆಗೈತಿ. ಇದು ಎಷ್ಟನೇ ಆವೃತ್ತಿ? 19ನೇ ಆವೃತ್ತಿ. ಉತ್ತರಾಖಂಡದಲ್ಲಿ ಪಿಥೋರ್ಗಢದಲ್ಲಿ ನಡೆದಿರುವಂಥದ್ದು. ಓಕೆ, ನೆಕ್ಸ್ಟ್ ಇನ್ನು ಹರಿಮಾವ್ ಅಂತೇಳಿ ಒಂದು ಬರ್ತದೆ. ಏನಿದು? ಹರಿಮಾವ ಶಕ್ತಿ ಸಮರಾಭ್ಯಾಸ ಅಂತ ಬರ್ತದೆ. ಓಕೆ, 2020. ಸರ್ ಇದು 5ನೇ ಆವೃತ್ತಿ ಆಗಿರ್ತದೆ. 5ನೇ ಆವೃತ್ತಿ ರಾಜಸ್ಥಾನದಲ್ಲಿ ನಡೆದಿರುವಂಥದ್ದು. ಹೌದಾ? ಯಾರ್ಯಾರ ಜೊತೆ ರೀ? ಮಲೇಷ್ಯಾ. ಸೊ ಇವ್ರ ಜೊತೆಗೆ ನಡೆದದು. ಇನ್ನು ನೆಕ್ಸ್ಟ್ ಏನು? ಭಾರತೀಯ ಸೇನೆ ಇದು ಡೋಗ್ರಾ ರೆಜಿಮೆಂಟ್ ಅಂತೇಳಿ ಬರ್ತದೆ. 25ನೇ ಬೆಟಾಲಿಯನ್ ಅಂತೇಳಿ ತೊಗೊಂತ 2000 ಸ್ಟಾರ್ಟ್ ಆಗೈತೆ ರೀ. 2012ದಾಗ ಸ್ಟಾರ್ಟ್ ಆಗೈತೆ. ವಿಶ್ವಸಂಸ್ಥೆ ಚಾರ್ಟರ್ ಅಧ್ಯಯನ ಮುಖಾಂತರ ಇದನ್ನು ಪ್ರಾರಂಭವನ್ನು ಮಾಡ್ತಾರೆ. ಅದನ್ನು ಹೇಳ್ತದೆ ಮುಂದೆ. ಇನ್ನು ಭಾರತ ಮಲೇಷ್ಯಾ ಈ ಥರ ಸಮರಾಭ್ಯಾಸಗಳು ಯಾವ್ಯಾವ ನಡೆದವ್ರಿ? ಒಂದು ಸಮುದ್ರ. ಸರ್ ಏನು ರೀ ಸಮುದ್ರ ಲಕ್ಷ್ಮಣ. ಓಕೆ, ಸಮುದ್ರ ಲಕ್ಷ್ಮಣ ಮಲೇಷ್ಯಾ ನಡುವೆ ನಡೆದಿರುವಂಥದ್ದು. ಇದು ಯಾವುದು? ನೌಕಾಪಡೆ. ಇನ್ನೊಂದು ಯಾವುದು? ಉದಾರ ಶಕ್ತಿ ಅಂತ ಬರ್ತದೆ. ಓಕೆ, ಈ ಉದಾರ ಶಕ್ತಿಯನ್ನು ಭಾರತ ಮಲೇಷ್ಯಾ ನಡುವೆ ನಡೆದಿರುವಂಥದ್ದು. ನೆಕ್ಸ್ಟ್ ಅಪಾಚೆ ಅಂತೇಳಿ ಬರ್ತದೆ. AH-64E ಅಂತೇಳಿ ಬರುತ್ತೆ. ಇದು EAP. ನಾವು ಬರೆಯೋದು ಹಿಂಗೆ. ಓಕೆ, ಹೆಲಿಕಾಪ್ಟರ್ ಬರ್ತದೆ. ಬೋಯಿಂಗ್ ಸಂಸ್ಥೆ ಇದನ್ನು ಏನು ಮಾಡೈತಿ? ನಿರ್ಮಾಣ ಮಾಡ್ತಿ. ಯಾವುದು? USA ಅಮೇರಿಕಾದವರು ಹೆಲಿಕಾಪ್ಟರ್ ಅಭಿವೃದ್ಧಿಯನ್ನು ಪಡಿಸ್ಯಾರ. ಯಾರಿಗಪ್ಪ ಅಂದರೆ ಇತ್ತೀಚೆಗೆ ಸೇನೆ ನಮ್ಮ ಭಾರತದವ್ರಿಗೆ ಏನು ಮಾಡ್ಯಾರ? ಒಂದು 3 ತೊಗೊಳ್ರಿ ನೀವು, ಒಂದು ಸ್ವಲ್ಪ ನೋಡಿರಿ ಟ್ರಯಲ್ ಅಂತೇಳಿ ಕೊಟ್ಟಿದ್ದಾರೆ. ಹಂಗೆ ಏಕತಾ ಅಂತ ಬರ್ತದೆ. ಏಕತಾ ಸಮರಾಭ್ಯಾಸ ಅಂತೇಳಿ ಬರ್ತದೆ. ಏಕತಾ ಸಮರಾಭ್ಯಾಸ ಯಾರ ಜೊತೆ ರೀ? ಮಾಲ್ಡೀವ್ಸ್ ಜೊತೆ ನಡೆದದು. ಅದು ಪದೇ ಬರ್ತದೆ ಅದು ಹಾಗೆ. ಬಟ್ ಈಗೂ ಹೇಳೀನಿ ಮತ್ತು ಹಾಗೂ ಬಂದದ್ದು, ಏನು ಮಾಡೋಕ್ಕಾಗಂಗಿಲ್ಲ. ಇದು 8ನೇ ಆವೃತ್ತಿ ನೋಡ್ರಿ. ಮಾಲ್ಡೀವ್ಸ್ ಜೊತೆಗೆ ನಡೆದಿರುವಂಥದ್ದು. 2017ರಲ್ಲಿ ಏನಾಗೈತಿ ಅಂತಂದ್ರೆ ಇದನ್ನು ಪ್ರಾರಂಭವನ್ನು ಆಗಿರುತ್ತೆ 2017ರಲ್ಲಿ. ಇನ್ನು ಏಕತಾ AI. ಸರ ಏಕತಾ ಸಮರಾಭ್ಯಾಸ ಬೇರೆ, ಏಕತಾ AI ಬೇರೆ. ಇದು ಏನಪ್ಪ ಅಂದ್ರೆ ಸಂಭವ್ ಅಂತ ಬರ್ತದೆ. ಓಕೆ, ಸಂಭವ್ ಅಂತ ಬರ್ತದೆ. ಈ ವಿಜಯ್ ದಿವಸ್ 2025ರಲ್ಲಿ ಆಚರಣೆ ಮಾಡುವಂಥ ಭಾರತ ಸೇನೆ ನಡೆಯುವಂಥದ್ದು 2ನೇ ನೂತನ ತಂತ್ರಜ್ಞಾನದ ಪರಿಚಯವನ್ನು ಮಾಡಾಕ್ತಾರೆ. ಸಂಪೂರ್ಣವಾಗಿ ಇದು ಏನಪ್ಪ ಅಂದ್ರೆ ದೇಶೀಯವಾಗಿ ನಿರ್ಮಾಣ ಆಗಿರುವಂಥದ್ದಾಗಿರುತ್ತೆ. ಸಂಭವ್ ಅಂತಂದರೆ ಭಾರತ ಸೇನೆಯ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂಥದ್ದು ವ್ಯವಸ್ಥೆ. ಅತ್ಯಾಧುನಿಕ. ಈಗ ಎಲ್ಲಾದರೂ ಹೊಂಟಿರ್ತಾರೆ, ನೆಟ್ವರ್ಕ್ ಇರಂಗಿಲ್ಲ. ಇಲ್ಲಿ ನೆಟ್ವರ್ಕ್ ಇರಂಗಿಲ್ಲ. ಇದು ಒಂದು ಮೊಬೈಲ್ ಐತ್ರಿ, ನಮ್ಮ ಜಂಗಮವಾಣಿ ಅಂತ ಕರಿತೀವಿ. ಜಂಗಮವಾಣಿ ಅಂತ ಕರಿತೀವಿ. ಸರ ನಾನು ಇಲ್ಲಿರ್ತಾನೆ, ಈ ಜಂಗಮವಾಣಿ ನನ್ನ ಹತ್ರ ಇಟ್ಕೊಂಡು ಕುಂತಿರ್ತಾನೆ. ಈ ಗುಡ್ನಾಗ ಹೋಗಿರ್ತೇನೆ ಇಲ್ಲಿದಿಂದ ಇಲ್ಲಿ ಗುಡ್ ಇರ್ತದೆ. ಇಲ್ಲಿ ತೆಳಗೆ ನಿಂತಿರ್ತೀನಿ. ಇಲ್ಲಿ ತೆಳಗೆ ನಿಂತೇನದ ನನಗೆ ನೆಟ್ವರ್ಕ್ ಸಿಗೋಲ್ದು. ನಮ್ಮ ಕ್ಯಾಪ್ಟನ್ಗೆ ಹೇಳ್ಬೇಕಾಗಿರ್ತದೆ, ಸರ ನಾನು ಇಲ್ಲಿ ತೆಳಗದೇನು ರೀ, ನನಗೆ ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ರಿ ಅಂತ. ಇಲ್ಲಿ ನೆಟ್ವರ್ಕೇ ಬಂದಿಲ್ಲ ರೀ. ಇವ್ರು ಅಲ್ಲಿ ತನಕ ಏನು ಮಾಡ್ಕೋಬೇಕು ರೀ? ಇವ್ರು ಏನು ಮಾಡೋಕ್ಕಾಗಂಗಿಲ್ಲ. ಗುಡ್ಡ ಹತ್ಬೇಕಾಗ್ತದೆ ರೀ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅಲೋ ಸರ ಹಿಂಗೆ ನಾ ಇಲ್ಲಿ ಬಂದಿನಿ, ಟೀ ಸಿಗೋಲ್ದು, ಕಾಫಿ ಸಿಗೋಲ್ದು ಅನ್ನಂಗಿಲ್ಲ ರೀ. ಅಲ್ಲಿ ಅಂದ್ರೆ ಬಡಿತಾರೆ ಅವ್ರು. ಸರ ಇಲ್ಲಿ ಬಂದಿನಿ, ಯಾಕೋ ಟೆರರಿಸ್ಟ್ ಒಂದು ಸ್ವಲ್ಪ ಹಾವಳಿ ಜಾಸ್ತಿ ಆಗಂಗೆ ಕಾಣಿಸ್ತೈತೆ, ಒಂದು ಸ್ವಲ್ಪ ಇಮಿಡಿಯೇಟ್ಲಿ ಸಿಗ್ನಲ್ ಕೊಡಿಲ್ಲ ಅಂತ. ಇಮಿಡಿಯೇಟ್ಲಿ ತಡಿನ ಒಂದು 4 ಜನಕ್ಕೆ ಕಳಿಸ್ತೀನಿ ಅಂತ ಹೇಳ್ತಾರೆ ಅವ್ರು. ಅವಾಗ ಏನಾಗುತ್ತೆ? ಸಿಗ್ನಲ್ ಸಿಗುತ್ತೆ. ಬಟ್ ಇಲ್ಲಿ ಇತ್ತಂದ್ರೆ ಸಿಗಂಗಿಲ್ಲ ರೀ. ಯಾರಾದರೂ ಅಟ್ಯಾಕ್ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಏನಾಗುತ್ತೆ? ಕಷ್ಟ ಆಗಿಬಿಡುತ್ತೆ. ಯಾಕಂದ್ರೆ 2-3 ಜನ ಅಥವಾ 10 ಜನ ಹೋಗಿರ್ತಾರೆ, ಹೊಡೆದು ಬಿಡ್ತಾರೆ. ಅದಕ್ಕಾಗಿ ಇಲ್ಲಿ ಎಲ್ಲೇ ಇದ್ದರೂ ಕೂಡ ಅದು ಸಿಗ್ನಲ್ ಸಿಗಂಗೆ ಮಾಡ್ಬೇಕ್ರಿ. ಹಂಗೆ ಮಾಡೋ ಉದ್ದೇಶಕ್ಕಾಗಿ ಏನು ಮಾಡ್ಯಾರ? ಸಂಭವ ಅನ್ನೋದು ಏನು ಮಾಡ್ಯಾರ ಅಂತಂದ್ರೆ ಒಂದು AI ಅಂದರೆ ದೇಶೀಯವಾಗಿ ಅಭಿವೃದ್ಧಿಯನ್ನು ಪಡಿಸ್ಕೊಂಡಿದ್ದಾರೆ. ಎಲ್ಲೇ ಇದ್ರಿ ನೀವು ಇಲ್ಲೇ ಕುಂತ್ಕೊಡ್ರಿ, ಇಲ್ಲೇ ಕೂತ್ರು ನೆಟ್ವರ್ಕ್ ಬರಬೇಕು. ಹಂಗೆ ಮಾಡಾಕತ್ತಾರೆ. ಹೌದಾ? ಅಂದ್ರೆ ನಮಗೆ ಇಮಿಡಿಯೇಟ್ಲಿ ಏನದ ಅಂತಂದ್ರೆ ಅವರಿಗೆ ಬೇಗ ನೆಟ್ವರ್ಕನ್ನು ಸಿಗಬೇಕ್ರಿ. ಆ ಥರ ಮಾಡಾಕತ್ತಾರೆ. ನಿಮ್ಮ ಭಾಷೆಯಲ್ಲಿ ಹೇಳಾಕತ್ತೇನ, ಮತ್ತು ಯಾವರಿಗೂ ಕೂಡ ಅವಮಾನ ಮಾಡಬೇಕಂತಲ್ಲ, ನಿಮ್ಮ ಲಾಡು ಭಾಷೆಯಲ್ಲಿ ಅರ್ಥವಾಗಲಿ ಅನ್ನೋ ಉದ್ದೇಶಕ್ಕಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಇದು ಬೇರೆದಕ್ಕೆ ಹೋಗಿ ಲಿಂಕ್ ಮಾಡಬೇಡ್ರಿ. ಇನ್ನು ಭಾರತದ ರಣಭೂಮಿ ದರ್ಶನ ಅಂತ ಬರ್ತದೆ. ಏನು ರೀ ರಣದ? ಚೋಲಾ ಅಂತ ಬರ್ತದೆ. ಚೋ ಲಾ ಅಂತ ಬರ್ತದೆ. ಇದು ಡೋಕ್ ಲಾ ಅಂತ ಪ್ರವಾಸೋದ್ಯಮ ಮುಕ್ತಗೊಳಿಸಿರುವಂಥದ್ದು. ಅಲ್ಲಿ ಹೋಗೋದು ಬರೋದು ಮಾಡ್ರಿ ಅಂತ ಹೇಳಾಕತ್ತಾರೆ. ಓಕೆ, ಸಿಕ್ಕಿಂ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಪ್ಪ ಅಂತಂದ್ರೆ ಮ್ಯಾನ್ ಪ್ಯಾಡ್ಸ್ ಅಂತ ಬರ್ತದೆ. ಏನು ಮ್ಯಾನ್ ಪ್ಯಾಡ್ಸ್ ಅಂತಂದ್ರೆ ಏನಿಲ್ಲ ರೀ, ಕಡಿಮೆ ಎತ್ತರದ ರಕ್ಷಣಾ ಕಾರ್ಯಾಚರಣೆ ಏನಾದರೂ ನಡೀತಿತ್ತಂದ್ರೆ ಹೆಗಲ ಮೇಲೆ ಇಟ್ಕೊಂಡು ಹೋಗಿ ಡಮ್ ಅನ್ಸ್ಬೇಕು ಅಷ್ಟೇ. ಇದು ಮ್ಯಾನ್ ಪೋರ್ಟಬಲ್ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ಅಂತ ಬರ್ತದೆ. ಭೂಮಿಯಿಂದ ಆಕಾಶಕ್ಕೆ ಹೋಗೋದು. ನಾವು ಇಲ್ಲಿ ನಿಂತ್ಕೊಂಡು ಇಲ್ಲಿ ಮನುಷ್ಯ ನಿಂತಾನಂದ್ರೆ ಹಿಂಗೆ ನಿಂತು ಇವ್ನಿಗೆ ಹೊಡೆಯೋದ್ರಿ ಅಷ್ಟೇ, ಬೇರೆ ಏನಲ್ಲ. ನೋಡಿರಿ, ಇನ್ನೊಂದು 54ನೇ ವಿಜಯ್ ದಿವಸ್ ಅಂತ ಹೇಳ್ರಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾವ್ದ್ರದ್ರಿ ಸರ? ಇದು ಒಂದು ಭಾರತ ಪಾಕಿಸ್ತಾನ ಯುದ್ಧ ರೀ, 1971 ನಡೆದಿತ್ತಲ್ಲ. ಓಕೆ, ಅಮರ್ ಸೋನಾರ್ ಅಂತೇಳಿ ನಡೀತೀವಲ್ಲ, ಅದನ್ನು ಆಪರೇಷನ್ ಸರ್ಚ್ ಲೈಟ್ ಅಂತೇಳಿ ಬರ್ತದೆ. ಸರ್ಚ್ ಲೈಟ್ ಅನ್ನೋದು ಯಾವ್ದಕ್ಕಪ್ಪ ಅಂದ್ರೆ ಪಾಕಿಸ್ತಾನ ಜೊತೆಗೆ ವಿಮೋಚನೆ ಮಾಡಬೇಕು ಅಂತೇಳಿ. ಇದು ಯಾವಾಗ ರೀ ಅಂತ ಕೇಳಿದ್ರೆ ಡಿಸೆಂಬರ್ 13ನೇ ದಿವಸ ಕಾಲದಲ್ಲಿ ಈ ಏನು ಯುದ್ಧವನ್ನು ಫೀಲ್ಡ್ ಮಾರ್ಷಲ್ ಅವರು ಶ್ಯಾಮ್ ಮಾಣಿಕ್ ಶಾ ಅಂತ ಇರ್ತಾರೆ. ಯಾರು? ಶ್ಯಾಮ್ ಮಾಣಿಕ್ ಶಾ ಅಂತ ಇರ್ತಾರೆ. ಓಕೆ, ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಭಾರತದ ನೌಕಾಪಡೆ ಕರಾಚಿಯ ಬಂದರಿನಿಂದ ಮೇಲೆ ಆಪರೇಷನ್ ಟ್ರೈಡೆಡ್ ಅಂತೇಳಿ ಹಾಕಿರ್ತಾರೆ. ಸರ ಇದು ಈಗಾಗಲೇ ಹೇಳಿನ
ಇದು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇಂಥ ಕ್ವಶನ್ಸ್ಗಳು ನಿಮಗೆ ಬುಕ್ಕಲ್ಲಿ ಹುಡುಕಿದ್ರೆ ಸಿಗಂಗಿಲ್ಲ. ಇಂಥವು ಸಿಕ್ಕಿರ್ತಾವೆ ಅಂತಂದ್ರೆ ಅವು ನೆನಪಿಟ್ಕೊಡ್ರಿ. ಓಕೆ, ರಾಜಸ್ಥಾನ್ ಗಡಿಯಲ್ಲಿ ಪ್ರದೇಶ ಲಾಗ್ವಾಲಾ ಅಂತ ಬರ್ತಾ ಕದನ ನಡೆದಿರ್ತದೆ. ಇಂಥವು ಕದನಗಳು ನೀವು ನೆನಪಿಟ್ಕೊಂಡ್ರೆ ಮುಗೀತು. ಒಂದು ಕ್ವಶನ್ ನಿಮ್ಮ ಹತ್ರ ಏನದ ಬರೆದಿಟ್ಕೊಡ್ರಿ, ಲಾಗ್ವಾನ ಕದನ ಅಂತೇಳಿ. ಯಾಕೆ ಹೇಳಕತ್ತೀನಿ ಗೊತ್ತೇನ್ರಿ? ಈ ಮೈಸೂರು ಕದನಗಳು ನಡೀತಾವೆ ಗೊತ್ತಾ? ಮಂಗಳೂರು ಕದನ ಯಾವುದು, ಬೆಂಗಳೂರು ಕದನ ಯಾವುದು, ಈ ಪೋರ್ಟ್ನೋವಾ ಕದನ ಯಾವುದು ಅಂತೇಳಿ ಇವು ಎಲ್ಲ ನಿಮಗೆ ಸಿಗಬೇಕು ಅಂದ್ರೆ KNA ಬುಕ್ ಓದಬೇಕು. ಅದರಲ್ಲೇ ಅದಾವೆ. ಇದರಲ್ಲಿ 2-3 ಸಲ ಕ್ವಶನ್ ರೈಸ್ ಮಾಡ್ಯಾರ. ಇದು ಯಾವಾಗಪ್ಪ ಅಂತಂದ್ರೆ ಸಿಮ್ಲಾ ಒಪ್ಪಂದ ನಡೀತದೆ ರೀ. ಯಾವಾಗ ನಡೀತದ? 1972 ಜುಲೈ 2ನೇ ತಾರೀಕಿಗೆ ಸಿಮ್ಲಾ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ಅದಕ್ಕಾಗಿ ನೆಕ್ಸ್ಟ್ ಇನ್ನು ಭಾರತ ಸೇನಾ ನೌಕಾಪಡೆಯ ದಿವಸ್ ಅಂತ ಬರ್ತದೆ ರೀ. ಭಾರತ ಸೇನಾ ನೌಕಾಪಡೆ ದಿನ ಯಾವಾಗ ರೀ? ಡಿಸೆಂಬರ್ 4ನೇ ತಾರೀಕಿಗೆ. ನರೇಂದ್ರ ಮೋದಿ ಅವರು ಹೋಗಿ ನೌಕಾಪಡೆ ಸಿಬ್ಬಂದಿಗಳಿಗೆಲ್ಲ ಸ್ವೀಟ್ ತಿನ್ನಿಸ್ತಾರೆ. ನೀವು ಭಾಳ ನಮ್ಮನ್ನು ಸೇಫಾಗಿ ನೋಡಾಕತ್ತೀರಿ. ನಿಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಮರೆಯಂಗಿಲ್ಲ. ನಾವು ಯುದ್ಧ ಸನ್ನದ್ದು ಒಗ್ಗೂಡಿ ವಿಶ್ವಾಸಾರ್ಹ ಮತ್ತು ಆತ್ಮನಿರ್ಭಯ ಪಡೆ ಅಂತೇಳಿ ಇವ್ರದ್ದೊಂದು ಥೀಮ್ ಐತ್ರಿ. ಇವ್ರು ಒಟ್ಟು ಎದಕ್ಕೂ ಹೆದರಂಗಿಲ್ಲ. ನೀವು ಎಂಥವ್ರನ್ನ ಕಳಿಸ್ರಿ ನಿಮ್ಮನ್ನು ಆರಾಮಾಗಿ ಏನು ಮಾಡ್ತೇವೆ ಬಡ್ದು ಬಾಯಿಗೆ ಹಾಕೊತೀವಿ ಅಂತ ಹೇಳ್ತಾರೆ. ಈ ನೌಕಾಪಡೆ ಯಾಕೆ ಶಂ ನೋ ಮರಣಂ ಅಂತೇಳಿ, ಕಡಲ ಒಡೆಯನಾದ ವರುಣನಿಗೆ ನಮನ, ಇದು ನಮಗೆ ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ. ಅಂದರೆ ಏನಪ್ಪ ಅಂತಂದ್ರೆ ಈ ಕಡಲ ಒಡೆಯ ಅಂತಂದ್ರೆ ಈ ಸಮುದ್ರದ ಅಧಿಪತಿಯಾದಂಥ ವರ್ಣ ನಮಗೆ ಮಂಗಳವಾಗುವ ರೀತಿ ಅಂದರೆ ಒಳ್ಳೆಯದಾಗಲಿ ಅನ್ನೋ ಒಂದು ಉಂಟು ಮಾಡು ಅಂತೇಳಿ ಹೇಳುವಂಥ ಕಾನ್ಸೆಪ್ಟನ್ನು ಇದ್ರ ಬಗ್ಗೆ ಹೇಳತ್ರಿ. ಇನ್ನು ಪರಮವೀರ ಚಕ್ರ ಅಂತ ಬರ್ತದೆ ರೀ. ಈ ಪರಮವೀರ ಚಕ್ರದ ಬಗ್ಗೆ ನಾನು ಡೆಪ್ತಾಗಿ ಕ್ಲಾಸ್ ತೊಗೋಬೇಕಾಗಿತ್ತು, ಭಾಳ ಇಂಪಾರ್ಟೆಂಟ್ ಆಗೈತೆ ಅದು. ಓಕೆ, 96 ಎಡ್ ಡಿ ಕ್ಯಾಪ್ ಅಂತೇಳಿ ಬರ್ತದೆ. ಭಾವಚಿತ್ರವನ್ನು ತೆರವುಗೊಳಿಸಿರುವಂಥದ್ದು. ಇದರಲ್ಲಿ 21 ಯೋಧರಿಗೆ ಏನಪ್ಪ ಅಂದ್ರೆ ವೀರ ಯೋಧರಿಗೆ ಭಾವಚಿತ್ರವನ್ನು ಅಳವಡಿಸಲಾಗಿರುವಂಥದ್ದು. ಇದನ್ನು ಪರಮವೀರ ಚಕ್ರವನ್ನು 26 ಜನವರಿ ಇದರಲ್ಲಿ 1950ರಲ್ಲಿ ಇದನ್ನು ರಾಜೇಂದ್ರ ಪ್ರಸಾದ್ ಅವರು ಇದನ್ನೇನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಎಲ್ಲಿಂದ ಕೊಡ್ತಾರಪ್ಪ ಅಂತಂದ್ರೆ 1947 ಆಗಸ್ಟ್ 15ರಿಂದ ಕೊಡ್ತಾ ಬರ್ತಾರೆ. ಅಲ್ಲಿಂದ ಸಾಧನೆ ಮಾಡಿದವರಿಗೆ ಕೊಡ್ರಿ ಅಂತ ಹೇಳ್ತಾರೆ. ಈ ಪದಕವನ್ನು ವಿನ್ಯಾಸ ಮಾಡಿದವರು ಯಾರು ಅಂತ ಕೇಳಿದ್ರೆ ಸಾವಿತ್ರಿ ಕಾನೋಲ್ಕರ್ ಅಂತೇಳಿ ಬರ್ತಾರೆ. ನೆಕ್ಸ್ಟ್ ಇನ್ನು ಅಶೋಕದ ಸುರಂಗ ಅಂತ ಬರ್ತದೆ. ಓಕೆ, ಅಶೋಕದ ಸುರಂಗ ಅಂತೇಳಿ ಬರ್ತದೆ. ಇದನ್ನು ಏನಪ್ಪ ಅಶೋಕದ ಸುರಂಗ? ಅಶೋಕದ ಸುರಂಗ ಅಲ್ಲದು ಶೋಕ್ ಸುರಂಗ ಅಂತೇಳಿ ಬರ್ತದೆ. ಇದನ್ನು ಏನಪ್ಪ ಅಂದರೆ ಶೋಕ್ ಸುರಂಗವನ್ನು ಸೇರಿದಂಥ ಗಡಿ ರಸ್ತೆಯ ಸಂಘರ್ಷಣವನ್ನು ಅಂದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ 125 ಯೋಜನೆಯನ್ನು ಉದ್ಘಾಟನೆ ಮಾಡುತ್ತೆ. ಓಕೆ, ಅಂದರೆ ಎದಕ್ಕಿದು ಇಂಪಾರ್ಟೆಂಟ್ ಅಂದರೆ ಸುರಂಗ ಮಾರ್ಗಗಳನ್ನು ಕೊರೆಯೋದಕ್ಕೆ. ಅದಕ್ಕೆ ನೆನಪಿಟ್ಕೊಡ್ರಿ. ಇದನ್ನು ಎಲ್ಲಿದೆ ಅಂದರೆ ಲೇಹ್ ಮತ್ತು ದೌಲತ್ ಬೇಗ್ ಓಲ್ಡಿ ಅಂತೇಳಿ ಬರುತ್ತೆ. ಅದರ ನಡುವೆ ಇರುವಂಥ ಒಂದು ಸುರಂಗ ಮಾರ್ಗ ಇದಾಗಿರುತ್ತೆ. ಇದು ಒಂದು ಸ್ವಲ್ಪ ಜಾಸ್ತಿನೇ ಆಗ್ತವೆ, ಇವು ಏನು ಮಾಡೋಕ್ಕಾಗಲ್ಲ. ಡೆಸರ್ಟ್ ಸೈಕ್ಲೋನ್ ಅಂತೇಳಿ ಬರ್ತದೆ. ಈ ಸಮರಾಭ್ಯಾಸ ಯಾರ ಜೊತೆಗೆ ನಡೆಯುತ್ತದೆ ಅಂತ ಕೇಳ್ತಾರೆ? UAE ಯಾವಾಗ ಅಂತಾರೆ? ಡಿಸೆಂಬರ್ 18ರಿಂದ ನಡೆದಿರುವಂಥದ್ದು. ಇದು ಅಬುಧಾಬಿಯಲ್ಲಿ ನಡೆದಂಥ ಸ್ಥಳ ಆಗಿರುತ್ತೆ. ಓಕೆ, ಹೋದ್ಸಲ ನಮ್ಮ ರಾಜಸ್ಥಾನದಲ್ಲಿ 2024ರಲ್ಲಿ ನಡೆದಿತ್ತು, 2ನೇ ಆವೃತ್ತಿ. ಇನ್ನೊಂದು ತಾರಾಗಿರಿ ಅಂತ ಬರ್ತದೆ. ಏನಿದು ತಾರಾಗಿರಿ? ಪ್ರಾಜೆಕ್ಟ್ 17A ಫ್ರಿಗೇಡ್ ಅಂತೇಳಿ ಬರುವಂಥದ್ದು. ಇದು ಒಂದು ನೌಕೆ. ಓಕೆ, ಮುಂಬೈನ ವಜುಗಾಮ ಢಾಕಾ ಸಿಪ್ ಬಿಲ್ಡರ್ಸ್ ಇದನ್ನು ಲಿಮಿಟೆಡ್ದವರು ತಯಾರವನ್ನು ಮಾಡಿದ್ದಾರೆ. ಅದಷ್ಟು ನೆನ್ಪಿಟ್ಕೊಡ್ರಿ, ಯಾಕಂದರೆ ಇದು ಜಾಸ್ತಿ ಹೋಗ್ತದೆ. ಹಂಸ 3 ಅಂತ ಬರ್ತದೆ. ಹಂಸ 3 NG ತರಬೇತಿ ನೌಕಾ ಅಂತೇಳಿ ಬರ್ತದೆ. ಇದು ಏನಪ್ಪ ಅಂದರೆ ನೆಕ್ಸ್ಟ್ ಜನರೇಷನ್ ತರಬೇತಿಯ ನೌಕಾ ವಿಮಾನವನ್ನು ಅನಾವರಣವನ್ನು ಗೊಳಿಸಿರುವಂಥದ್ದು ಆಗಿರುತ್ತೆ. ಓಕೆ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಇದನ್ನು ಮಾಡಿರ್ತಾರೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಕೇಳ್ತಾರೆ. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದಪ್ಪ ಅಂತಂದ್ರೆ ಬೆಂಗಳೂರಿನಲ್ಲಿದೆ. ಓಕೆ, ನೆನಪಿಟ್ಕೊಡ್ರಿ. ಇನ್ನು ಸಮುದ್ರದ ಪ್ರತಾಪ ಅಂತ ಬರ್ತದೆ. ಸಮುದ್ರದ ಪ್ರತಾಪ ಅಂದರೆ ಇದು ಕೂಡ ಭಾರತೀಯ ಕರಾವಳಿಯ ರಕ್ಷಣಾ ಪಡೆಯಾಗಿರುವಂಥದ್ದು. ಮೊಟ್ಟ ಮೊದಲ ಬಾರಿಗೆ ಮಾಲಿನ್ಯ ನಿಯಂತ್ರಣದ ನೌಕೆ ಆಗಿರುವಂಥದ್ದು ಯಾವುದು? ಸಮುದ್ರ ಪ್ರತಾಪ. ಇದು ಏನಪ್ಪ ಅಂತ ಇದನ್ನು ಒಂದು ಹಡಗೆ, ಬೇರೆ ಏನಲ್ಲ. ಗೋವಾದ ಸಿಪ್ ಯಾರ್ಡ್ ಲಿಮಿಟೆಡ್ದವರು ಇದನ್ನು ನಿರ್ಮಾಣವನ್ನು ಮಾಡಿದ್ದಾರೆ, ಭಾರತ ವಿನ್ಯಾಸಗೊಳಿಸಿರುವಂಥದ್ದು. ಇನ್ನೊಂದು ಏನಪ್ಪ ಅಂತಂದ್ರೆ CAPF ಅಂತ ಬರ್ತದೆ. ಏನು? ಕೇಂದ್ರೀಯ ಸಶಸ್ತ್ರ ಪೊಲೀಸ್ ಪಡೆ ಅಂತೇಳಿ. ಇಲ್ಲಿ ಏನೂ ಮಾಡಿಲ್ಲ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ್ರಿ. ಅಗ್ನಿವೀರ ಏನಿದಾರಲ್ಲ ಅವರಿಗೊಂದು 50% ರಿಸರ್ವೇಷನನ್ನು ಕೊಟ್ಟಿದ್ದಾರೆ. ಮುಂಚೆ 10 ಇರೋದನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಈಗ 50% ಕೊಟ್ಟಿದ್ದಾರೆ. ಓಕೆ, ಇದು ಇಷ್ಟು ಏನಪ್ಪ ಅಂತಂದರೆ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನೊಂದು ಅಗ್ನಿಪಥ ಯೋಜನೆ ಅಂತೇಳಿ ಬರ್ತದೆ. ಇದನ್ನು ಯಾವಾಗ ಜಾರಿಗೆ ಬಂದರು ಅಂದರೆ 2022ರಲ್ಲಿ ಜಾರಿಗೆ ಬರುತ್ತೆ. 4 ವರ್ಷ ಕೆಲಸದಲ್ಲಿ ಇರಬೇಕು ಅಂತ ಹೇಳುತ್ತೆ. ಅದು ಅಷ್ಟು ಕೂಡ ಇಲ್ಲಿ ಬಂದಿರುವಂಥದ್ದು. INS ಹರಿದಮ್ ಅಂತೇಳಿ ಒಂದು ಬರ್ತದೆ. ಸ್ವದೇಶಿ ನಿರ್ಮಿತವಾದಂಥ ಹರಿಯಂತ್ ಸರಣಿ 2ನೇ ಅಣುಶಕ್ತಿ ಚಾಲಿತ ಜಲಾಂತರ್ಗಾಮಿ ಯುದ್ಧ ನೌಕೆ ಆಗಿರುತ್ತದೆ. ಇದರಲ್ಲಿ ನೋಡ್ರಿ, ಇದರಲ್ಲಿ ಬಲಿಷ್ಠವ ಯಾವುದು? K-15 ಮತ್ತು K-4 ಅಂತೇಳಿ 2 ಬರ್ತಾವೆ. ಅವೆರಡು ಕೂಡ ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಯಾವುದಿದೆ? ಫೆಬ್ರವರಿ ಬಂತು. ಈ ಫೆಬ್ರವರಿಯಲ್ಲಿ ತೈಮೂರ್ ಕ್ಷಿಪಣಿ ಅಂತೇಳಿ ಬರ್ತದೆ. ತೈಮೂರ್ ಅಂದ್ರೆ ಪಾಕಿಸ್ತಾನ ವಾಯುಪಡೆ ಇತ್ತೀಚೆಗೆ ಏನು ಮಾಡೈತಿ? ಇದು ಪಾಕ್. ಓಕೆ, ಪಾಕಿಸ್ತಾನ ತೈಮೂರ್ ಶಸ್ತ್ರಾಸ್ತ್ರ ವ್ಯವಸ್ಥೆನ ಯಶಸ್ವಿಯಾಗಿ ಹಾರಾಟವನ್ನು ಮಾಡಿದ್ದಾರೆ. ಓಕೆ, ಅದು ಒಂದು ನೆನಪಿಟ್ಕೊಡ್ರಿ. ಇದು ಎಲ್ಲಿದೆ ಅಂತ ಕೇಳಿದ್ರೆ ಪಾಕಿಸ್ತಾನ ಏನು ಮಾಡೈತಿ? ಅದು
ಏನು ರೇಂಜನ್ನು ತನ್ನ ಹಾರಾಟವನ್ನು ಯಶಸ್ವಿ ಮಾಡೈತಿ. ಆದ್ರೆ ಯಶಸ್ವಿ ಮಾಡ್ತದ್ರಿ ಹಾರಾಟ ಮಾಡಾಕಾರ ಈ ಯುದ್ಧ ಬರುತ್ತೆ ನೋಡ್ರಿ ಇವ್ರದ್ದು. ಯುದ್ಧ ಬಂದಾಕರೆ ಟುಸ್ ಅಂತ ಹೋಗಿ ಬೀಳತ್ತೆ. ಹಾಗೆ ಆಗತ್ತೆ ಇವ್ರದ್ದೊಂದು ಅದು ಒಂದು ಯಾಕೋ ಅವ್ರಿಗೇನೋ ಏನಾಗೈತೆ ಗೊತ್ತಿಲ್ಲ. ಅವ್ರು ಯುದ್ಧ ಮಾಡ್ಲಿಕ್ಕೆ ಭಾಳ ಹಿಂದೆ ಜರುಗ್ತಾರೆ. ಇನ್ನು ಸಮುದ್ರದ ಪ್ರತಾಪ ಅಂತ ಬರುತ್ತೆ. ಈ ಸಮುದ್ರದ ಪ್ರತಾಪ ಅಂತಂದ್ರೆ ಏನಂತಂದ್ರೆ ಈ ರಕ್ಷಣಾ ಸಚಿವಾಲಯ ರಾಜನಾಥ್ ಸಿಂಗ್ ಅವರು ಇದನ್ನ ಏನು ಮಾಡ್ತಾರೆ, ಲೋಕಾರ್ಪಣೆಯನ್ನು ಮಾಡ್ತಾರೆ. ಇದು ಒಂದು ಕರಾವಳಿಯ ರಕ್ಷಣಾ ಪಡೆಗೆ ನೌಕೆಯನ್ನು ಹಸ್ತಾಂತರವನ್ನು ಮಾಡುವಂಥದ್ದು. ಏನು ರೀ ಅಂದರೆ ಅದು ಒಂಥರ ಬೋಟ್ ಥರನೇ ಮಾಲಿನ್ಯ ನಿಯಂತ್ರಣ ನೌಕೆ ಆಗಿರುವಂಥದ್ದು. ಇದು ಗೋವಾ ಸಿಪಿಯಾರ್ಡ್. ಇದು ಹೋದ ತಿಂಗಳು ಬಂದದ, ಈ ತಿಂಗಳು ಬಂದದ. ಏನು ಜಾಸ್ತಿ ಏನದ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಬೇಡ. ಯಾಕಂತಂದ್ರೆ ಈಗಾಗಲೇ ಅದ್ರದ್ದು ಮುಗಿದಿಲ್ಲ. ಸೂರ್ಯಾಸ್ತ ರಾಕೆಟ್ ಅಂತ ಬರ್ತದೆ. ಸೂರ್ಯಾಸ್ತ ರಾಕೆಟ್. ಸರಿ, ಏನು ರೀ ಸೂರ್ಯಾಸ್ತ ರಾಕೆಟ್ ಅಂತಂದ್ರೆ ಈ ಸೂರ್ಯಾಸ್ತ ರಾಕೆಟ್ ಅನ್ನೋದು ಏನಿದೆಯಲ್ಲ, ಭಾರತ ಸೇನೆಯ ಸೂರ್ಯಾಸ್ತ ರಾಕೆಟ್ ಲಾಂಚರ್ ಅಂತ ಬರ್ತದೆ ವ್ಯವಸ್ಥೆಯನ್ನು ಪೂರೈಕೆಗಾಗಿ ಖಾಸಗಿ ರಕ್ಷಣಾ ತಯಾರಿಕೆಯಲ್ಲಿ ಇದನ್ನು ಯಾರ ಜೊತೆಗೆ ಒಪ್ಪಂದ ಮಾಡ್ಕೊಂಡ್ರೆ ಅಂದ್ರೆ NIBE ದವ್ರ ಜೊತೆಗೆ ಲಿಮಿಟೆಡ್ ಜೊತೆಗೆ 293 ಕೋಟಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕ್ಯಾರ. ಸರ ಯಾಕಂತ ಕೇಳ್ರಿ, ಈ ಗಾಡಿ ಬೇಕ್ರಿ. ಈ ಗಾಡಿ ಮ್ಯಾಗ ಫಟ್ 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 ಬಂದಕ್ಕಿಂತ ಹೊಡಿಬೇಕ್ರಿ. ಬಂದು ಶತ್ರುಗಳಿಗೆ ಅಂಥದಕ್ಕೆ ಬೇಕು. ಈ ಸೂರ್ಯಾಸ್ತ ಅನ್ನೋದು ಏನಪ್ಪ ಅಂದ್ರೆ ಪುಣೆಯ NIB ಲಿಮಿಟೆಡ್ ಸಂಸ್ಥೆಯೊಂದಿಗೆ ಇಸ್ರೇಲ್ ಎಲ್ಬಿಟ್ ಅಂತ ಸಿಸ್ಟಮ್ಸ್ ಸಂಯೋಗದೊಂದಿಗೆ ಇದು ಅಭಿವೃದ್ಧಿಯನ್ನು ಪಡಿಸಾಕತ್ತಾರೆ ನಮ್ಮಲ್ಲಿ. ಇದು ಎಷ್ಟು ರೇಂಜ್ ಐತೆ ಅಂದರೆ 150ರಿಂದ 300 ಕಿಲೋಮೀಟರ್ ರೇಂಜ್ವರೆಗೂ ಹೊಂದೈತಿ. ಇದಿಷ್ಟು ನೆನಪಿಟ್ಕೊಡ್ರಿ. ಜಸ್ಟಿಸ್ ಮಿಷನ್ 2026 ಏನ್ರಿ ಇದು ಜಸ್ಟಿಸ್ ಅಂತಂದ್ರೆ ಈ ತೈವಾನ್ ಗಡಿಯ ಭಾಗದಲ್ಲಿ ಶಕ್ತಿ ಪ್ರದರ್ಶನ ನಡೆದವ. ಮುಂದಾದಾಗ ಈ ಚೀನಾ ಬರ್ತದಲ್ಲ, ಇತ್ತೀಚೆಗೆ ತನ್ನ ತಲೆ ಕೆಟ್ಟಂಗೆ ಆಗೈತೆ. ಅದನ್ನು ಈಗಾಗಲೇ ಹೇಳಿನಿದ. ಇಲ್ಲಿ ತೈವಾನ್ ಬರ್ತದೆ ರೀ, ಇಲ್ಲಿ ಚೀನಾ ಬರ್ತದೆ, ಈ ಕಡೆ ಜಪಾನ್ ಬರ್ತದೆ. ಇದು ಜಪಾನ್, ಇದು ಚೀನಾ, ಇದು ಏನು ತೈವಾನ್. ಇಲ್ಲಿ ಭಾಳ 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 ಇಂಪಾರ್ಟೆಂಟ್ ಆದಂಥ ಪ್ಲೇಸ್ ಅಂತಂದ್ರೆ ನಮಗೆ ಏನು ಬೇಕಲ್ಲ, ಯಾವುದು ಎಲೆಕ್ಟ್ರಿಕ್ಗೆ ಬೇಕಾದಂಥವು ಎಲ್ಲವನ್ನು ಸೆಮಿ ಕಂಡಕ್ಟರ್ ಸಿಗುವಂಥದ್ದು ಈ ಪ್ಲೇಸ್ ರೀ. ಇದು ಇವ್ರದ್ದು ಅಂತ ಇವ್ರು ಹೇಳ್ತಾರೆ, ಇಲ್ಲ ಇದು ನಮ್ಮದು ಅಂತ ಇವ್ರು ಹೇಳ್ತಾರೆ, ಇವಿಲ್ಲ ಇದು ನಂದು ಅಂತ ಹೇಳ್ತಾರೆ. ಇವನಿಗೆ ಸಂಬಂಧನೇ ಇಲ್ಲರಿ. ಬಟ್ ಇವ ಹೆಂಗೆ ಗೊತ್ತೇನ, ಇವ ಒಬ್ಬ ಮನುಷ್ಯ ದೈತ್ಯವಾದ ಮನುಷ್ಯ. ಇವು ಇಬ್ಬರಿಗೆ ಅನ್ಸಾಕತ್ತೆ, ನೀ ಅರೆ ಬಾ ಇಬ್ಬರಿಗೆ ಹೊಡಿತೀನ, ನನಗೆ ಈ ಪ್ಲೇಸ್ ಬೇಕನ್ನಾಗತ್ತೆ. ಅದಕ್ಕೆ ನೀ ಏನಾದರೂ ಈ ಪ್ಲೇಸ್ ಮೇಲೆ ಕಣ್ಣು ಹಾಕಿದೆ ಅಂದ್ರೆ ನೀನು ಇಡಂಗಿಲ್ಲ ಅಂತೇಳಿ ಇವ್ರು ಅನ್ನಾಗತ್ತಾರೆ. ಅಷ್ಟೇ, ಬೇರೆ ಏನಿಲ್ಲ ರೀ. ಇಷ್ಟು ಸಿಂಪಲ್ ಆಗಿರುವಂಥ ಅಷ್ಟೇ. ಜಾಸ್ತಿ ತಲೆ ಕೆಡಿಸ್ಕೊಂಡು ಕಾಂಪ್ಲಿಕೇಟ್ ಮಾಡ್ಕೋಬೇಡ್ರಿ ಮೈಂಡಿಗೆ. ಈ ಚೀನಾದ ಭೂಸೇನೆ, ನೌಕಾಪಡೆ, ವಾಯುಪಡೆ, ಕ್ಷಿಪಣಿ ಘಟಕಗಳ ಪಿರಂಗಿ ದಳವನ್ನು ಒಟ್ಟಾಗಿ ಭಾಗವಹಿಸಿರುವಂಥದ್ದು. ಅಲ್ಲಿ ಸಮರಾಭ್ಯಾಸ ಮಾಡಾಕತ್ತಾರೆ. ಬಂದರೆ ಬಾ ನೋಡೋಣ ಅಂತೇಳಿ ಕ್ರಿಕೆಟ್ ಆಡಾಕತ್ತಾರೆ ಅವರಲ್ಲಿ ಹೋಗಿ. ಇನ್ನೊಂದು SJ ಏನಿದು SJ ವಿಮಾನ ಉತ್ಪಾದನಾ ಒಪ್ಪಂದ ಅಂತೇಳಿ ಬರಾಕತ್ತೈತ್ರಿ. ಈ ಒಪ್ಪಂದ ಯಾರ ಜೊತೆ ಮಾಡಾಕತ್ತಾರೆ ಗೊತ್ತೇನ್ರಿ? HAL ದವ್ರ ಜೊತೆ ಮಾಡಾಕತ್ತೆ. ಈ HAL ದವರು ಭಾಳ ಸೆಲೆಬ್ರೇಷನ್ ಮಾಡಾಕತ್ತಾರಂದ್ರೆ ಇವ್ರನ್ನ ಬಿಟ್ಟು ಹೋಗ್ತಾರೆ. ಅವ್ರು ಯಾಕೋ ಇತ್ತೀಚೆಗೆ ಏನದ ಅವು ಕುರಿತು ಒಂದು ಸ್ವಲ್ಪ ಇದು ಆಗಕತ್ತೈತಿ. ಗಾಡಿಗಳು ಪಂಚರ್ ಆಗಕತ್ತವ, ಹಂಗಾಗತ್ತೆ. ಯುನೈಟೆಡ್ ಏರೋಕ್ರಾಫ್ಟ್ ಕಾರ್ಪೊರೇಷನ್ ಸಂಸ್ಥೆಯೊಂದಿಗೆ ಭಾರತೀಯ ಅಥವಾ SJ-100 ವಿಮಾನ ಪರವಾನಗಿಯನ್ನು ಆಧಾರದ ಮೇಲೆ ಏನು ಮಾಡ್ಯಾರ, ಉತ್ಪಾದಿಸಲು ಐತಿಹಾಸಿಕ ಒಪ್ಪಂದವನ್ನು ಮಾಡ್ಕೊಂಡ್ರು. ಸರಿ, ಇದು ಎದರದ್ರಿ? ಇದು ಮೇಕ್ ಇನ್ ಇಂಡಿಯಾದಲ್ಲಿ. ಇದು ಮತ್ತೊಮ್ಮೆ ಸಾಮರ್ಥ್ಯವನ್ನು ಹೊಂದಿರೋದು 3500 ಕಿಲೋಮೀಟರ್ವರೆಗೂ ಹಾರಾಟ ವ್ಯಾಪ್ತಿಯನ್ನು ಹೊಂದಿರ್ತದೆ. ಯಾಕಂದರೆ ಇತ್ತೀಚೆಗೆ ಎಲ್ಲೋ ಏರ್ ಶೋದಲ್ಲಿ ಏನಾಗಿತ್ತು ಅಂದ್ರೆ ನಮ್ಮದು ಗಾಡಿ ಬಿದ್ದಿತ್ತು ರೀ. ಅದಕ್ಕಾಗಿ ಹೇಳಾಗತ್ತೆ ನಾನು ನಿಮಗೆ, ಬೇರೆ ಏನಲ್ಲ. ಇನ್ನೊಂದು ಪ್ರಳಯ ಕ್ಷಿಪಣಿ ಅಂತ ಬರ್ತದೆ ರೀ. ಈ ಪ್ರಳಯ ಕ್ಷಿಪಣಿ ಅಂದರೆ ಯಾರು ಗೊತ್ತೇನು? ಬಾಸ್ DRDOದವ್ರು ಏನು ಮಾಡ್ಯಾರ, 2ನೇ ದೇಶೀಯದ ಪ್ರಳಯ ಅಂತೇಳಿ ಕ್ಷಿಪಣಿಯನ್ನು ಏನು ಮಾಡಾಕತ್ತಾರಪ್ಪ ಅಂದರೆ ಯಶಸ್ವಿಯಾಗಿ ನಡೆಸಿರುವಂಥ ಹಾರಾಟ ಪರೀಕ್ಷೆ ನಡೆಸ್ಯಾರ. ಪರೀಕ್ಷೆ ನಡೆಸಿ ಇವ್ರು ಪರೀಕ್ಷೆದಲ್ಲಿ ಯಶಸ್ವಿ ಐತೆ ಅಂತ ತಿಳ್ಕೊಡ್ರಿ, ಯುದ್ಧಕ್ಕೆ ನಿಂತದ ಗಾಡಿ ಅನ್ನೋದೇ ಹೆಸರು. ಯಾಕಂತಂದ್ರೆ ಅಷ್ಟೊಂದು ಪರ್ಫೆಕ್ಟ್ ಇತ್ತಂದ್ರೆ ಮಾತ್ರ ತರ್ತಾರೆ ಅವ್ರು, ಇಲ್ಲಾಂದ್ರೆ ಸ್ವಲ್ಪ ಇತ್ತಂದ್ರೆ ತರಂಗಿಲ್ಲ ರೀ. ದೇಶೀಯವಾಗಿ ಅಭಿವೃದ್ಧಿ ಮಾಡ್ಯಾರ ಇವರು. ಮೇಲ್ಮೈನಿಂದ, ಭೂಮಿಯ ಮೇಲ್ಮೈನಿಂದ ಮೇಲ್ಮೈಗೆ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್ ರೀ. ಸರ್ಫೇಸ್ ಟು ಸರ್ಫೇಸ್ ಅಂತಂದ್ರೆ ಹೆಂಗೆ ಗೊತ್ತೇನ್ರಿ? ಇದು ಒಂದು ಗುಡ್ಡದ ಅಂತ ತಿಳ್ಕೊಡ್ರಿ, ಇಲ್ಲಿಂದ ನಾವು ಬಿಟ್ಟಿರ್ತೀವಿ ಅಂತ ತಿಳ್ಕೊಡ್ರಿ. ಅಂದರೆ ಇದು ಒಂದು 10 ಮೀಟ್ರ್, ಎಕ್ಸಾಂಪಲ್ 10 ಮೀಟ್ರ್ ಅದು ಅಂತ ತಿಳ್ಕೊಡ್ರಿ. ಇಲ್ಲಿಂದ ಬಿಡ್ತಾರೆ ಗಾಡಿ ಸೈ ಅಂತ ಹೋಗುತ್ತೆ. ಸರಿ, ಇಲ್ಲಿ ಗುಡ್ಡ ಬಂತು ಅಂದ್ರೆ ಏನಾಗುತ್ತೆ ಗೊತ್ತಾ? ಅದೇ 10 ಮೀಟ್ರ್ ಹಿಂಗೆ ಹೋಗುತ್ತೆ ರೀ. ಹಿಂಗೆ ಹೋಗಿ ಅದೇ 10 ಮೀಟ್ರ್ ಡೌನ್ ಆಗಿ ಹೋಗುತ್ತೆ ರೀ. ಇಲ್ಲಿ ಹೋಗಿ ಇದಕ್ಕೆ ಹೋಗಿ ಗುಡ್ಡಕ್ಕೆ ಏನು ಬಡಿತದೆ ಏನ್ರಿ? ಅದು ಬಡಿಯಂಗಿಲ್ಲ ರೀ. ಅದು ಆ ರೇಂಜ್ ಹೋಗುತ್ತೆ ರೀ. ಸರ್ಫೇಸ್ ಟು ಸರ್ಫೇಸ್ ಅಂದ್ರೆ ಬ್ಯಾಲಿಸ್ಟಿಕ್ ಮಾದರಿ ಅಂತೇಳಿ ಮಾಡಿರುವಂಥದ್ದು. ರೇಂಜ್ 150ರಿಂದ ಎಷ್ಟದಪ್ಪ ಅಂತಂದ್ರೆ 300 ಇದು 500 ಕಿಲೋಮೀಟರ್ವರೆಗೂ ಹೋಗ್ತದೆ ರೀ ಇದು. ಇನ್ನೊಂದು ಪ್ರಳಯ ಕ್ಷಿಪಣಿ ಅಂತ ಏನಿದೆ ಅಲ್ರಿ, ಹೈದರಾಬಾದ್ನ ರಿಸರ್ಚ್ ಸೆಂಟರ್ ಹಿಮ್ರಾತ್ ಅಂತೇಳಿ ಬರ್ತದೆ. ಹಾಗೂ DRDO ಪ್ರಯೋಗದೊಂದಿಗೆ ಇವ್ರು ಏನು ಮಾಡಾಕತ್ತಾರೆ ಅಂತಂದ್ರೆ ಸ್ಟಾರ್ಟ್ ಮಾಡಾಕತ್ತಾರೆ. ಅದಕ್ಕಾಗಿ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಭಾಳ ಇಂಪಾರ್ಟೆಂಟ್ ಏನಲ್ಲ, ಇದು ಸಂಜಾಯಿನ್ ಶಕ್ತಿ ಸಮರಾಭ್ಯಾಸ ಅಂತ ಬರ್ತದೆ. ಇದು ನೆನ್ಪಿಟ್ಕೊಡ್ರಿ. ಯಾಕಂತಂದ್ರೆ ಇದು ದಕ್ಷಿಣ ಕಮಾಂಡೋ ವಿಭಾಗದಲ್ಲಿ ದಿಗ್ದಿ ಹಿಲ್ಸ್ ಇದು ಶ್ರೇಣಿಯಲ್ಲಿ ಈ ಸಮರಾಭ್ಯಾಸವನ್ನು ನಡೆದಿರುವಂಥದ್ದು. ಯಾಕ್ರಿ ಅಂತಂದ್ರೆ ನಾಗರಿಕರ ಪಡೆಗಳ ಸಮ್ಮಿಲನ ಉದ್ದೇಶಕ್ಕಾಗಿ ಜಂಟಿ ಸಮರಾಭ್ಯಾಸ ಇದು. ಯಾರ್ಯಾರು ಕೂಡಿದ್ರಿ ಇದ್ರಾಗ? ಈ ಸಮರಾಭ್ಯಾಸದಲ್ಲಿ ಮಹಾರಾಷ್ಟ್ರದವ್ರು ಹೋಗಿದ್ರು, ಈ ಮಹಾರಾಷ್ಟ್ರದವ್ರು ಹೋಗ್ಯಾರ ಅಂದ್ರೆ ಗುಜರಾತದವ್ರು ಹೋಗಿದ್ರು, ಇವ್ರ ಜೊತೆಗೆ ನಮ್ಮ ಬ್ರಾಂಚ್ದವರು ಹೋಗ್ಯಾರ. ಯಾರು ಹೇಳ್ರಿ? ಗೋವಾದವರು. ಹೌದಾ? ಇವು 3 ಜನ ಸೇರಿ ಈ ಸಮರಾಭ್ಯಾಸವನ್ನು ಆಯ್ಕೆ ಮಾಡ್ಕೊಂಡಿದ್ರು. ಆ ಮಹಾರಾಷ್ಟ್ರದ ಪೊಲೀಸ್, ಫೋರ್ಸ್ 1, ಅಗ್ನಿಶಾಮಕ ಇವರೆಲ್ಲ ಸೇರ್ಕೊಂಡಿದ್ರಿ. ಓಕೆ, ಹಿಂಗೆ ಬರುತ್ತೆ. ನೆಕ್ಸ್ಟ್
ಗ್ರಾಮ ರಕ್ಷಣಾ ಪಡೆ ಅಂತೇಳಿ ಒಂದು ಬರುತ್ತೆ. ಈ ಗ್ರಾಮ ರಕ್ಷಣಾ ಪಡೆ ಅನ್ನೋದು ಎಲ್ಲಿ ಬರುತ್ತೆ? ಚೀನಾದ ಕಣಿವೆಯಲ್ಲಿ ಪ್ರದೇಶದಲ್ಲಿ ಗ್ರಾಮ ರಕ್ಷಣಾ ಪಡೆ ಸಿಬ್ಬಂದಿಗಳ ತರಬೇತಿಯನ್ನು ನೀಡಾಕತ್ತಾರೆ. ಯಾಕಂತ ಕೇಳ್ರಿ, ಈಗ ನಾವು ಏನು ಮಾಡಿರ್ತೀವಿ, ಇದು ಒಂದು ನಮ್ಮ ಮನೆ ಅದ ಅಂತ ತಿಳ್ಕೊಡ್ರಿ. ಈ ನಮ್ಮ ಮನೆ ಪಕ್ಕಕ್ಕೆ ಇಲ್ಲೊಂದು ಮನೆ ಐತಿ ಅಂತ ತಿಳ್ಕೊಡ್ರಿ. ಇವ್ರು ಏನು ಮಾಡಾಕತ್ತಾರ, ನಾವು ಈ ಕಡೆ ಎಲ್ಲ ಕುಂತಿರ್ತೀವಿ ರೀ, ಇವು ನಮ್ಗೆ ಗೊತ್ತಿರಂಗಿಲ್ಲ. ಇವರು ಪಕ್ಕಕ್ಕೆ ಬಂದು ಪಟ್ಟಂತೆ ಕಳತನ ಮಾಡ್ಕೊಂಡು ಇಷ್ಟು ಜಾಗ ಒಯ್ದ್ರು ಅಂತ ತಿಳ್ಕೊಡ್ರಿ. ಅವಾಗ ತಲೆ ಕೆಟ್ಟು ಬಿಡುತ್ತೆ. ಅದಕ್ಕೆ ಇಲ್ಲೇ ನಮ್ಮವ್ರು ಏನು ಇರ್ತಾರಲ್ರಿ, ಇವ್ರಿಗೆ ಶಿಸ್ತನಿಗೆ ಟ್ರೈನಿಂಗ್ ಕೊಡೋದ್ರಿ. ಹಿಂಗೆ ಬಂದ್ರೆ ಹಿಂಗೆ ಹೊಡಿ, ಹಿಂಗೆ ಬಂದ್ರೆ ಹಿಂಗೆ ಬಡಿ ಅಂತ. ಇವ್ರು ಹಿಂಗೆ ಏನಾದರೂ ಕಾಲಿಟ್ರೆ ಅಂದ್ರೆ ಇವ್ರು ಕಾಲೇ ತೆಗಿಬೇಕು, ಕಾಲಿಟ್ರೆ ಸೀದಾ ತಲೆ ತೆಗಿಬೇಕು. ಹಂಗೆ ಟ್ರೈನಿಂಗ್ ಕೊಡಾಕತ್ತಾರಂತ. ಓಕೆ, ಅದಷ್ಟು ನೆನ್ಪಿಟ್ಕೊಡ್ರಿ. ಜಮ್ಮು ವಿಭಾಗದಲ್ಲಿ ಮಾಡಾಕತ್ತಾರೆ ಇದನ್ನು. ಓಕೆ, ಇನ್ನು 1990 ಬಂದಿತ್ತು ಇದು. 1990 ಏನದ ದಶಕ ಗ್ರಾಮ ರಕ್ಷಣಾ ಸಮಿತಿ ಅಂತೇಳಿ ಒಂದು ಬರ್ತದೆ. ಅದಾದ ಬಳಿಕ ಗ್ರಾಮ ರಕ್ಷಣಾ ಗುಂಪುಗಳಂತೇಳಿ 2020 ಬರುತ್ತೆ. ಓಕೆ, ಅದೊಂದು ಈಗ ಆಲ್ರೆಡಿ ಕ್ವಶನ್ ಆಗೈತಿದೆ MTSCಗೆ SSBಗೆ. ಓಕೆ, ಅದಕ್ಕಾಗಿ ನಿಮಗೆ ಹೇಳಾಗತ್ತೆ. ಇನ್ನು ನೆಕ್ಸ್ಟ್ INS ಸುದರ್ಶಿನಿ ಅಂತೇಳಿ ಬರ್ತದೆ. ಇದು ಏನು ಭಾರತದ ನೌಕಾಪಡೆ ಆಗಿರುವಂಥದ್ದು. ಲೋಕಯಾನ 26 ಅಂತ ಬರ್ತದೆ. ಏನು ಲೋಕಯಾನ 26 ಅಂತ ಬರ್ತದೆ ಎಂಬ ಹೆಸರಿನ ವಿಶ್ವದ ಸಾಗರಗಳಲ್ಲಿ ಸುತ್ತುವ ಒಂದು ಬೃಹತ್ತಾದಂಥ ಹೆಸರಿನ ಯಾತ್ರೆ. ಸರ್ ಏನಿಲ್ಲ ರೀ ಸರ್, ನಮ್ಮದು ಭಾರತ ಇಲ್ಲೈತ್ರಿ. ಸೊ ಈ ಭಾರತದಿಂದ ಏನಾಗತ್ತೈತಿ, ಬೇರೆ ದೇಶಕ್ಕೆ ಹೋಗ್ಬೇಕಾಗೈತ್ರಿ. ಸಮುದ್ರದಿಂದ ಟ್ರಿಪ್ ಮಾಡ್ಕೊತ ಹೋಗೋದ್ರಿ. ಇಲ್ಲಿ ಬಾಂಗ್ಲಾ ಐತ್ರಿ, ಬಾಂಗ್ಲಾಕ್ಕೆ ಹೋಗೋದು ಮೊದಲು. ಇಲ್ಲಿಂದ ಬಾಂಗ್ಲಾಕ್ಕೆ ಹೋಗೋದು, ಅಲ್ಲಿ ಒಂದು ಟ್ರಿಪ್ ಮಾಡೋದು. ಇಲ್ಲಿ ಯಾವ್ದು ಬರ್ತದೆ ರೀ, ಬ್ರಹ್ಮ ಬರ್ತದೆ. ಆ ಬ್ರಹ್ಮ ಜೊತೆಗೂ ಹೋಗಿ ಮಾತುಕತೆ ಮಾತಾಡ್ಕೊಂಡು ಇಲ್ಲಿ ಬರುತ್ತೆ. ಹಾಗೆ ಮುಂದೆ ಹೋದಂಗೆ ಎಲ್ಲ ದೇಶಗಳನ್ನು ಸುತ್ತಾಡ್ಕೊಂಡು ಶಿಸ್ತನಾಗೆ ಮಜಾ ಮಾಡ್ಕೊಂಡು ಬರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ನೆಕ್ಸ್ಟ್ INGS ಸಂಕಲ್ಪ ಅಂತ ಬರ್ತದೆ. ಈ INGS ಸಂಕಲ್ಪ ಅಂದರೆ ಭಾರತ ಕರಾವಳಿ ಕಾವಲು ಪಡೆಯಾಗಿರುವಂಥದ್ದು ನೌಕೆಯಾದಂಥ INGS ಸಂಕಲ್ಪ ಇತ್ತೀಚೆಗೆ ಹಿಂದೂ ಮಹಾಸಾಗರ ತನ್ನ ಕಾರ್ಯಾಚರಣೆ ಏನಾಗೈತಿ ಭಾಗವಹಿಸೈತಿ. ಮಾರಿಸ್ ದೇಶದ ಪೋರ್ಟ್ ಲೂಯಿಸ್ಗೆ ಭೇಟಿಯನ್ನು ನೀಡಿರುವಂಥದ್ದು. ಓಕೆ, ಇದನ್ನು ನೆನ್ಪಿಟ್ಕೊಂಡು ಬಿಡ್ರಿ. ಎಲ್ಲಿದು ಏನು INGS ಸಂಕಲ್ಪ ಅಂದರೆ ಏನು? ಒಂದು ಹಡಗು. ಆ ಹಡಗು ಎಲ್ಲಿಗೆ ಹೋಗೈತಿ? ಮಾರಿಸಸ್ಗೆ ಹೋಗಿ ಭೇಟಿಯನ್ನು ನೀಡ್ಕೊಂಡು ಬಂದಾರ. ಇನ್ನು ಏನಪ್ಪ ಅಂದ್ರೆ IONS ಅಂತಂದರೆ ಇಂಡಿಯನ್ ಓಷನ್ ನೆವಲ್ ಸಿಂಪೋಸಿಯಮ್ಸ್ ಅಂತೇಳಿ ಬರುತ್ತೆ. ಏನು ರೀ ಅಂದರೆ ಭಾರತ ಮತ್ತು ಇಂಡೋನೇಷ್ಯಾ, ಭಾರತದ ನೌಕಾಪಡೆ ಮತ್ತು ಇಂಡೋನೇಷ್ಯಾದ ಬೆಲಾವನ್ ಬಂದರಿಗೆ ಏನು ಮಾಡಿತ್ತು ಅಂದರೆ ಭೇಟಿ ಕೊಟ್ಟಿದ್ರು. ಹಿಂದೂ ಮಹಾಸಾಗರ, ಭಾರತದ ಮಹಾಸಾಗರ ಹೀಗೆಲ್ಲ ಹೋಗಿ 2008 ರೀ. ಇದನ್ನು 2008 ಸಾರಿ, ಇಲ್ಲಿ ಬರಿಬೇಕದು ಇದರದ್ದು. ಇದು 2008 2008 ಇಂಡಿಯನ್ ಓಷನ್ ನೆವಲ್ ಸಿಂಪೋಸಿಯಮ್ ಎಂಬ ಸ್ವಯಂ ಪ್ರೇರಿತವಾದಂಥ ವೇದಿಕೆಯನ್ನು ಆರಂಭಿಸಿರುತ್ತೆ 2008. ಓಕೆ, ಇದು ಪ್ರತಿ 2 ವರ್ಷಕ್ಕೊಮ್ಮೆ ಬದಲಾಗಿ ಭಾರತ 2025ರಿಂದ 27ರವರೆಗೂ ಇದರ ಅಧ್ಯಕ್ಷತೆಯನ್ನು ಹೊರಿಸ್ಕೊಂಡಿದೆ. ಸರ್ ಹಂಗಿತ್ತಂದ್ರೆ ಏನು ರೀ, ಇದು ನನಗೆ ಅರ್ಥ ಆಗಿಲ್ಲ. ಸರ ಇದು ಆಫ್ರಿಕಾ, ಇದು ಹಿಂಗೆ ಬಂದು ಹಿಂಗೆ ಹೋಗುತ್ತೆ, ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಇಲ್ಲಿ ಒಂದಿಷ್ಟು ಬರುತ್ತೆ. ಈ ಎಲ್ಲ ಪ್ರದೇಶಗಳು ಸರ ನಮಗಿಲ್ಲಿ ಭಾಳ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮ್ ಇಲ್ಲ, ಬಟ್ ಇದು ಇಷ್ಟ ಹೇಳ್ತಾನೆ ನಾನು ನಿಮಗೆ. ಈ ಇಷ್ಟು ಪ್ರದೇಶಗಳನ್ನು ಸೇರಿರುವಂಥದ್ದು ಈ ಪ್ರದೇಶ ಅಂತ ಹೇಳ್ತೀವಿ. ಅದಕ್ಕೆ ಇಂಡಿಯನ್ ಓಷನ್ ನೆವಲ್ ಅಂತೇಳಿ ಕರೀತಾರೆ. ಓಕೆ, ಇದು ಇಷ್ಟು ನೆನಪಿಟ್ಕೊಡ್ರಿ. ನೆಕ್ಸ್ಟ್ ತಿಂಗಳದ್ದು ಯಾವುದು ಅಂತಂದ್ರೆ ನಾವು ಮಾರ್ಚಿದ ನೋಡ್ಕೊಳ್ಳೋಣ. ಸರ್ ಏನು ರೀ, ಇಲ್ಲೊಂದು ಏನಂದ್ರೆ ಖಜರ್ ಸಮರಾಭ್ಯಾಸ ಅಂತ ಬರ್ತದೆ. ಈ ಖಜರ್ ಸಮರಾಭ್ಯಾಸ ಯಾರು ನಡೆದಿದೆ? ಖಜರ್ ಅನ್ನೋದೇನು? ಕಿರ್ಗಿಸ್ತಾನ ರೀ. ಸರ್ ಭಾಳ ಚಂದ ಅದಾವ ಇವು ಹೆಸರುಗಳು ರೀ. ಕಿರ್ಗಿಸ್ತಾನ ಅಂತ ಬರ್ತವೆ. ಈ ಕಿರ್ಗಿಸ್ತಾನ ಅಂತಂದ್ರೆ ಯಾವುದು ಗೊತ್ತೇನು ರೀ? ತುರ್ಕಮೆನಿಸ್ತಾನ, ಉಜ್ಬೇಕಿಸ್ತಾನ, ಕಿರ್ಗಿಸ್ತಾನ, ಅಫ್ಘಾನಿಸ್ತಾನ, ಪಾಕಿಸ್ತಾನ, ಈ ತಜ್ಕಿಸ್ತಾನ ಇವೆಲ್ಲ ಬರುವಂಥ ಒಂದೇ ತವಲ್ಲಿ ಬರ್ತಾವೆ ರೀ. ಉಜ್ಬೇಕಿಸ್ತಾನ ನೆನಪಿಟ್ಕೊಡ್ರಿ, ಡಬಲ್ ಲಾಕ್ಡ್ ಕಂಟ್ರೀಸ್ ಅದು. ಡಬಲ್ ಲಾಕ್ಡ್ ಕಂಟ್ರೀಸ್ ಆಗಿರ್ತದೆ. ಇವ್ರ ಜೊತೆಗೆ ಸಮರಾಭ್ಯಾಸ ಮಾಡ್ಯಾರ. ವಿಶೇಷವಾಗಿ ಏನಿಲ್ಲ, 2011ರಿಂದನೇ ಪ್ರಾರಂಭ ಮಾಡ್ಯಾರ. ಯಾಕಂದ್ರೆ ಸಂಬಂಧ ಚಂದ ಇದಾರೆ ಇವ್ರ ಜೊತೆಗೆ. ಪಾಕಿಸ್ತಾನ ಜೊತೆಗೆ ಬಿಟ್ಟರೆ ಇವ್ರು ಒಟ್ಟರ ಜೊತೆಗೆ ಸಂಬಂಧ ಚಂದ ಅದ ರೀ ನಮ್ಮಲ್ಲಿ. ಪಾಕಿಸ್ತಾನ ಒಂದು ಬಿಟ್ಟು ತುರ್ಕಮೆನಿಸ್ತಾನ, ಅಜ್ಬೇಕಿಸ್ತಾನ, ಅಫ್ಘಾನಿಸ್ತಾನ, ಉಜ್ಬೇಕಿಸ್ತಾನ, ತುರ್ಕಮೆನಿಸ್ತಾನ ಇವರೆಲ್ಲರ ಜೊತೆಗೆ ಚಂದ ಅದ. ಒಳ್ಳೆ ಸಾಂಗ್ ಹಾಡ್ದಂಗೆ ಆಗ್ತಾವೆ ಅವು ಹೆಸರುಗಳನ್ನ ನೋಡಿದ್ರೆ. ಇನ್ನು INS ಅರ್ನಾಲ್ ಅಂತೇಳಿ ಬರ್ತದೆ ರೀ. ಏನಿದು ಅರ್ನಾಲ್ ಅಂತಂದರೆ? ಅರ್ನಾಲ್ ಅಂತಂದ್ರೆ ಇದು ಒಂದು ಸಿಂಪಲ್ ಹಡಗಾಗಿರುವಂಥ INS ಅಂತ ಬಂದಿದೆ ನೋಡ್ರಿ. ಈ ಅರ್ನಾಲ್ ಅನ್ನೋದು ದೇಶೀಯವಾಗಿ ವಿನ್ಯಾಸಗೊಳಿಸಿರುವಂಥದ್ದಾಗಿರುತ್ತೆ. ಓಕೆನಾ? ಅರ್ನಾಲ್ ನೌಕೆಯ ಕೆಲವು ಏನಂದ್ರೆ ಪ್ರಮುಖ ಭಾರತದ ನೌಕಾಪಡೆ ಕಡಿಮೆ ಆಳದ ಜಲ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಸರ ಹಿಂಗೆ ಸಮುದ್ರ ಐತೆ ಅಂತ ತಿಳ್ಕೊಡ್ರಿ. ಇಲ್ಲಿ ಆಳವಾಗಿತ್ತು ಅಂತಂದ್ರೆ ನಡೀತದೆ ಅಂತಂದ್ರೆ ಇಷ್ಟ ಇತ್ತಂದ್ರೆ ಇಲ್ಲಿ ಹೋಗಿ ಸಿಕ್ಬಿಡ್ತಾವ್ರಿ. ಅದಕ್ಕಾಗಿ ಇಂಥ ಆಳದ ಪ್ರದೇಶದ ಅಂದರೆ ಆಳ ಇಲ್ಲದ ಪ್ರದೇಶದಲ್ಲಿ ಕೂಡ ಇದು ಕಾರ್ಯನಿರ್ವಹಿಸ್ತದೆ. ಕಲ್ಕತ್ತಾದ ಅರ್ನಾಲ್ ವರ್ಗದ ನೌಕಾಪಡೆ ಗಾರ್ಡಿಯನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂತ ಬರ್ತದೆ. ಇದು ಸಂಸ್ಥೆ ಏನು ಮಾಡೈತಿ? L&T ಶಿಪ್ ಬಿಲ್ಡ್ ಅಂತೇಳಿ ಈ ಸಂಯೋಗದಾಗ ವಿನ್ಯಾಸಗೊಳಿಸಿರುವಂಥದ್ದು. ಇನ್ನು ಅಗ್ನಿ ಕ್ಷಿಪಣಿ, ಸರ್ ಇದ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆ ಯಾರು, ಭಾಳ ಇಂಪಾರ್ಟೆಂಟ್ ಇದು. ಅಗ್ನಿ ಅನ್ನೋ ಒಂದು ಹೆಸರು ಕೇಳಿದ್ರು ಅಂತಂದ್ರೆ ಅಕ್ಕಪಕ್ಕದವ್ರು ಇದ್ದವರೆಲ್ಲರೇ ತಲೆ ತೆಕ್ಕನ್ಸ್ಕೊಂತಾರೆ ಇವ್ರು. ಯಾಕಂತಂದ್ರೆ ಹಂಗೆ ಐತ್ರಿ ಅದು ಅಗ್ನಿ ಅಷ್ಟು ಸುಲಭ ಅಲ್ಲ ಇದು. ಇದನ್ನು ಏನಪ್ಪ ಅಂತಂದ್ರೆ 48,300 ಕಿಲೋಮೀಟ್ರ್ ತೂಕವನ್ನು ಅಂದ್ರೆ
ಹೊಂದಿರುವಂಥದ್ದಾಗಿರುತ್ತೆ. ಘನ ಇಂಧನದಿಂದ ಅಥವಾ ಕಾರ್ಯನಿರ್ವಹಿಸುವ 2 ಹಂತದಲ್ಲಿ ಕಾರ್ಯನಿರ್ವಹಿಸುತ್ತೆ. 2 ಸ್ಟೇಜಲ್ಲಿಯೂ ಕೂಡ ಇದು ವಿನ್ಯಾಸಗೊಳಿಸಿರುವಂಥದ್ದು. ಸರ್, ಒಡಿಶಾ ರಾಜ್ಯದ ಚಂಡೀಪುರದಲ್ಲಿ ಇಸ್ರೋ ಸಮಗ್ರವಾಗಿ ಏನು ಮಾಡೈತೆ ಅಂತಂದ್ರೆ ಪರೀಕ್ಷಾ ವ್ಯಾಪ್ತಿ ಕೇಂದ್ರವನ್ನು ಮಧ್ಯ ಶ್ರೇಣಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅಥವಾ ಅಗ್ನಿ 3 ಕ್ಷಿಪಣಿನ ಯಶಸ್ವಿಯಾಗಿ ಪರೀಕ್ಷೆ ಮಾಡೈತ್ರಿ. ಅದಕ್ಕೆ ತಲೆ ಕೆಡಾಕತ್ತೈತ್ರಿ ಈಚೆ ಕಡೆ ಪಾಕಿಸ್ತಾನದವ್ರಿಗೆ, ಅಚ್ಚಿ ಕಡೆ ಮ್ಯಾಲೆ ಯಾರಿಗದಾರ ಚೀನಾದವ್ರಿಗೆ. ಸರ್, ಅಗ್ನಿ 1 ಅಂತ ಬರ್ತದ್ರಿ. ಇವು ಅಲ್ಪ ಶ್ರೇಣಿ, ಹೆಂಗಂದ್ರೆ 700 ಕಿಲೋಮೀಟರ್ ಸಾಕ್ರಿ. ಇವ್ರದ್ದು 900ವರೆಗೂ ಹೋಗ್ತಾರೆ ಇವರು. ಇದು ಅಗ್ನಿ ಸರಣಿಯ ಮೊದಲ ಕ್ಷಿಪಣಿ ಆಗಿರುವಂಥದ್ದು. ಸರ್, ಅಗ್ನಿ 2 ಅಂತ ಬರ್ತದೆ. ಇವ್ರು 2000ವರೆಗೂ ಹೋಗ್ತಾರೆ. ಇವರು 2000 ಕಿಲೋಮೀಟ್ರ್ ಹೊಡಿತಾನೆ ರೌನ್ನ ಹೋಗ್ತಾರೆ. ರೈಲು, ರಸ್ತೆ ಎಲ್ಲಿ ಬೇಕು ನಿಂತು ಓಡಾಯಿಸ್ರಿ ನೀವು. ಅಲ್ಲಿ ಇಲ್ಲಿ ಅಂತೇನೆ ಸರ್, ನೀವು ಸೈಕಲ್ ನಿಂದ್ರಿಸಿದ್ರೆ ಅಲ್ಲಿ ನಿಂತು ಓಡಾಯಿಸ್ರಿ, ನಡೀತದೆ. ಇವ್ರಿಗೇನು ತೊಂದರೆ ಇಲ್ಲರಿ. ಅಗ್ನಿ 3 ಅಂತ ಬರ್ತದೆ. ಈ ಅಗ್ನಿ 3 ಮಧ್ಯಂತರ ಸರ, ಇದು 3000ದಿಂದ ಹಿಡಿದ್ರೆ 3500 ಕಿಲೋಮೀಟರ್ವರೆಗೂ ನಡೀತದೆ. ಅತಿ ಹೆಚ್ಚು ತೂಕದ ಸ್ಫೋಟಕವನ್ನು ಒತ್ತೊಯ್ತದೆ. ಅದು ಅಷ್ಟು ಇಷ್ಟ ಅನ್ನೋದಿಲ್ಲ, ನೀವು ಹೆಂಗೆ ಬೇಕು ಹಂಗೆ ಹೊರಸ್ರಿ, ಅದು ನಡೀತದೆ. ಓಕೆ, ಅಗ್ನಿ 4 ಅಂತ ಬರ್ತದೆ ರೀ ಇದು. ಈ ಅಗ್ನಿ 4 ಅನ್ನೋದೇನದ ಮಧ್ಯಂತರ ಶ್ರೇಣಿ. ಇದಕ್ಕೇನಪ್ಪ ಅಂದ್ರೆ 4000 ಕಿಲೋಮೀಟರ್ ಅಂದರೆ ಹೋಯ್ತದೆ. ಇನ್ನು ರೋಡ್, ಮೊಬೈಲ್ಸ್ ತಂತ್ರಜ್ಞಾನವನ್ನು ಹೊಂದಿರುತ್ತದೆ. ಇನ್ನು ಅಗ್ನಿ 5 ಬರುತ್ತೆ ರೀ. ಸರ, ಅಗ್ನಿ 5 ಅದಲ್ಲ, ಈಗ ಆಲ್ರೆಡಿ ನಡ್ಕ ಹುಟ್ಟಾಕತ್ತೈತಿ ಎಲ್ಲರಿಗೆ. ಇದನ್ನು ಏನಪ್ಪ ಅಂದ್ರೆ ಇದು 5000ವರೆಗೂ ಹೋಗುತ್ತೆ. ಒಂದು ಖಂಡಾಂತರ ಇನ್ನೊಂದು ಖಂಡಕ್ಕೆ ದಾಳಿಯನ್ನು ಮಾಡಬಲ್ಲದು. ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ 5000 ಕಿಲೋಮೀಟರ್ ಸ್ವಯಂ ಅಂತ ಹೋಗುತ್ತೆ. ಅಗ್ನಿ ಪಿ ಅಂತೇಳಿ ಒಂದು ಬಂದದ್ರಿ. ಈಗ ಅಗ್ನಿ ಪಿ ಅಂತ ಬರ್ತದೆ, ಅಂದರೆ ಪ್ರೈಮ್, ಹೊಸ ತಲೆಮಾರಿನ ಕ್ಷಿಪಣಿ. 1000ದಿಂದ 2000 ಕಿಲೋಮೀಟರ್. ಇದು ಅತ್ಯಂತ ಹಗುರವಾಗಿ ನಿಖರವಾಗಿ ಹೋಗಿ ಗುರಿಯನ್ನು ಬಡದು ಬರ್ತದೆ. ಅಷ್ಟು ಇಷ್ಟು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೋಯ್ತು, ಟಪ್ ಅನಿಸ್ತು, ಬಂದುಬಿಡ್ತು ಅಷ್ಟೇ, ತಲೆ ಕೆಡಿಸ್ಕೊಳ್ಳೋದೇನು, ಹಿಂಗೆ ಬರ್ತದೆ. ಇನ್ನು ಹರ್ಜರ್ ಶರ್ಮಾ ಅಂತ ಭಾರತ ಸೇನೆಯ HL ರುದ್ರ ಅಂತ ಒಂದು ಬರ್ತದೆ. ಹೆಲಿಕಾಪ್ಟರ್ ಹಾರಿಸಲು ಅನುಮತಿ ಪಡೆದಂಥ ಮೊದಲ ಮಹಿಳಾ ಪೈಲಟ್ ಆಗಿರ್ತಾವೆ ನೋಡ್ರಿ. ಯಾರು ರೀ? HAL, ನಿಮ್ಗೆ ಗೊತ್ತಿದೆ. ರುದ್ರ ಅನ್ನೋ ಒಂದು ಪೈಲಟನ್ನು ಹಾರ್ಸಕ್ಕೆ ಯಾರ್ರೀ ಅಂತಂದ್ರೆ ಹಂಸ ಜಾ ಅಂತ ಬರ್ತಾರೆ. ಇವ್ರು ಶರ್ಮಾ ರೀ. ಇವ್ರು ಏನು ಮಾಡ್ಯಾರ ಅಂತಂದ್ರೆ ಹೆಲಿಕಾಪ್ಟರ್ ಹಾರ್ಸಕ್ಕೆ ಪರ್ಮಿಷನ್ ತೊಗೊಂಡಾರಂತ. ಸೊ ನಾವು ಹಾರಿಸ್ತೀವ್ರಿ ಅಂತೇಳಿ. ಇನ್ನೊಂದು ಯಾವುದಪ್ಪ ಅಂತಂದ್ರೆ, ಇನ್ನೊಂದು ಏನು ಅಂದರೆ ಹಿಮಾಕ್ ಪ್ರಾಜೆಕ್ಟ್ ಅಂತ. ಹಿಮಾಕ್ ಪ್ರಾಜೆಕ್ಟ್ ಅಂತಂದ್ರೆ ಏನಂತಂದ್ರೆ ಲಡಾಖ್ ಪ್ರದೇಶಗಳಲ್ಲಿ ರಸ್ತೆ ಸಂಪರ್ಕ ಅಭಿವೃದ್ಧಿಪಡಿಸುವ ಒಂದು ಉದ್ದೇಶದಿಂದ ಗಡಿ ರಸ್ತೆಗಳ ಸಂಘಟನೆ ಅಂತೇಳಿ ಒಂದು ಬರ್ತದೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇದೊಂದು ಯೋಜನೆ ಯಾವಾಗ ಬಂದಿತ್ತಂದ್ರೆ 1985ರಲ್ಲೇ ಬಂದಿತ್ತು ಇದು. ಅದರಲ್ಲಿ ಹಿಮಾಕ್ ಯೋಜನೆ ಅಂತೇಳಿ ಪ್ರಾರಂಭವನ್ನು ಮಾಡ್ತಾರೆ. ಇದು ಪ್ರವರ್ತಕ ದಮನಕಾರಿ ಆಗಿರುವಂಥದ್ದು ಆಗಿರುತ್ತೆ. ಇನ್ನು ಮಿಗ್ಲಾ ಪಾಸ್ ಅಂತೇಳಿ ಬರ್ತಾವೆ, ಪ್ರಪಂಚದ ಅತಿ ಎತ್ತರವಾದ ಪ್ರದೇಶ, ಈ ಥರ ಎಲ್ಲ ಬರ್ತಾವೆ. ನಾನು ಹೇಳ್ತೇನೆ. ಸರ, ನಿಮಗೆ ಹೇಳಿನಿ, ಗಡಿ ರಸ್ತೆ ಸಂಘರ್ಷಣೆ ಬ್ರೋ ಅಂತ ಕರಿತೀವಿ. ಬ್ರೋ ಅನ್ನೋದು ಇಲ್ಲಿ ಕೊಟ್ಟೆ ಬಿಟ್ಟಾನ. 1960 ಮೇ 7ನೇ ತಾರೀಕಿಗೆ ಇದನ್ನು ಪ್ರಾರಂಭವನ್ನು ನಡೆಸಿರುವಂಥದ್ದು. 2015 ಸಂಘಟನೆ ರಕ್ಷಣಾ ಸಚಿವಾಲಯದಡಿಯಲ್ಲಿ ಇದು ಕೆಲಸ ಮಾಡಾಕತ್ತೈತಿ. ಓಕೆ, ಮುಂದೆ ಸ್ವತಂತ್ರ ಇತ್ತು, ಈಗ ಇದು ಬಂದಿರುವಂಥದ್ದು. ನೆಕ್ಸ್ಟ್, ಭಾರತೀಯ ಕರಾವಳಿಯ ಕಾವಲು ಪಡೆ ಅಂತೇಳಿ. ಸರಿ, ಏನು ರೀ ಈ ಭಾರತ ಕರಾವಳಿ ಪಡೆ ಅನ್ನೋದವಲ್ಲ 50 ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡಾರ ಇವರು. 50 ವರ್ಷ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಕ್ಕೆ ಉದ್ದೇಶಕ್ಕಾಗಿ ಇವರು ನ್ಯೂಸಲ್ಲಿ ಬಂದಾರ. ಈ ನ್ಯೂಸಲ್ಲಿ ಬಂದಾರಂದ್ರೆ ಇಲ್ಲೇ ಬರ್ತಿರ್ತೀನಿ, ಇದು ಇದೆ ನ್ಯೂಸಲ್ಲಿ ಬಂದಾರ. ಸರ್, ಹಂಗಿತ್ತಂದ್ರೆ ಇವರು ಯಾವಾಗ ರಚನೆ ಮಾಡ್ಕೊಂಡಾರೆ? 1977 ಫೆಬ್ರವರಿ 1ನೇ ತಾರೀಕಿಗೆ ಇವರು ರಚನೆಯನ್ನು ಮಾಡ್ಕೊಂಡಿದ್ದಾರೆ. ನೆನಪಿಟ್ಕೊಂಡ್ಬಿಡ್ರಿ. ನೆಕ್ಸ್ಟ್, ಭಾರತೀಯ ಕರಾವಳಿ ಆಯಿತು. ದೆಹಲಿ ಸ್ವಾಟ್ ಅಂತ ಬರ್ತದೆ ರೀ. ಏನಿದು ಸ್ವಾಟ್ ಅಂತಂದ್ರೆ ಕಮಾಂಡೋ ಕಾಜಲ್ ಚೌಧರಿ ಅಂತ ಬರ್ತಾರೆ. ಈ ಮೇಡಮ್ ಅವ್ರದ್ದು ಏನು ರೀ ಅಂತ ಕೇಳಿದ್ರೆ, ಇವರು ಕೌಟುಂಬಿಕ ಕಲಹದಲ್ಲಿ ತೀವ್ರವಾಗಿ ಗಾಯಗೊಂಡು 24 ವರ್ಷದಲ್ಲೇ ದೆಹಲಿ ಸ್ವಾಡ್ ಕಮಾಂಡೋ ಕಾಜಲ್ ಚೌಧರಿ ಅವರನ್ನು 5 ದಿನಗಳ ಕಾಲ ಹೋರಾಟ ಸಾವಿನೊಂದಿಗೆ ಕೊನೆಗಾಣಿದ್ರು ಅಂತ ಹೇಳ್ತೀವ್ರಿ. ಸರ್, ಏನಿಲ್ಲರಿ, ಅಲ್ಲಿ ಏನಾಗಿತ್ತು, ಕೌಟುಂಬಿಕ ಕಲಹವನ್ನು ಉಂಟಾಗಿತ್ತಂತ. ಇವರು ಅದಕ್ಕೆ ಏನಾಗಿದ್ರು, ಡಿಪ್ರೆಷನ್ ಅಂದರೆ ಅಲ್ಲಿ ಒಂದು ಸ್ವಲ್ಪ ತೀವ್ರವಾದ ಗಾಯಗೊಂಡಿದ್ದಾರೆ. ಅವಾಗ ಏನಾಯಿತು, ಇವ್ರಿಗೆ ಒಂದು ಸ್ವಲ್ಪ ಹೋಗಿ ಹಾಸ್ಪಿಟ್ಲಿಗೆ ಹಾಕ್ಯಾರಿ. ಇವ್ರದ್ದೇನಾಗ ನಿಧನ ಹೊಂದಿದ್ದಾರೆ. ಏನಿದು ವಿಶೇಷ ಅದಂದರೆ, ದೆಹಲಿ ಪೊಲೀಸ್ ವಿಶೇಷ ತುಕಡಿಯಲ್ಲಿ ಬರುವಂಥ ಒಂದು ಪಡೆಯ ಇದನ್ನು ಅಮೇರಿಕನ್ ಸ್ಕ್ವಾಡ್ ತಂಡದ ಮಾದರಿಯಲ್ಲಿ ರೂಪನ ಮಾಡಿದ್ರು. ಯಾಕ್ರಿ, ಇವರು 26/11 ಅಂತ ಬರ್ತದೆ ಗೊತ್ತಾ, ಮುಂಬೈ ಭಯೋತ್ಪಾದನಾ ದಾಳಿಯ ಉದ್ದೇಶವಾಗಿ ನೆನಪಿನಲ್ಲಿಟ್ಟುಕೊಂಡು ಪ್ರಕ್ರಿಯೆಯಲ್ಲಿ ಈ ಪಡೆಯನ್ನು 2009ರಲ್ಲಿ ಏನು ಮಾಡಿದ್ರು, ಇದು ನಿರ್ಮಾಣವನ್ನು ಮಾಡಿದ್ರು. ಆ ಉದ್ದೇಶಕ್ಕಾಗಿ ಬಂದಿದ್ದಾರೆ. ನೆಕ್ಸ್ಟ್, ಆಪರೇಷನ್ ಟ್ರಾಸಿ 1 ಅಂತ ಬರುತ್ತೆ. ಏನು ರೀ ಇದು ಆಪರೇಷನ್ ಟ್ರಾಸಿ 1 ಅನ್ನೋದು? ಇದು ಒಂದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಈ ಕಿಶ್ತ್ವಾರ್ ಅಂತೇಳಿ ಬರ್ತದೆ, ಆ ಭದ್ರತಾ ಪಡೆಯಾಗಿರುವಂಥದ್ದು. ಇದ್ರದ್ದು ಈ ಕಿಶ್ತ್ವಾರ್ ಜಿಲ್ಲೆ ಅಂತೇಳಿ ಬರ್ತದೆ, ಒಂದು ಚಾತ್ರು ಪ್ರಾಂತ್ಯ ಅಂತ ಬರುತ್ತೆ. ಅರಣ್ಯ ವಲಯದಲ್ಲಿ ಸಕ್ರಿಯವಾಗಿ ಭಯೋತ್ಪಾದಕರು ಜಾಸ್ತಿ ಕಾಣಾಕತ್ತಾರೆ. ಅದಕ್ಕಾಗಿ ಇವು ಒಂದು ಆಪರೇಷನ್ ಥರ ಪ್ರಾರಂಭವನ್ನು ಮಾಡಿದ್ದಾರೆ. ಬಂದರು, ಹೊಡೆದ್ರು, ಬಿಟ್ಟು ಹಾಕ್ತಾರೆ, ಹಂಗೆ ಮಾಡಾಕತ್ತಾರೆ ಇವರು. ಇವರ ಉಗ್ರರಿಗೆ ಹಿಂದೆ ಮುಂದೆ ನೋಡಾಕತ್ತಿಲ್ಲ, ಹೊಡೆದೊಡೆದು ಕಳ್ಸಾಕತ್ತಾರೆ. ಸೊ ಅದಕ್ಕಾಗಿ ಬಂದಿರುವಂಥದ್ದು ನ್ಯೂಸ್ ಇದು. ಗೋವಾದ ಕಡಲ ಸಮರ ಅಭ್ಯಾಸ ಅಥವಾ ಸಮಾವೇಶ. ಓಕೆ, ಈ ಗೋವಾದಲ್ಲಿ ನಡೆದಿತ್ತು. ಇದು 5ನೇ ಆವೃತ್ತಿ ರೀ.
ಓಕೆ, 5ನೇ ಆವೃತ್ತಿ ಕಡಲ ಸಮಾವೇಶ ಅಂತೇಳಿ 2026 ಫೆಬ್ರವರಿ ನಡೆದಿರುವಂತಹ ಸಮಾವೇಶ. ಓಕೆ, ಏನಿಲ್ಲ, 15 ದೇಶಗಳ ನೌಕಾಪಡೆ ಮುಖ್ಯಸ್ಥರು ಬಂದು ಭಾಗವಹಿಸಿದ್ರು. ನೆಕ್ಸ್ಟ್, ಇನ್ನು INS ಕೃಷ್ಣ ಅಂತ ಬರ್ತದೆ. ಸಂಪೂರ್ಣವಾಗಿ ಇದು ಒಂದು ಸ್ವದೇಶಿ ತಂತ್ರಜ್ಞಾನವನ್ನ ಕೊಡಿರುವಂತದ್ದು, ಭಾರತದಲ್ಲಿ ನಿರ್ಮಾಣ ಆಗಿರುವಂತಹ INS ಕೃಷ್ಣ. ಇನ್ನು ಡಾರ್ನಿಯನ್ ಅಂತೇಳಿ ಬರ್ತದ್ರಿ. ಈ ಡಾರ್ನಿಯನ್ 228 ವಿಮಾನ ರಕ್ಷಣಾ ಸಚಿವಾಲಯ ಕಾನ್ಪುರ್ನ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಅಲ್ಲಿ ಸಾರಿಗೆ ವಿಮಾನದ ವಿಭಾಗದೊಂದಿಗೆ ಇವ್ರು ಏನ್ ಮಾಡ್ತಾರೆ, ಡಾರ್ನಿಯನ್ 28 ವಿಮಾನವನ್ನ ಖರೀದಿಸಲು ಒಪ್ಪಿಗೆಯನ್ನ ಪಡ್ಕೊಂಡಿದ್ದಾರೆ. ಅಂದ್ರೆ ನಮಗೂ ಬೇಕು ಅನ್ನೋ ಉದ್ದೇಶಕ್ಕಾಗಿ ಈ ಸೇನೆಗೆ ಕೇಳ್ತಾ ಇರುವಂತದ್ದು. ಈ ತಗ್ಲೋಲ್ ಅಂತೇಳಿ ಒಂದು ಹುಹಿ ಅಥವಾ ಕೊಬೈ ಅಂತೇಳಿ ಒಂದು ಬರುತ್ತೆ, ಅತ್ಯಂತ ಅರೆ ಸೇನೆಯ ಪಡೆ ಅಂತ ಒಂದು ಹೊಂದಿರುವಂತದ್ದು. ಅದು ಹಾಸಂ ರೈಫಲ್ ಅಂತೇಳಿ ಬರುತ್ತೆ. ಇದು ಒಂದು ಶ್ವಾನದ ಹೆಸರು ಇರುವಂತದ್ದು. ಓಕೆ, ಕೊಬೈ ಶ್ವಾನದ ಸಹ ಸೇರ್ಪಡೆ ಆಗಿರುವಂತದ್ದು, ಇದನ್ನ ನೆನಪಿಟ್ಕೊಡ್ರಿ. ನೆಕ್ಸ್ಟ್, ವಾಯು ಶಕ್ತಿ ಅಂತೇಳಿ 2026ರಲ್ಲಿ ಬರುತ್ತೆ. ವಾಯು ಶಕ್ತಿ, ಭಾರತ ವಾಯುಪಡೆಯನ್ನ ವಾಯು ಶಕ್ತಿ 2026ರ ಸಮರಾಭ್ಯಾಸವನ್ನ ನಡೆಸಿರುವಂತದ್ದು. ಸರ್, ಇಲ್ಲಿ ವಾಯು ಶಕ್ತಿ ಅಂದ್ರೆ ನಮ್ ದೇಶಗಳಲ್ಲೇ ಏನ್ ಮಾಡ್ಕೊಂತಾರಪ್ಪ ಅಂತಂದ್ರೆ ಸಮರಾಭ್ಯಾಸಗಳನ್ನ ನಡೆಸ್ತಾರೆ. ಇನ್ನು ಪಶ್ಚಿಮ ಕಮಾಂಡೋ ನವದೆಹಲಿಯಲ್ಲಿ, ಪೂರ್ವ ವಾಯು ಕಮಾಂಡೋ ಸಿಲಹಂಗಾದಲ್ಲಿ, ದಕ್ಷಿಣ ವಾಯು ಕಮಾಂಡೋ ಬರೋದು ತಿರುವನಂತಪುರದಲ್ಲಿ, ಇದು ತರಬೇತಿ ಕಮಾಂಡೋ ಬರೋದು ಬೆಂಗಳೂರಲ್ಲಿ. ಇದು ಒಂದು ಮಾತ್ರ ಬೆಂಗಳೂರಲ್ಲಿ ಬರುತ್ತೆ ಕರ್ನಾಟಕದ. ಇನ್ನು 3 ಅಂತಾರಾಷ್ಟ್ರೀಯ ಕಡಲ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಸೊ ಇವ್ರು ನಮ್ಮವರೇ ಮಾಡಿರ್ತಾರೆ 3 ಅಂತ ಬಂದಾಗ. ಇಲ್ಲಿ ಇದೇ ಮೊದಲ ಬಾರಿಗೆ 3 ಪ್ರಮುಖ ಅಂತಾರಾಷ್ಟ್ರೀಯ ಕಡಲ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತದ್ದು. ಯಾರ್ಯಾರು ಮಾಡ್ಯಾರ್ರಿ ಅಂತ ಕೇಳಿದ್ರ, ಒಂದು ಮಿಲನ್ 2026 ಅಲ್ಲಿ ಏನದ ಸಮರಾಭ್ಯಾಸ ಆಗಿರಬಹುದು, ಎಕ್ಸರ್ಸೈಸ್ ಅಂತ, ಹಿಂದೂ ಮಹಾಸಾಗರ ನೌಕಾ ವಿಚಾರಗೋಷ್ಠಿ ಅಂತ ಹೇಳಿ ಬರುತ್ತೆ. ಹಾಗೆ ಮುಖ್ಯಸ್ಥರ ಸಮಾವೇಶವನ್ನ ಒಟ್ಟು ಆಯೋಜನೆಗೊಂಡಿರುವಂತದ್ದಾಗಿರುತ್ತೆ. ಪೂರ್ವ ನೌಕಾ ಕಮಾಂಡೋಯಲ್ಲಿ ಪಶ್ಚಿಮ ಕಮಾಂಡೋ ನೌಕಾ, ದಕ್ಷಿಣ ಕಮಾಂಡೋ. ಪೂರ್ವದ ಬಂದ್ರೆ ವಿಶಾಖಪಟ್ಟಣ, ಪಶ್ಚಿಮದ ಬಂತು ಅಂದ್ರೆ ಮುಂಬೈ, ದಕ್ಷಿಣದ ಬಂತು ಅಂದ್ರೆ ಕೊಚ್ಚಿ. ಓಕೆ, ಈ ವಿಶೇಷವಾಗಿ ಬಂದಿರುತ್ತೆ. ಸೊ ಇಲ್ಲಿಗೆ ಇದರದು ಮುಕ್ತಾಯವನ್ನ ಆಯ್ತು. ಏಪ್ರಿಲ್ ತಿಂಗಳದು ಅತಿ ಸೂಕ್ಷ್ಮವಾಗಿದೆ, ಬೇಗ ಮುಗಿಸ್ಕೊಳ್ಳೋಣ. ಓಕೆ, ಇನ್ನ ಫೀಲ್ಡ್ ಕ್ಷಿಪಣಿ ಅಂತ ಬರ್ತದ. ಏನಿದು ಫೀಲ್ಡ್ ಕ್ಷಿಪಣಿ ಅಂದ್ರೆ ಭಾರತ ನೌಕಾಪಡೆ ಕಡಲ ಭದ್ರತೆಯಲ್ಲಿ ಬಲಪಡಿಸುವ ಉದ್ದೇಶಕ್ಕಾಗಿ ಏನ್ ಮಾಡಿದ್ರಪ್ಪ ಅಂತಂದ್ರ ಇದನ್ನ ವ್ಯವಸ್ಥಿತವಾಗಿ ಖರೀದಿಗಾಗಿ ಒಪ್ಪಂದವನ್ನ ಮಾಡ್ಕೊಂಡ್ರು. ಯಾರ ಜೊತೆಗೆ ಸರ್? ರಷ್ಯಾ ಜೊತೆಗೆ. ನೀವು ಒಂದು ತಿಳ್ಕೊಂಡ್ಬಿಡ್ರಿ, ನಮ್ಮ ಒಪ್ಪಂದ ಮಾಡೋದು ಆಲ್ಮೋಸ್ಟ್ ಅಲ್ಲಿ 3 ದೇಶ. ಒಂದು ಫ್ರಾನ್ಸ್ ಜೊತೆಗ್ರಿ, ಇನ್ನೊಂದು ರಷ್ಯಾ ಜೊತೆಗ್ರಿ, ಇನ್ನೊಂದು ಯಾವುದು USA ಜೊತೆಗೆ. ಇಷ್ಟ ಜಾಸ್ತಿ ನಮ್ಮ 80% ಒಪ್ಪಂದ ಇವ್ರ ಜೊತೆಗೆ ನಡೀತಾವ್ರಿ. ಇದರಲ್ಲಿ ಇತ್ತೀಚೆಗೆ ಬಂದಾಗ ಇವ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದ್ವಿ, ರಷ್ಯಾದ ಮೇಲೆ. ಹೌದಾ? ಇದೊಂದು ನೆನಪಿಟ್ಕೊಡ್ರಿ. ಇದು ರಷ್ಯಾದ ರಕ್ಷಣಾ ಉದ್ಯಮಿಯನ್ನ ಅಭಿವೃದ್ಧಿ ಪಡಿಸಿರುವಂತದ್ದು. ಇದು ರಷ್ಯಾ ಪ್ರಸಿದ್ಧ ಬುಕ್ ಅಂತ ಕರಿತೀವಿ. ಕ್ಷಿಪಣಿಗೆ ಇರುವಂತ ತಂತ್ರಜ್ಞಾನ ಸುಧಾರಿತ ಆವೃತ್ತಿ ಅಂತ ಕರೆಯುವಂತದ್ದು. ಇನ್ನು ವಾಯು ಬಾಣ್ ಯೋಜನೆ ಅಂತ ಬರ್ತದೆ. ವಾಯು ಬಾಣ್ ಯೋಜನೆ ಅಂದ್ರೆ ಒಂದು ಹೆಲಿಕಾಪ್ಟರ್ ಇಂದ ಉಡಾವಣೆ ಮಾಡಬಲ್ಲಾದ ಅತ್ಯಾಧುನಿಕ ಡ್ರೋನ್ ರೀ. ಎಲ್ಲಿಂದ? ಇದ್ರದಿಂದ ಏನು ಹೆಲಿಕಾಪ್ಟರ್ದಿಂದ ಸ್ವಯಂ ಅಂತ ಬಿಟ್ಟು ಹೋಗಿ ವಾಯು ಬಾಣ ಅಂತ ಕರಿತೀವಿ. ಏನು ಮ್ಯಾಲ್ ಕುತ್ಕೊಂಡೆ ಸ್ವಯಂ ಅಂತೇಳಿ ಏನ್ ಬಾಣ ಬಿಡ್ತೀವಲ್ಲ ಹಂಗ. ಓಕೆ, ಈಗ ದೀಪಾವಳಿಗೆ ಬಿಡ್ತಾ ಇರ್ತಾರಲ್ಲ ಬಾಟಲ್ದಾಗ ಹಾರಿಸಿ ಬಾಣ, ಆ ತರ ಇದನ್ನು. ಇನ್ನು ಆಪರೇಷನ್ ಊರ್ಜಾ ಸುರಕ್ಷತೆ ಅನ್ನು ಏನಿದು ಅಂತಂದ್ರ ಏಷ್ಯಾದಲ್ಲೇ ಉದ್ವಿಗ್ನಗೊಂಡಂತ ಹಾರ್ಮುಜ್ ಜಲಸಂಧಿ ಇದ್ರ ಕತೆ. ಹಾರ್ಮುಜ್ ಸರ ಇವು ಇಂಟರ್ನ್ಯಾಷನಲ್ ತಲೆ ಕೆಡ್ತಾವ್ರಿ. ಓಕೆ, ಈ ನಮ್ಮ ದೇಶಕ್ಕಂದ್ರ ಅದು ಸುತ್ತಮುತ್ತ ದೇಶಕ್ಕೆ ಇರ್ತಾನೆ. ಈ ಭಾರತ ನೌಕಾಪಡೆ ಕೈಗೊಂಡಿರುವಂತ ಭದ್ರತಾ ಕಾರ್ಯಾಚರಣೆ ಆಗಿರುತ್ತದೆ. ಇದನ್ನ ನೆನ್ಪಿಟ್ರು. ಹಾರ್ಮುಜ್ ಜಲಸಂಧಿ ಏನು ಹೇಗಮ್ ಅಂತೇಳಿ ಬರ್ತದೆ. ಈ ಹಾರ್ಮುಜ್ ಜಲಸಂಧಿಯನ್ನ ಪ್ರಮುಖವಾದಂತ ದ್ವೀಪ ಇದು. ಇದಕ್ಕೆ ತಲೆ ಕೆಡ್ಸ್ಕೊಂಡ್ರಿ USA ದವರು. ಈಗಾಗಲೇ ಇದನ್ನ ಕ್ವಶನ್ ಆಗೈತಿ UPSC ಅಲ್ಲಿ. ಇನ್ನು ಆಪರೇಷನ್ ಸಾಗರ್ ಬಂಧು ಅಂತ. ಆಪರೇಷನ್ ಸಾಗರ್ ಬಂಧು ಅಂದ್ರೆ ಯಾರ ಜೊತೆಗೆ ಮಾಡಾಕತ್ತಾರೆ? ಸಾಗರದ ಬಂಧು ಅಂತೇಳಿ ಆಲ್ರೆಡಿ ಹೇಳಿನಿ. ಈಗ ಮತ್ತ ಬಂದೈತ್ರಿ ಶ್ರೀಲಂಕಾದ ಜೊತೆಗೆ. ಇದು 4ನೆಯ ಸೇತುವೆ ನಿರ್ಮಾಣದ ಯಶಸ್ವಿಯನ್ನು ಪೂರ್ಣಗೊಂಡಿರುವಂತದ್ದು. ಇದನ್ನ ದಿವ್ಯಾಂಗ್ ಚಂಡಮಾರುತ ಅಂತ ಬರ್ತದ್ರಿ ಇದು. ಅದ್ರ ಜೊತೆಗೆ ಇದನ್ನು ಒಂದು ನೆನಪಿಟ್ಕೊಡ್ರಿ. ಇದು ರಕ್ಷಣೆ ಚಂಡಮಾರುತ ಅಂತ ಬರ್ತದೆ. ರಕ್ಷಣಾ ಕಾರ್ಯಾಚರಣೆ ಭಾಗವಹಿಸಿರುವಂತದ್ದು ಪ್ರಾರಂಭವನ್ನ ಆಗಿರುತ್ತೆ. ನೆಕ್ಸ್ಟ್ ಕಾಕಡು ಅಂತೇಳಿ ಒಂದು ಬರ್ತದೆ. ಕಾಕಡು ಸಮರಾಭ್ಯಾಸ ಇದು ಯಾರ ಜೊತೆ ಗೊತ್ತೇನ್ರಿ? ಇದು ನಮ್ಮ ಪಕ್ಕದಲ್ಲಿ ಇರುವಂತ ಆಸ್ಟ್ರೇಲಿಯಾ ಜೊತೆ. ಪಕ್ಕ ಅಂತಂದ್ರೆ ನಮ್ಮ ಪಕ್ಕದಲ್ಲಿ ಅಂದ್ರೆ ನಮಗೆ ಹಿತವನ್ನ ಬಯಸುವಂತ ಆಸ್ಟ್ರೇಲಿಯಾ ಜೊತೆಗೆ ನಡೆಯುವಂತದ್ದು ಆಗಿರುತ್ತೆ. ಓಕೆ, INS ನೀಲಗಿರಿ ಹೋಗಿ ಭಾಗವಹಿಸಿದ್ರೆ ಅದರಲ್ಲಿ. ನೆಕ್ಸ್ಟ್ ಆಪರೇಷನ್ ವೈಟ್ ಹ್ಯಾಮರ್ ಅಂತ ಬರ್ತದೆ. ಇದು ಆಸ್ಟ್ರೇಲಿಯಾ ಇಲ್ಲೇ ಬರ್ಕೊಂಡಿರ್ತೀವಿ. ಓಕೆ, ಈ ಆಪರೇಷನ್ ವೈಟ್ ಹ್ಯಾಮ್ಸ್ ಅಂತ ಬರ್ತದೆ. ಏನ್ರಿ ಇದು ಹ್ಯಾಮ್ಸ್? ಆಪರೇಷನ್ ಸಾಗರ ಬಂಧು ಅಂತ ಬರ್ತದ. ಆಪರೇಷನ್ ಕಾಕೋಡ್ ಅಂತ ಆಯ್ತು. ಈಗ ಆಪರೇಷನ್ ವೈಟ್ ಹ್ಯಾಮ್ ಅಂತಂದ್ರೆ ಏನಿಲ್ಲ, ಕೇಂದ್ರ ಕಂದಾಯ ಗುಪ್ತಚರ ನಿರ್ದೇಶಕ. ಇದು DRI ಅಂತ ಬರ್ತದೆ. ಆಂಧ್ರ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಅಕ್ರಮವಾಗಿ ತಯಾರಾಗುತ್ತಿದ್ದ ಅಲ್ಟ್ರೋಜೋಲಮ್ ಅಂತೇಳಿ ಬರ್ತದೆ. ತಯಾರಿಕಾ ಘಟಕದ ಮೇಲೆ ಆಪರೇಷನ್ ವೈಟ್ ಹ್ಯಾಮರ್ ಅಂತ ದಾಳಿಯನ್ನ ಮಾಡಿರುವಂತದ್ದು. ಅಂದ್ರೆ ಏನಿಲ್ರಿ, ಮಾದಕ ವಸ್ತುಗಳು. ಇದು DRI ಬಂತು ಅಂದ್ರೆ ಮಾದಕ ವಸ್ತುಗಳು, ನೆನ್ಪಿಟ್ಕೊಂಡ್ಬಿಡ್ರಿ. ಇನ್ನ ಕಲರ್ ಲಿಪ್ ಸಮರಾಭ್ಯಾಸ ಅಂತ ಬರ್ತದೆ. ಏನಿದು ಕಲರ್ ಲಿಪ್ ಅಂತಂದ್ರೆ ಭಾರತದ ವಾಯು ಸೇನೆ ದಕ್ಷಿಣದ ವಾಯು ಕಮಾಂಡದೊತ್ತಿಗೆ ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಲಕ್ಷದ್ವೀಪ. ಲಕ್ಷದ್ವೀಪದಲ್ಲಿ ಸಮರಾಭ್ಯಾಸ ಪ್ರಾಕ್ಟೀಸ್ ಮಾಡ್ಯಾರ. ದ್ವೀಪದ ಜೊತೆಗೆ ಇಲ್ಲಿ ಮತ್ತ ಮೀನಕಾಯದಲ್ಲಿ
ಏನ್ ಮಾಡಾಕತ್ತಾರ ಅಂದ್ರೆ ಸಮರಾಭ್ಯಾಸವನ್ನ ಮಾಡಿದ್ದಾರೆ. ಓಕೆ, ಇದು ಇಷ್ಟೇ ಇರುವಂತದ್ದು. ಇಲ್ಲಿಗೆ ಇದು ಮುಗೀತು. ಇನ್ನು ಮೇ ಮಾತ್ರ ಉಳಿದಿದೆ. ನೆಕ್ಸ್ಟ್, ಭಾರತ ಶ್ರೀಲಂಕಾ ಡೈವಿಂಗ್ ಸಮರಾಭ್ಯಾಸ. ಸರ್ ಹೆಸರುಗಳು ನೋಡಿದ್ರೆ ಗೊತ್ತದ, ಡೈವಿಂಗ್ ಅಂದ್ರೆ ಈಜು. ಇನ್ ಭಾರತ ಶ್ರೀಲಂಕಾ ರೀ. ಓಕೆನಾ. ಡೈವಿಂಗ್ 2026 ಇದು 26. ಇದು ಎಷ್ಟನೇದಪ್ಪ ಅಂದ್ರೆ 4ನೇ ಆವೃತ್ತಿ. ಇನ್ನು ಒಟ್ಟು ಒಮ್ಮೆ ಬರೆಸ್ತೀನಿ, ಸಮರಾಭ್ಯಾಸಗಳು ಒಮ್ಮೆ ಬರೆಸ್ತೀನಿ. ಓಕೆ, ಇನ್ನು INS ನಿರೀಕ್ಷಕ್ ಅಂತೇಳಿ ಬರ್ತದೆ. ಇದು ಏನಪ್ಪಾ ಅಂದ್ರೆ INS ನಿರೀಕ್ಷಕ್ ನೌಕಾಪಡೆಯನ್ನ ಭಾರತ ನೌಕಾಪಡೆ ಅತ್ಯಾಧುನಿಕ ಮುಳುಗುವ ಬೆಂಬಲಿತ ನೌಕೆ ಆಗಿರುವಂತದ್ದು, ಜಲಾಂತರ್ಗಾಮಿ ರಕ್ಷಣಾ ನೌಕೆ ಆಗಿರ್ತದೆ. ಸಮುದ್ರದ ಕಡಲಾಚೆಗೆ ಸರಕುಗಳ ಸಾಗಾಣಿಕೆ ನೌಕೆ ಆಗಿರುವಂತದ್ದು ಇಲ್ಲಿ ನೆನಪು. ಮುಳುಗುವ ಕವಚ ಇದನ್ನ ಇಂಪಾರ್ಟೆಂಟ್ ಆಗಿರ್ತದೆ. ಇನ್ನು ಗಸ್ತು ನೌಕೆ ಸಾಚಿ ಲೋಕಾರ್ಪಣೆ ಅಂತೇಳಿ ಬರುತ್ತೆ. ಏನ್ರಿ ಇದು ಗಸ್ತು ಲೋಕಾರ್ಪಣೆ ಅಂತಂದ್ರ, ಇದೊಂದು ಆಧುನಿಕ ಪೀಳಿಗೆಗೆ ಕರಾವಳಿಯ ಗಸ್ತು ನೌಕೆ ಆಗಿರುವಂತದ್ದು, ಕರಾವಳಿಯ ನೌಕೆ. ಓಕೆನಾ, ನೆನ್ಪಿಟ್ಕೊ. ಗೋವಾ ಸಿಪ್ಯಾರ್ಡ್ ಲಿಮಿಟೆಡ್ ದವ್ರು ಏನ್ ಮಾಡ್ಯಾರ, ಇದನ್ನ ತಯಾರನ್ನ ಮಾಡ್ಯಾರ. ಒಟ್ಟು ಟೋಟಲ್ ಆಗಿ ಎಷ್ಟು ನೌಕೆಗಳ ನಿರ್ಮಾಣ ಮಾಡ್ಬೇಕು ಗೊತ್ತೇನ್ರಿ? 11 ಮಾಡ್ಬೇಕು. ನೆಕ್ಸ್ಟ್ ಇದು ನೋಡ್ಕೊಳ್ಳನ್ರಿ, INS ಸುದರ್ಶಿನಿ ಬಾಗಿ ಎಲ್ಲಿ SKLA ಸೆಟ್ ಅಂತೇಳಿ ಬರ್ತದೆ. 2026 ಸಾಗರದ ಉತ್ಸವದಲ್ಲಿ ಭಾಗವಹಿಸಿರುವಂತದ್ದು. SKLA ಸೆಟ್ 2026 ಅಲ್ಲಿ ಮೊದಲ ಬಾರಿಗೆ ಫಸ್ಟ್ ಟೈಮ್ ಇದು ಭಾಗವಹಿಸಿರುವಂತದ್ದಾಗಿರುತ್ತೆ. ಭಾರತದ ನೌಕಾಪಡೆ ಪ್ರತಿಷ್ಠ ಹಡಗು ಚಾಲನಾ ತರಬೇತಿ ನೌಕೆ ಆಗಿರುವಂತ ಸುದರ್ಶನ್ ಫ್ರಾನ್ಸ್ನ ಆಯೋಗವನ್ನ ಆಯೋಜನೆ ಮಾಡಿದ್ದ. ಯಾವಾದ್ರಿ ಇದ? ಫ್ರಾನ್ಸ್. ನೆನಪಿಟ್ಕೊಡ್ರಿ, ಫ್ರಾನ್ಸ್ ಮೇಲೆ ಬಹಳ ಡಿಪೆಂಡ್ ಆಗಿವ್ರೆ ನಾವು. ಇನ್ನು ಪ್ರತಿಷ್ಠ ಸಾಗರ ಪರಂಪರೆಯನ್ನ ಉತ್ಸವ ಇದು ಆಗಿರುತ್ತೆ. ಇದು ಫ್ರಾನ್ಸ್ ಸೆಟೆ ಅಂತ ನಗರದಲ್ಲಿ ಏನ್ ಮಾಡ್ತಾರ, ಸೆಟೆ ಅಂತೇಳಿ ಒಂದು ನಗರ ಬರ್ತದೆ, ಬರ್ದಿರ್ತೀವಿ ನೋಡ್ರಿ. ಸೆಟೆ ಅನ್ನೋದು ಎಲ್ಲಿ ಕಂಡು ಬರ್ತದ? ಇದು ಫ್ರಾನ್ಸ್ ಅಲ್ಲಿ ಕಂಡು ಬರ್ತದ. ಇಲ್ಲಿ 2 ವರ್ಷಕ್ಕೊಮ್ಮೆ 2 ಇಯರ್ ಒಮ್ಮೆ ಏನಾಗುತ್ತೆ, ಸೆಲೆಬ್ರೇಷನ್ ಅನ್ನ ಪ್ರಾರಂಭವನ್ನ ಆಗಿರ್ತದೆ. ಸೊ ಅದನ್ನ ನೆನ್ಪಿಟ್ಕೊಡ್ರಿ. ಇದು ಆದ ನಂತರ ಇನ್ನೊಂದೇನಪ್ಪಾ ಅಂತಂದ್ರ SSBN INS ಇದು ಹರಿದಮನ್ ಅಂತೇಳಿ ಬರುತ್ತೆ. ಇದು ಏನಂತಂದ್ರ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ರೀ. ಓಕೆ, ಇದು ಒಂದು ನೀರ್ನಾಗ ಹೋಗ್ತಿರ್ತದೆ, ಒಳಗ್ ನುಂಗ್ತದೆ, ಒಳಗ್ ಹೋಗಿ ಕೂತಿರ್ತದೆ. ಯಾರಾದ್ರೂ ಬಂದ್ರು ಅಂತಂದ್ರೆ ಅಲ್ಲಿಂದಾನೆ ಬಿಟ್ಟು ಬಿಡ್ತದ್ರಿ ನೀರಂದ್. ಈಗ ಇದು ಸಮುದ್ರದ ಅಂತ ತಿಳ್ಕೊಡ್ರಿ, ಇದು ಒಳಗ್ ಹೊಂಟಿರ್ತದೆ. ಇಲ್ಲಿ ಮ್ಯಾಲೆ ಯಾರಾದ್ರೂ ಬಂದ್ರು ಅಂತ ಇಲ್ಲಿಂದಾನೆ ಬಿಟ್ಬಿಡೋದು. ಅದಕ್ಕೆ ನಾವು ಏನಂತ ಕರೆದಿದ್ವಿ? SSBN INS ಹರಿದಮನ್ ಅಂತ ಕರೆದಿದ್ವಿ. ಓಕೆ, ಹರಿದಮನ್ ಭಾರತ ಸ್ವದೇಶಿ ನಿರ್ಮಿತವಾದಂತಹ ಹರಿಯಂತ್ ವರ್ಗದ ಹಾಗೂ 3ನೇ ಪರಮಾಣು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಇದು ಆಗಿರುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರ ಹರಿಯಂತ್ ಅಂತ ಬಂತು ಅಂತ ತಿಳ್ಕೊಡ್ರಿ, ಇದು 2016 ನಿರ್ಮಾಣ. INS ಹರಿಗಾತ್ ಅಂತ ಬರ್ತದ, ಇದು 2024 ಇದು ಏನಾಗೈತಿ ಅಂತಂದ್ರ ಸರಣಿಯನ್ನ ಮುಂದುವರಿಸಿರುವ ಭಾಗ ಆಗಿರತ್ತ. ಓಕೆ, ಇದನ್ನ ಎಷ್ಟು ಅಂತಂದ್ರ 7,000 ಟನ್ ಎತ್ತಾಕೊಂಡು ಹೋಗ್ಕಂತ ನೋಡ್ರಿ. ಆಟೋ ಐತಂದ್ರ ಮುಗಿತ ಕತೆ ನಮ್ದು. ನಾವು 1 ಟನ್ ಎತ್ತಕ 1 ಟನ್ ಅಲ್ಲ, 50 kg ಎತ್ತಕ್ ನಾವೆಲ್ಲ ಅಳ್ತಿರ್ತೀವಿ. ಬಟ್ ಅದು ನೋಡ್ರಿ ಹೆಂಗ್ ಬಾರ, ಅದನ್ನ ಮಷಿನ್ ಅಲ್ರಿ ಅಂತಂದ್ರ, ಮಷಿನ್ ಅಂದ್ರು ಹಂಗ ಮನುಷ್ಯನೇ ನಿರ್ಮಾಣವನ್ನ ಮಾಡಿರುವಂತದ್ದು ಮಷಿನ್. ಹಂಗ ಬಾಂಗ್ಲಾದೇಶದ ಗಡಿಯಲ್ಲಿ ಏನಾಗೈತಿ ಅಂತಂದ್ರ ಸರೀಸೃಪಗಳನ್ನ ಬಳಕೆಯಲ್ಲಿ BSF ಪ್ರಸ್ತಾಪನೆ ಸಲ್ಲಿಸಿ. ಏನಿಲ್ರಿ, ಇದಕ್ಕೆ ಹೋಗ್ಬಿಟ್ಟು ಮಸಳಿ ಬಿಟ್ನೆ ಹಾವು ಬಿಟ್ನೆ ಅಂತ ಮಾಡಿದ್ರೆ, ಇವ್ರು ಏನಾದ್ರು ಬರ್ತೀನಿ ಅಂತಂದ್ರೆ ಮಸಳಿನೇ ಅಟ್ಯಾಕ್ ಮಾಡಿರ್ಬೇಕು. ಭಾರತ ನಾವು ಬರೋದ್ ಬೇಡ, ಮತ್ತೆ ಗುಂಡುಗಳು ಎದಕ್ಕೆ ವೇಸ್ಟ್ ಮಾಡೋಣ ಅಂತೇಳಿ ಇವ್ರದ್ದು. ಭಾರತ ಅತಿ ಉದ್ದವಾದ ಗಡಿಯನ್ನ ಹೊಂದ್ಕೊಂಡೈತಿ. ಎಷ್ಟ್ರಿ ಗೊತ್ತೇನ? 4,996 ಕಿಲೋಮೀಟರ್, ಮತ್ತೆ 0.7 ಕಿಲೋಮೀಟರ್ ಐತೆ. ಆಕ್ಚುಲಿ ನೋಡಿದ್ರೆ 2 ಕೊಡ್ಬೇಕು ನಾವು. 4,996 ಕೊಡ್ತಾನ, ಇಲ್ಲ 97 ಕೊಡ್ತಾನೆ. ಯಾಕಂತಂದ್ರೆ ಇಲ್ಲಿ 0.7 ಐತ್ರಿ, ಇದು 0.7 ಆಕ್ಚುಲಿ ಇದಕ್ಕೆ ಬರ್ಬೇಕು. 2 ಕೊಟ್ಟನ ಅಂತಂದ್ರೆ ನೀವು 97 ಹಾಕಿ, ಯಾಕಂದ್ರೆ ಡಿಜಿಟ್ ಆ ಕಡೆ. ಕಾರ್ಗಿಲ್ನ ಇದು ಮರುಪರಿಶೀಲನಾ ಸಮಿತಿ ಅಂತೇಳಿ 99 ರಚನೆ ಆಗಿರ್ತದೆ ಗೊತ್ತೇನ್ರಿ? ಇದ್ರ ಉದ್ದೇಶ ಏನಾಗಿರ್ತದೆ ಗೊತ್ತೇನು? ಕಾರ್ಗಿಲ್ ಯುದ್ಧದಲ್ಲಿ ಭದ್ರತಾ ಲೋಪವನ್ನ ಪತ್ತೆ ಹಚ್ಚಲು ಇವ್ರದ್ದು ಒಂದು ಕಮಿಟಿ ರಚನೆ ಮಾಡಿರ್ತಾರೆ. ಯಾರು ಹೇಳ್ರಿ? K. ಸುಬ್ರಹ್ಮಣ್ಯಂ ಅಂತೇಳಿ. ಹೌದಾ? ನೇತೃತ್ವ ಸಮಿತಿಯನ್ನು ರಚನೆ ಮಾಡ್ತಾರೆ. ಎದಕ್ಕ? ಆ ಭದ್ರತೆಯಲ್ಲಿ ಲೋಪ ಆಗಿರ್ತದ, ಸಿಕ್ಕವ್ರು ಬರಾಕತ್ತಿರ್ತಾರ. ಇನ್ನೊಂದು ಸಮಿತಿ ಬರ್ತದ. ಇನ್ನೊಂದು ಯಾವ ಸಮಿತಿ ಗೊತ್ತೇನ್ರಿ? ಸೆಕಾತ್ಕರ್ ಅಂತೇಳಿ ಒಬ್ಬರ ಕಮಿಟಿ ಬರ್ತದೆ. ಸೆಕಾತ್ಕರ್ ಅಂತೇಳಿ ಬರ್ದಿರ್ತೀವಿ ನೋಡ್ರಿ, ಸೆಕಾತ್ಕರ್ ಅಂತೇಳಿ. ಸೊ ಇವು ಎಲ್ಲ ಕೇಳಲ್ಲ, ಬಟ್ ಮುಂದಿನ ಎಕ್ಸಾಮಿಗೆ ಬರ್ಬೋದು. 2016 ಇದನ್ನ ಏನ ಇದು ಸೆಕಾತ್ಕರ್ ಕಮಿಟಿ ಸಶಸ್ತ್ರ ಪಡೆಗಳ ಯುದ್ಧ ಸಾಮರ್ಥ್ಯವನ್ನು ಹೆಚ್ಚಿಸಲು ಇದು ಮಾಡುತ್ತೆ, ಉಲ್ಲೇಖವನ್ನ ಮಾಡುತ್ತೆ. ಬಟ್ ಇದು ಡೆಪ್ತ್ ಆಗಿ ಮುಂದೆ ಹೇಳ್ತೀನಿ ನಾ ಕ್ಲಾಸಲ್ಲಿ. ಇನ್ನ ಬಂದಿಲ್ಲ ಅದು. ಕ್ಲಾಸಲ್ಲಿ ಬಂತು ಅಂದ್ರೆ ಈಗ ಲೈವ್ ಅಲ್ಲೇ ನಡೀತಾ ಇರುತ್ತೆ. ಓಕೆ, ಆ ಕ್ಲಾಸಲ್ಲಿ ಬಂತಂದ್ರೆ ಇನ್ನ ಇನ್ ಡೆಪ್ತ್ ಆಗಿ ಹೇಳ್ತೀನಿ ನಾನು ಅಲ್ಲಿ. ಇಲ್ಲಿ ರಿವಿಷನ್ಗಾಗಿ ಅಷ್ಟು ಡೆಪ್ತ್ ಹೇಳಕ್ಕಾಗಲ್ಲ. ಇಲ್ಲ ಒಟ್ಟು ಕಮಿಟಿ ಯಾವ್ಯಾವ ಬೆಟಾಲಿಯನ್ ಬರ್ತದ, ಹೆಂಗ್ ಬಂತು ಅಷ್ಟು ಹೇಳ್ಬೋದು. ಪ್ರಾಜೆಕ್ಟ್ ಚೇತನ್ 47ನೇ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆ ಮಾಡಾಕತ್ತಿದ್ರು. ಸರಿ, ಯಾವ್ದ್ರಿ? ಬಾರ್ಡರ್ ರಸ್ತೆ, ಗಡಿ ರಸ್ತೆ ಪ್ರಮುಖವಾಗಿ ಯೋಜನೆ ಆದಂತ ಪ್ರಾಜೆಕ್ಟ್ ಚೇತನ್ ಅಂತೇಳಿ 2026 ಏಪ್ರಿಲ್ ಅಲ್ಲಿ, ಓಕೆ, 4ನೇ ತಾರೀಕಿನಂದು 47ನೇ ಸಂಸ್ಥಾಪನಾ ದಿನವಾಗಿ ರಾಜಸ್ಥಾನದ ಬಿಕಾನೇರಲ್ಲಿ ಎಲ್ಲಿ ಬರ್ತದೆ? ಇದು ರಾಜಸ್ಥಾನದ ಬಿಕಾನೇರ್ ಅಂತೇಳಿ ಬರ್ತದೆ. ಇವು ಎಲ್ಲ ಇದು ಎದಕ್ಕೆ ಸಂಬಂಧಪಟ್ಟದಂತಂದ್ರ ಇದಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿರುವಂತ ಲಿಂಕ್ ಆಗಿ. ಯಾವಾಗ್ರಿ ಅಂತ ಕೇಳ್ತಾರ? ಈ ಪ್ರಾಜೆಕ್ಟ್ ಚೇತನಾರ್ ಅನ್ನೋ ಪ್ರಾರಂಭ ಆಗಿದ್ದು ಏಪ್ರಿಲ್
4 1980ರಲ್ಲಿ. ಓಕೆ, ಇದನ್ನ ನೆನ್ಪಿಟ್ಕೊಡ್ರಿ. ಪಂಜಾಬ್, ಗುಜರಾತ್, ಉತ್ತರ ಭಾಗ, ಭಾರತ, ಪಾಕಿಸ್ತಾನ ಗಡಿ ಉದ್ದಕ್ಕೂ ಇದನ್ನ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇದು ಕಾರ್ಯತಂತ್ರವನ್ನ ದೃಷ್ಟಿಕೋನದಿಂದ ನಿರ್ಣಾಮ ಆಗುತ್ತಿರುವ ರಸ್ತೆ ಆಗಿರುತ್ತೆ, ನೆನಪಿಟ್ಕೊಡ್ರಿ ಇದು. ನೆಕ್ಸ್ಟ್, ಮಾಲ್ಡೀವ್ ಅಡ್ಡ ನಗರಕ್ಕೆ ಭೇಟಿ ಅಂತೇಳಿ. ಏನ್ರಿ ಇದು? ಮಾಲ್ಡೀವ್ಸ್ ನ ಅಡ್ಡು ನಗರಕ್ಕೆ ಭೇಟಿ ನೀಡಿದ INS ಕಲ್ಪೇನಿ ಅಂತ ಬರ್ತದ. ಇದು ಏನಿಲ್ಲ, ಇಬ್ಬರದು ಸಂಬಂಧವನ್ನ ಏನ್ ಮಾಡಾಕತೈತಿ ಅಂತಂದ್ರ ಇದು ಹೋಗೈತಿಲ್ಲ, ಇದು ಒಂದು ಭಾರತ ಮತ್ತು ಮಾಲ್ಡೀವ್ ನಡುವಿನ ದ್ವೀಪದಲ್ಲಿ ಬಾಂಧವ್ಯವನ್ನ ಸೃಷ್ಟಿಸುವ ಉದ್ದೇಶಕ್ಕಾಗಿ ಈ INS ಅನ್ನೋದು ಕಲ್ಪೇನಿ ಅನ್ನೋ ನೌಕೆಯನ್ನ ಇತ್ತೀಚೆಗೆ ಮಾಲ್ಡೀವ್ಸ್ ಅಲ್ಲಿ ಭೇಟಿಯನ್ನ ಕೊಟ್ಟಿದೆ. ಓಕೆ, ಆ ಉದ್ದೇಶ ಆಗಿರುತ್ತೆ. ನೆಕ್ಸ್ಟ್, ಜಾಗತಿಕ ಮಿಲಿಟರಿ ವೆಚ್ಚದ ಪ್ರವೃತ್ತಿ ಅಂತೇಳಿ ಬರ್ತದೆ. ಜಾಗತಿಕ ಮಿಲಿಟರಿ ವೆಚ್ಚದಲ್ಲಿ ಯಾರ್ಯಾರು ಎಷ್ಟೆಷ್ಟು ಖರ್ಚು ಮಾಡಾಕತ್ಯಾರ ಅಂತೇಳಿ ಈ ಸ್ಟಾಕ್ ಹೋಮ್ ಇಂಟರ್ನ್ಯಾಷನಲ್ ಸ್ಪೇಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ದವರು ಜಾಗತಿಕ ಮಿಲಿಟರಿ ವೆಚ್ಚಕ್ಕೆ 2025ರಲ್ಲಿ ಎಷ್ಟು ಹಣವನ್ನ ಬಿಡ್ತಾ ಇದೀರಿ ಅನ್ನೋ ಉದ್ದೇಶಕ್ಕಾಗಿ ಇವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರ ವರದಿಯನ್ನ ನೀಡ್ತಾ ಇದ್ದಾರೆ. ಹಂಗಿತ್ತಂದ್ರ ಎಷ್ಟು ಬಿಡಾಕತ್ತಾರ್ರಿ? USA ದವರು ಫಸ್ಟ್ ಅದಾರ. USA ದವರು ಗ್ಲೋಬಲ್ ಮಿಲಿಟರಿ ಅಂತೇಳಿ ಬಂದಿರ್ತ. ಏನ್ ಮಾಡಾಕತ್ತ ಸ್ಪೆಂಡಿಂಗ್ ರಾಕಿಂಗ್ ಅಂತ ಬಂದಾಗ ಈ ಸೆಕೆಂಡ್ ಚೀನಾ ಬರಾಕತೈತಿ, ಥರ್ಡ್ ರಷ್ಯಾ, ಆಮೇಲೆ ಜರ್ಮನ್, ಆಮೇಲೆ ಇಂಡಿಯಾ. ಓಕೆ, ಈ ರ್ಯಾಂಕಿಂಗ್ ಅಲ್ಲಿ ಸಿಪ್ರಿ ಸಂಸ್ಥೆ ಕುರಿತು ಹೇಳ್ಬೇಕಂದ್ರೆ ಸಿಪ್ರಿ ಒಂದು ಅಂತಾರಾಷ್ಟ್ರೀಯ ಸಂಶೋಧನಾ ಸಂಸ್ಥೆ ಆಗಿರ್ತದೆ. ಓಕೆ, ಸ್ವೀಡನ್ ದೇಶದ ಸಂಸತ್ 1966ರಲ್ಲಿ ಓಕೆ ಇದನ್ನ ಏನ್ ಮಾಡ್ತಾರ? ಸ್ಥಾಪನೆಯನ್ನ ಮಾಡ್ತಾರೆ. ಸ್ವೀಡನ್ ನ ರಾಜಧಾನಿ ಸ್ಟಾಕ್ ಹೋಮ್ ನಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಇದೆ. ಇನ್ನ ಏನಂದ್ರ ಡಸ್ಟಲಿಕ್ ಅಂತೇಳಿ ಸಮರಾಭ್ಯಾಸ ಬರ್ತದೆ. ಯಾವುದು? ಉಜ್ಬೇಕಿಸ್ತಾನ್. ಓಕೆ, ಅಲ್ಲೇ ನೆನ್ಪಿಟ್ಕೊಂಡ್ಬಿಡ್ರಿ, ಉಜ್ಬೇಕಿಸ್ತಾನ್ ಇಲ್ಲೇ ಬರ್ದಿರ್ತೀವಿ. ಓಕೆ, ಉಜ್ಬೇಕಿಸ್ತಾನದಲ್ಲಿ 2026 ಇದು ಏನು 7ನೇ ಆವೃತ್ತಿ ನಡೆದಿರುವಂತದ್ದು ಆಗಿರುತ್ತೆ. ಓಕೆ, ಎಷ್ಟನೇ ಆವೃತ್ತಿ? 7ನೇ ಆವೃತ್ತಿ. ಎಲ್ಲಿ ನಡೆದದ ಇದು? ಉಜ್ಬೇಕಿಸ್ತಾನ್ ನಗರಗಳ ಅಂದ್ರ ನಮಗನ್ ಅಂತ ಬರುತ್ತೆ. ಗುರುಮ್ ಹರ್ಸ ರಾಯ್ ಅಂತೇಳಿ ಫೀಲ್ಡ್ ಟ್ರೈನಿಂಗ್ ಪ್ರದೇಶದಲ್ಲಿ ಯಶಸ್ವಿಯಾಗಿ ನಡೆದಿರೋ ಅಂದ್ರೆ ಅವರಲ್ಲಿ ಉಜ್ಬೇಕಿಸ್ತಾನ್. ಅವ್ರ ಹೆಸರು ಹೇಳಕ್ಕೂ ನಮ್ಗೆ ಕಷ್ಟ ಆಗತ್ತೆ, ಹಂಗಾಗೈತಿ ಅದು. ಓಕೆ, ಇನ್ನು ಸಿಂಗಾಪುರ್ ಅಂತ ಬರುತ್ತೆ ಕೊನೆಯದಾಗಿ. ಸಿಂಗಾಪುರ್ನಲ್ಲಿ ಚಾಂಗಿ ನೌಕಾ ನಿಲಯವನ್ನ ಭೇಟಿ ನೀಡಿರುವಂತದ್ದು ಯಾವುದು? ಸುನಿಹಾನ್ ಅಂತೇಳಿ. ಸುನಿಹಾನ್ ಅಂತಂದ್ರೆ ಏನು? INS. ಓಕೆ, ಇದು ಹೋಗಿ ಅಲ್ಲಿ ಭೇಟಿಯನ್ನ ನೀಡಿ ಬಂದದ್ದು. ಅಂದ್ರೆ ಇವ್ರು ಹೋಗಿರ್ತಾರಲ್ಲ, ಹಂಗೆ ಪ್ರವಾಸಕ್ಕೆ ಹೋಗಿರಲ್ರಿ, ಆ ಬಾಂಧವ್ಯವನ್ನ ಬೆಳೆಸಕೊಳ್ಳೋದಕ್ಕೆ ಏನ್ ಮಾಡಿರ್ತಾರ ಅಂದ್ರೆ ಹೋಗಿಯನ್ನ ಭೇಟಿಯನ್ನ ನೀಡಿರುವಂತದ್ದು ಆಗಿರುತ್ತೆ. ಓಕೆ, ಇದನ್ನ ಕಂಪ್ಲೀಟ್ ಆಯ್ತು. ಈಗ ಜೂನ್ ತನ್ನ ರಿಕಾಲಿಂಗ್ ಇರುವಂತದ್ದು. ಜೂನ್ ತಿಂಗಳು ಒಂದು ಸ್ವಲ್ಪ ಸ್ವಲ್ಪ ಇದೆ, ಜಾಸ್ತಿ ಏನಿಲ್ಲ ಇದರಲ್ಲಿ. ಓಕೆ, ಆದಷ್ಟು ಬೇಗ ಮುಗಿಸ್ಬಿಡೋಣ. ಟೇರಾ ಶಸ್ತ್ರಾಸ್ತ್ರ ವ್ಯವಸ್ಥೆ ಅಂತೇಳಿ ಬರ್ತದೆ. ಸಾರಿ, ಟಾರಾ, ಅದು ಟೇರಾ ಅಲ್ಲ, ಟಾರಾ. ಟಾರಾ ಶಸ್ತ್ರಾಸ್ತ್ರ ಅಥವಾ ವ್ಯವಸ್ಥೆ ಅಂತೇಳಿ. ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ, ಭಾರತದ ವಾಯುಪಡೆ ಜಂಟಿಯಾಗಿ ಒಡಿಶಾ ಕರಾವಳಿಯಲ್ಲಿ ಟಾರಾ ಎಂಬ ಶಸ್ತ್ರಾಸ್ತ್ರ ವ್ಯವಸ್ಥೆ ಪ್ರಥಮ ಬಾರಿಗೆ ಪ್ರಯೋಗ ಹಾರಾಟ ಪರೀಕ್ಷೆಯಲ್ಲಿ ಯಶಸ್ವಿಯನ್ನ ಆಗಿದೆ. ಈ ಸ್ವದೇಶಿ ಗೈಡೆಡ್ ಅಂತೇಳಿ ಬರ್ತದೆ, ತಂತ್ರಜ್ಞಾನವನ್ನ ಬಳಕೆ ಮಾಡಿರುವಂತದ್ದು. ಅಂದ್ರೆ ಭಾರತದ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡು ಹಾರಾಟವನ್ನ ಮಾಡಿದೆ. ಅಲ್ಲಿಗೆ ಹೋದ್ರು ಅಂತಂದ್ರೆ ನೆನಪಿಟ್ಕೊಂಡ್ಬಿಟ್ರಿ, ಇವರು DRDO ದವ್ರೆ ಅಂತ ತಿಳ್ಕೊಡ್ರಿ. ಯಾರಾಗಿರ್ತಾರ? DRDO ದವ್ರು ಆಗಿರ್ತಾರ. ಎಲ್ಲಿ ಹೋದ್ರಿ ಹೇಳ್ರಿ? ಒಡಿಶಾಕ್ ಹೋದ್ರ. DRDO ದವ್ರು ಜಾಸ್ತಿ ಅವ್ರ ಹೋಗಿರ್ತಾರೆ ಅಲ್ಲಿ. ಇನ್ನ ದಿವ್ಯಾಸ್ತ್ರ ಕ್ಷಿಪಣಿ ಅಂತ ಬರ್ತದೆ. ಈ ದಿವ್ಯಾಸ್ತ್ರ ಒಡಿಶಾ ಕರಾವಳಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ದ್ವೀಪದ ತನ್ನ ಅತ್ಯಾಧುನಿಕ ದಿವ್ಯಾಸ್ತ್ರವನ್ನ ಏನ್ ಮಾಡಿದ್ರಪ್ಪ ಅಂತಂದ್ರೆ 2ನೇ ಬಾರಿಗೆ ಪ್ರಯೋಗವನ್ನ ಮಾಡ್ಕೊಂಡಿದ್ದಾರೆ. ಅಡ್ವಾನ್ಸ್ ಅಗ್ನಿ ಪ್ಲಾಟ್ಫಾರ್ಮ್ ಅನ್ನ ಭಾರತದ ಕಾರ್ಯತಂತ್ರದ ರಕ್ಷಣಾ ಅಂತ ಬರ್ತದ. ಓಕೆ, 2ನೇ ಅಂದ್ರ ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಮುಂದಿನ ಪೀಳಿಗೆದು ಕೂಡ ಇವರೇ ಏನ್ ಮಾಡಾಕತ್ತಾರಪ್ಪ ಅಂದ್ರೆ ಈಗ ತಯಾರನ್ನ ಮಾಡ್ಕೊಂಡಿರುವಂತದ್ದು ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಆಗಿರುವಂತದ್ದು. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಪ್ರಥಮ ಬಾರಿಗೆ ಹಂಗಿತ್ತಂದ್ರೆ ಪ್ರಥಮ ತಾಂತ್ರಿಕ ಆವಿಷ್ಕಾರ ಅತ್ಯಾಧುನಿಕ ಬಂದಾಗ ಏನ್ ಬರುತ್ತದಪ್ಪ ಅಂದ್ರೆ MIRV ಅಂತೇಳಿ ಬರ್ತದ. ಈ ತಂತ್ರಜ್ಞಾನ ಜಗತ್ತಿನಲ್ಲೇ ಪ್ರಥಮ ಬಾರಿಗೆ ಯಾರು ಅಂದ್ರೆ 1960ರಲ್ಲಿ USA ದವರು ಏನ್ ಮಾಡಿದಾರೆ? ಪ್ರಯೋಗವನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಕ್ವಶನ್ ಆಗೈತೆ, ಅದಕ್ಕೆ ಕ್ವಶನ್ ರೈಸ್ ಆಗೈತೆ. ಇನ್ನು ಸುಧಾರಿತ ಮಧ್ಯಂತರ ಶ್ರೇಣಿಯ ಯುದ್ಧದ ವಿಮಾನಗಳು ಅಂತೇಳಿ ಬರ್ತದ. ಏನಪ್ಪಾ ಅಂದ್ರ ಶ್ರೀ ರಾಜನಾಥ್ ಸಿಂಗ್ ಅವರು ಆಂಧ್ರ ಪ್ರದೇಶದಲ್ಲಿ, ಎಲ್ಲಿ? AP ಮೀನ್ಸ್ ಆಂಧ್ರ ಪ್ರದೇಶ, ಸುಧಾರಿತ ಮಧ್ಯಂತರ ಶ್ರೇಣಿಯ ಯುದ್ಧ ವಿಮಾನವನ್ನ ಯೋಜನೆ ಸೌಲಭ್ಯವನ್ನ ಶಂಕುಸ್ಥಾಪನೆಯನ್ನ ಮಾಡಿದ್ದಾರೆ. ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ, ಎಲ್ಲಿ? ಆಂಧ್ರ ಪ್ರದೇಶದಲ್ಲಿ. ಸೊ ಎದಕ್ರಿ ಅಂತಂದ್ರೆ ಇದು ಒಂದು ಸ್ವದೇಶಿ ನಿರ್ಮಿತವಾದ 5ನೇ ತಲೆಮಾರಿನ ಮಧ್ಯಂತರ ತೂಕ ರೇಡಾರ್ಗಳ ಅಂದ್ರ ವೀಕ್ಷಣೆ ಮತ್ತು ಬಹುಪಥ ಪಾತ್ರವನ್ನ ವಹಿಸುವಂತದ್ದು ವಿಮಾನವನ್ನ ಇಲ್ಲಿ ತಯಾರು ಮಾಡಬೇಕು ಅಥವಾ ಸಂಶೋಧನೆ ಅಭಿವೃದ್ಧಿ ಸಂಸ್ಥೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಉದ್ದೇಶ ಇದರದ ಆಗಿರುತ್ತೆ. ಪ್ರಸ್ತುತ ಪ್ರಪಂಚದಲ್ಲೇ 5ನೇ ತಲೆಮಾರಿನ ಕೆಲವು ಪ್ರಮುಖ ಯುದ್ಧ ವಿಮಾನಗಳು ಯಾವ್ಯಾವದವಂತ? 5ನೇ ತಲೆಮಾರಿಂದ. ಓಕೆ, ಯಾವುದು? ಒಂದು F-22, ಇನ್ನೊಂದು F-35. ಇವು ಯಾರು ರೀ? USA ದವರು. ಓಕೆ ರೀ. ಇನ್ನ ಸುಕೋಯ್ ಅಂತ ಬರ್ತದೆ. ಈ ಸುಕೋಯ್ ಯಾರ್ದ್ರಿ? ಸುಕೋಯ್ 57 S-57 ಅಂತ ಬರ್ತದೆ. ಇದು ರಷ್ಯಾದವ್ರದ್ರಿ. ಚುಲ್ಗುಚೆ ಅಂತೇಳಿ 20 ಬರ್ತದ. ಓಕೆ, ಇವ್ರದ್ದು ಹೆಸರು ನೋಡಿದ್ರೆ ಚೀನಾದವ್ರದ್ದೇ ಅಂತ ನೆನಪಿರ್ತದೆ ನಿಮಗೆ. ಓಕೆ, ಇವಿಷ್ಟು ಬರ್ತವೆ 5ನೇ ತಲೆಮಾರಿ. ನೆಕ್ಸ್ಟ್, ಪ್ರಗತಿ ಸಮರಾಭ್ಯಾಸ ಅಂತ ಬರ್ತದೆ. ಪ್ರಗತಿ ಸಮರಾಭ್ಯಾಸ ಎಲ್ಲಿ ನಡೀತದ ಅಂದ್ರೆ ಮೇಘಾಲಯದ ನಡೆಯುವಂಥದ್ದು. ಇದು ಒಂದು ಭೂಸೇನೆಯ
ಹೋಮ್ ಗ್ರೌಂಡ್ ಮಿಲಿಟರಿ ತಾಣಗಳಲ್ಲಿ ಪ್ರಗತಿ 26 ಅನ್ನ ಯುದ್ಧ ಸಮರಾಭ್ಯಾಸವನ್ನ ನಡೆಸಿರುವಂತದ್ದು ನೆನಪಿಟ್ಕೊಡ್ರಿ. ಇದು ಭಾರತೀಯರದ. ಇನ್ನು ಪ್ರಾಜೆಕ್ಟ್ ದೀಪಕ್ ಅಂತ ಬರ್ತದೆ. ಈ ಗಡಿ ರಸ್ತೆ ಸಂಸ್ಥೆಗಳು ಬಂದಿರುವಂತದ್ದು ಪ್ರಮುಖವಾಗಿ ಮತ್ತು ಕಾರ್ಯತಂತ್ರವಾದ ಯೋಜನೆ ಪ್ರಾಜೆಕ್ಟ್ ದ್ವೀಪಕ್ ಅಂತೇಳಿ 66ನೇ ಸಂಸ್ಥಾಪನಾ ದಿನವನ್ನಾಗಿ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲಿಯಪ್ಪ ಅಂತ ಐತಿಹಾಸಿಕ ಹಿಂದೂಸ್ತಾನ್ ಟಿಬೇಟಿ ರಸ್ತೆಗಳು ಪ್ರಸ್ತುತ ರಾಷ್ಟ್ರೀಯ ಹೆದ್ದಾರಿ 5 NH5 ಭಾಗವಾಗಿ ಅಥವಾ ಮನಾಲಿ ಲೇ ಸಂಪರ್ಕವನ್ನು ಸುಸ್ಥಿರವಾಗಿ ಅಥವಾ ನಿರ್ವಹಣೆ ಹೊಣೆಯನ್ನ ಒಪ್ಕೊಂಡಿರುವಂತದ್ದಾಗಿರುತ್ತೆ. ಇನ್ನ ಸಿನ್ ಬ್ಯಾಕ್ಸ್ 2 ಅಂತ ಬರ್ತದೆ. ಏನ್ರಿ ಇದು ಸಿನ್ ಬ್ಯಾಕ್ಸ್ 2 ಜಂಟಿ ಸಮರಾಭ್ಯಾಸ ಅಂದ್ರೆ ಕಾಬೋಡಿಯಾ ಸಮರಾಭ್ಯಾಸ ಯಾರ್ಯಾರು ಅಂತ ಭಾರತದ ಸೇನೆ ಮತ್ತೆ ಇಲ್ಲಿ ನಡೆದಿರುವಂತದ್ದು ಕಾಬೋಡಿಯಾ. ನೆನಪಿಟ್ಕೊಡ್ರಿ, ಕಾಬೋಡಿಯಾ ಅಂತ ಬರ್ತದೆ. ಓಕೆ, ಇದು 2ನೇ ಆವೃತ್ತಿ ಆಗಿರುವಂತ ಸಿನ್ ಬ್ಯಾಕ್ಸ್ ಅನ್ನೋದು ಯಾವ್ದ್ರ ಜೊತೆಗೆ ಅಂತ ಕೇಳಿದ್ರೆ 2024ರಲ್ಲಿ ಏನ್ ನಡೆದಿತ್ತಪ್ಪ ಅಂದ್ರೆ ನಮ್ಮಲ್ಲಿ ಪುಣಾದಲ್ಲಿ ನಡೆದಿತ್ತು. ಓಕೆ, ಇನ್ನ BSF, ಈ BSF ನ ಮೊದಲ ಮಹಿಳಾ ಎವರೆಸ್ಟ್ ಪರ್ವತಾರೋಹಣಿ ಅಭಿಯಾನ ಅಂತೇಳಿ ನಡೆಯುವಂತದ್ದು ಗಡಿ ಭದ್ರತಾ ಪಡೆ ಅಂತೇಳಿ ಮಹಿಳಾ ಸಿಬ್ಬಂದಿಗಳೊಡನೆ ಏನಾಗುತ್ತೆ ಮೊದಲ ಪರ್ವತಾರೋಹಣವನ್ನು ನಡೆಯುತ್ತೆ. ವಿಶ್ವದ ಅತಿ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ಯಶಸ್ವಿಯಾಗಿ ಏರುವ ಮೂಲಕ ಸಾಧನೆಯನ್ನ ಮಾಡಿದ್ದಾರೆ. ಈ ಪರ್ವತಾರೋಹಣಿ ಅಂತೇಳಿ ಅಭಿಯಾನವನ್ನ ಮಿಷನ್ ವಂದೇ ಮಾತರಂ ಎಂದ ಹೆಸರನ್ನ ಇಟ್ಟಿದ್ದಾರೆ. ನೆನಪಿಟ್ಕೊಡ್ರಿ, ಯಾವ್ದ ಹೆಸರಿಟ್ಟಾರ ಅಂತಂದ್ರ ಮಿಷನ್ ವಂದೇ ಮಾತರಂ ಅಂತೇಳಿ. ಓಕೆ, ಇದನ್ನ ಹೆಸರನ್ನ ಇಟ್ಟಿದಾರ, ನೆನಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಸೆಕ್ಸಮ್ ಅಂತೇಳಿ ಬರ್ತದೆ. ಏನಿದು ಪ್ರಾಜೆಕ್ಟ್ ಸೆಕ್ಸಮ್ ಅಂತಂದ್ರೆ ಏನಂದ್ರ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದೇಶಾದ್ಯಂತ ತನ್ನ ಸುಸ್ಥಿರ ಅಥವಾ ಪ್ರಾಜೆಕ್ಟ್ ಸೆಕ್ಸಮ್ ಅನ್ನೋದು ಏನಪ್ಪಾ ಅಂದ್ರೆ ಮೂಲಕ ಮಹಿಳಾ ಕೇಂದ್ರೀಕೃತ ಕೌಶಲ್ಯಾಭಿವೃದ್ಧಿ ತಾಂತ್ರಿಕ ತರಬೇತಿಯನ್ನ ನೀಡುವಂತದ್ದು. ಇದ್ರ ಬಗ್ಗೆ ಈಗಾಗಲೇ ಹೇಳಿದೆ ನಾನು. ಓಕೆ, ಬೇರೆ ಎದ್ರದಾಗ ಬಂದದ್ದು. ಇನ್ನು ಪ್ರಾಜೆಕ್ಟ್ ಫ್ರೀಡಮ್ ಅಂತ ಬಂದ. ಈ ಪ್ರಾಜೆಕ್ಟ್ ಅತ್ಯಂತ ಆಯಾಕಟ್ಟಿನ ಜಲಮಾರ್ಗ ಆಗಿರ್ಬೋದು, ಹಾರ್ಮೋನ್ ಜಲಸಂಧಿ ಆಗಿರ್ಬೋದು, ಅಂತಾರಾಷ್ಟ್ರೀಯ ವಾಣಿಜ್ಯ ಹಡಗುಗಳಾಗಿರ್ಬೋದು, ಮುಕ್ತ ಸಂಚಾರ ಹಕ್ಕನ್ನ ಮರುಸ್ಥಾಪಿಸಲು ಅಮೆರಿಕ ಮುಂದಾಗಿರುವಂತದ್ದು. ಇದು ಪ್ರಾಜೆಕ್ಟ್ ಫ್ರೀಡಮ್ ಅಂತ ಕರೀತಾರ. ಓಕೆ, ಇದನ್ನು ಮುಗೀತು ಅಂತಂದ್ರೆ ಜಸ್ಟ್ ಲಾಸ್ಟ್ ಒನ್ ಉಳಿದಿರುವಂತದ್ದು ಜುಲೈ ಕೊನೆಯ ತಿಂಗಳು ರುದ್ರಂ 11 ಕ್ಷಿಪಣಿ ಅಂತ ಬರ್ತದೆ. ಈ ಭಾರತ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ವಿನ್ಯಾಸವನ್ನಗೊಳಿಸಿದ್ದಾರೆ. ದೂರಗಾಮಿ ಅಥವಾ ಸಾಮರ್ಥ್ಯದ ದೂರ ಅಂತೇಳಿ ಇದು ಏನು ಅಂತಂದ್ರೆ ರುದ್ರಂ 2 ಅಂತ ಕರಿತೀವಿ. ಹೌದಾ, ಈ ಹೈದರಾಬಾದ್ನ ಇಮಾರತ್ ಸಂಶೋಧನಾ ಕೇಂದ್ರ ICIR ಅಂತ ಪ್ರಯೋಗಾಲಯದಲ್ಲಿ ಈ ಕ್ಷಿಪಣಿ ಸ್ವದೇಶಿ ತಂತ್ರಜ್ಞಾನದೊಂದಿಗೆ ವಿನ್ಯಾಸವನ್ನಗೊಳಿಸಿದ್ದಾರೆ. ಅಂದ್ರೆ ಸ್ವದೇಶಿ ಅಂದ್ರೆ ಭಾರತದಿಂದ ಇದು ಆಗಿರುವಂತದ್ದು. ಇದನ್ನ ಏನಪ್ಪಾ ಅಂತಂದ್ರೆ ಈಗ ಶಬ್ದ ಅದಂತ ತಿಳ್ಕೊಡ್ರಿ. ಓಕೆ, ಶಬ್ದದ ವೇಗಕ್ಕಿಂತ 5.5 ಪಟ್ಟು ಸ್ಪೀಡ್ ಅನ್ನ ಹೋಗುತ್ತೆ. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ್ದಿದು ಪ್ರಾಜೆಕ್ಟ್ ಕುಶ ಅಂತ ಬರ್ತದೆ. ಇದು ಏನಪ್ಪಾ ಅಂದ್ರೆ DRDOದವ್ರದ್ದು. ಓಕೆ, ಈ ಭಾರತ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಸಂಪೂರ್ಣ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವಂತಹ ಭವಿಷ್ಯದ ವಾಯು ರಕ್ಷಣಾ ವ್ಯವಸ್ಥೆ ಪ್ರಾಜೆಕ್ಟ್ ಕುಶ ಅಂತಾರೆ. ಈ ರಾಜನಾಥ್ ಸಿಂಗ್ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಮಹತ್ವದ ಇದು ಮೈಲುಗಲ್ಲು ಎಂದು ಬಣ್ಣಿಸ್ತಾರ. ಈ ಸ್ವದೇಶವಾದ ಅಂದ್ರೆ ಭಾರತದ ರಕ್ಷಣಾ ಸಂಶೋಧನೆ ಏನಿದೆಯಲ್ಲ DRDO ದೇಶ ರಕ್ಷಣೆಗಾಗಿ ಬಲಪಡಿಸಿರುವಂತಹ ಒಂದು ಕ್ಷಿಪಣಿ ತರ ಇದು. ಇದು ತೆಳಗಿಂದ ಬಿಟ್ರೆ ಮೇಲೆ ಹಾರಿ ಹೋಗುವಂತದ್ದು. ಓಕೆ, ಮೇಲ್ಮೈನಿಂದ ಆಕಾಶಕ್ಕೆ. ಇಲ್ಲಿ ಏನ್ ಹೇಳ್ತದ ಇದು ಏನಪ್ಪಾ ಅಂತಂದ್ರೆ ಸರ್ಫೇಸ್ ಟು ಏರ್. ತೆಳಗಡೆಯಿಂದ ಬಿಟ್ರೆ ಮೇಲೆ ಹೋಗುವಂತದ್ದು ಸರ್ಫೇಸ್ ಟು ಏರ್. ಇದನ್ನ ಏನೋ ಚಿಮ್ಮುವಂತ ಆಕಾಶದ ಕ್ಷಿಪಣಿ ತರ. ಓಕೆ, ಇದನ್ನ ನೆನಪಿಟ್ಕೊಡ್ರಿ. ಇನ್ನ M1 ಆವೃತ್ತಿ ಅಂತ ಬರ್ತದ. ಓಕೆ, M1 ಆವೃತ್ತಿ, M2 ಆವೃತ್ತಿ ಅಂತ ಬರ್ತದ, M3 ಆವೃತ್ತಿ ಅಂತ ಬರ್ತದ. ಈ ಸಾಮರ್ಥ್ಯನ ಹೊಂದಿದೆ. ಸರ M1 ಅಂತಂದ್ರೆ 150 ಕಿಲೋಮೀಟರ್, ಈ M2 ಅಂತಂದ್ರೆ 250 ಕಿಲೋಮೀಟರ್, M3 ಅಂತಂದ್ರೆ 350 ಇಂದ ಹಿಡಿದು 400 ಕಿಲೋಮೀಟರ್ ವರೆಗೂ ಸಾಮರ್ಥ್ಯವನ್ನ ಹೊಂದಿರುವಂತದ್ದಾಗಿರ್ತದ. ಇನ್ ನೆಕ್ಸ್ಟ್ ಹೈಮಾರ್ಸ್ ಕ್ಷಿಪಣಿ ಅಂತ ಬರ್ತದೆ ತೈವಾನ್ ಜಲಸಂಧಿಯಲ್ಲಿ. ಇದನ್ನ ತೈವಾನ್ ಸಶಸ್ತ್ರ ಪಡೆಗಳ ಇದೇ ಮೊದಲ ಬಾರಿಗೆ ಏನಾಗೈತಪ್ಪ ಅಂತಂದ್ರ ಇದು ಬಾರಿಗೆ ಅಮೆರಿಕನ್ ನಿರ್ಮಿತವಾದಂತಹ ಹೈಮಾರ್ಸ್ ಅಂತ ಬರ್ತದೆ. ಒಂದು ಕ್ಷಿಪಣಿ ವ್ಯವಸ್ಥೆಯನ್ನ ಬಳಸಿಕೊಂಡು ನೈಜ ಯುದ್ಧ ಸಾಮಗ್ರಿ ಪ್ರಯೋಗವನ್ನ ಸಮರಾಭ್ಯಾಸವನ್ನ ನಡೆಸಿರುವಂತದ್ದಾಗಿರತ್ತ. ಓಕೆ, ಇದು ಒಂದು ಹೈಮಾರ್ಸ್ ಕ್ಷಿಪಣಿ ಅಂತ ಕರಿತೀವಿ. ಇನ್ನ ನೆಕ್ಸ್ಟ್ ಕಾನ್ಕ್ವೆಸ್ಟ್ ಸಮರಾಭ್ಯಾಸ ಅಂತ ಬರ್ತದೆ. ಇದು ಯಾರ ಜೊತೆಗೆ ನಡೆದದ್ರಿ ಅಂತ ಇದು ಯಾರ ಜೊತೆಗೆ ನಡೆದ ಇಂಥ ಸಮರಾಭ್ಯಾಸಗಳನ್ನು ಕೇಳ್ತಾರ. ಓಕೆ, ಮಂಗೋಲಿಯಾ ಜೊತೆಗೆ ನಡೆದ. ಓಕೆ, ಮಂಗೋಲಿಯಾ ದೇಶದೊಂದಿಗೆ ಏನ್ ನಡೆದಿರುವಂತದ್ದು. ಇದು ಮೊದಲ ಬಾರಿಗೆ ಅಮೆರಿಕ 2003 ಮತ್ತು ಅಮೆರಿಕ ಮಂಗೋಲಿಯಾ ಸೇನೆ ನಡುವಿನ ನಡೆದಂತ ಸಮರಾಭ್ಯಾಸ ಆಗಿರುತ್ತದ. ಇದ್ರಾಗ ಏನಾದ್ರು ನಮ್ಮವ್ರು ಭಾಗವಹಿಸಿದಾರೇನ್ರಿ? ಇದ್ರಾಗ ಅದಾರೇನ್ರಿ ಅಂದ್ರೆ ಇದ್ರಾಗ ನಮ್ಮವ್ರು ಭಾಗವಹಿಸಿರಲ್ಲ. ಬಟ್ ಇಂಟರ್ನ್ಯಾಷನಲ್ ದಾಗ ನ್ಯೂಸ್ ಅಲ್ಲಿ ಇರುವಂತದ್ದು. ಇದು 2006ರಲ್ಲಿ ಬಹುರಾಷ್ಟ್ರ ಶಾಂತಿ ಪಾಲನಾ ಸಮರಾಭ್ಯಾಸ ಆಗಿರತ್ತ. ಮುಂದೆ ಬಂದಾಗ ಏನಾಗಿರ್ತದ ಅಂತ ಮಾತುಕತೆ ಮುಖಾಂತರ ಸೇರ್ಕೊಳ್ಬಹುದು. ನೆಕ್ಸ್ಟ್ ಆಪರೇಷನ್ ದೃಷ್ಟಿ. ಈ ಆಪರೇಷನ್ ದೃಷ್ಟಿಯನ್ನು ಭಾರತ ಸೇನೆ ಮತ್ತು ಭಾರತ ವಾಯುಪಡೆ ರಾಂಚಿ ಮಿಲಿಟರಿ ಆಸ್ಪತ್ರೆಯಲ್ಲಿ ಆಪರೇಷನ್ ದೃಷ್ಟಿಯನ್ನ ಏನ್ ಮಾಡಿದಾರೆ ರಾಂಚಿಯಲ್ಲಿ ನೋಡಿದ್ರು.
ಬರ್ದಿರ್ತೀನಿ. ರಾಂಚಿಯಲ್ಲಿ ಏನಾಗಿತ್ತು, ಆಪರೇಷನ್ ದೃಷ್ಟಿ ಅಡಿಯಲ್ಲಿ ಬೃಹತ್ ಸುಧಾರಣೆ ಕಣ್ಣಿನ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಏನಾಗಿತ್ತು ಅಂತಂದ್ರೆ ಹಮ್ಮಿಕೊಂಡಾರ. ಕಣ್ಣಿನ ಇದು ಕಣ್ರಿ, ಓಕೆ, ಕಣ್ಣಿನ ಶಸ್ತ್ರಚಿಕಿತ್ಸೆ ಸೇನಾ ವೈದ್ಯಕೀಯ ಸೇವೆ ಆಪರೇಷನ್ ದೃಷ್ಟಿ ಅಂತೇಳಿ ಹೆಸರನ್ನ ಇಟ್ಟಿದ್ದಾರೆ ಇದಕ್ಕೆ. ಇದಾದ ನಂತರ ಇನ್ನ ಅಭಿಜ್ಞಾ ಮೊಬೈಲ್ ಆಪ್ ಅಂತ ಹೇಳಿ ಬರ್ತದೆ. ಇದು ಅಮಿತ್ ಶಾ ಅವ್ರು ಏನ್ ಮಾಡ್ಯಾರ ಅಂತಂದ್ರ ದೇಶೀಯ ಆಂತರಿಕ ಭದ್ರತೆಯನ್ನು ಒಳಗಿಂದಕ್ಕ ಅಂದ್ರೆ ದೇಶದ ಒಳಗಡೆ ರಾಷ್ಟ್ರೀಯ ಅಪರಾಧ ದಾಖಲೆಗಳನ್ನ ಬೀರುವಂತ ಬರ್ತದೆ. ಯಾವಾದ್ರಿ NCRB ಅಂತ ಬರ್ತದೆ. ಈ NCRB ಅಭಿವೃದ್ಧಿ ಪಡಿಸಿರುವಂತ ಅಭಿಜ್ಞಾ ಎಂಬ ಅತ್ಯಾಧುನಿಕ ಮೊಬೈಲ್ ಆಪ್ ಅನ್ನ ಬಿಡುಗಡೆಯನ್ನ ಮಾಡಿರುವಂತದ್ದು. ಸೇವಾ ತಂತ್ರಜ್ಞಾನ ಯೋಜನೆಯಲ್ಲಿ ಈ ಹೊಸ ಆಪ್ ಅನ್ನ ಭಾರತದ ಸರ್ಕಾರ ಏನ್ ಮಾಡ್ತಾ, ರಾಷ್ಟ್ರೀಯ ಸ್ವಯಂಚಾಲಿತ ಬೆರಳಚ್ಚು ಗುರುತಿನ ವ್ಯವಸ್ಥೆಯನ್ನ ಹೊಂದಿರುವಂತದ್ದು. ನೆಕ್ಸ್ಟ್ ಆಪರೇಷನ್ ಸೇರ್ ವಾಲ್ ಅಂತ ಹೇಳಿ ಬರ್ತದೆ. ಆಪರೇಷನ್ ಸೇರ್ ವಾಲ್ ಅನ್ನೋದು ಏನಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರ, ಜಮ್ಮು ಮತ್ತೆ ಕಾಶ್ಮೀರದಲ್ಲಿ ರಜೌರಿ ಜಿಲ್ಲೆ ಅಂತ ಹೇಳಿ ಬರ್ತದ. ಇಲ್ಲಿ ಏನದ ಅಂತಂದ್ರೆ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಉಗ್ರರನ್ನ ಇಲ್ಲಿ ನೆನಪಿಟ್ಕೊಂಡ್ ಬಿಡ್ರಿ, ಉಗ್ರ ಹೊಡೆದ್ ಬಿಸಾಕ್ಬೇಕ ಆ ತರ ಬಲಪಡಿಸುವ ಉದ್ದೇಶಕ್ಕಾಗಿ ಶೇರ್ವಾಲ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಬರುವಂತದ್ದು ಶೇರ್ವಾಲ ಅಂತೇಳಿ, ಅದು ಒಂದು ನೆನಪಿಟ್ಕೊಡ್ರಿ. ಇನ್ನು 3 ಸ್ವದೇಶಿ ನೌಕಾ ಹಡಗುಗಳ ಲೋಕಾರ್ಪಣೆಯನ್ನ ಮಾಡಿದ್ದಾರೆ. 3 ಸ್ವದೇಶಿ ಲೋಕಾರ್ಪಣೆ ಸರ ಯಾವ್ಯಾವ್ರಿ? ಒಂದು ಯಾವುದು ಬರೀತೀನಿ, INS ಅಂತೇಳಿ ದುನಗಿರಿ, ಓಕೆ ದುನಗಿರಿ. ಎರಡನೇದು ಯಾವುದು? INS ಸಂಶೋಧಕ್, ಇನ್ನು ಮೂರನೇದು ಯಾವ್ದ್ರಿ? INS ಅಂತೇಳಿ ಅಗ್ರಹಾಯ್ ಅಂತ ಬರ್ತದೆ. ಓಕೆ, ಇವು 3 ಏನ್ ಮಾಡ್ಯಾರ, ಸ್ವದೇಶವಾಗಿ ನಿರ್ಮಾಣವನ್ನ ಮಾಡಿರುವಂತದ್ದು ಬಂದಿದೆ. ಇನ್ನು ಪ್ರಾಜೆಕ್ಟ್ ಉದಯಕ್ ಅಂತೇಳಿ ಬರ್ತದೆ. ಪ್ರಾಜೆಕ್ಟ್ ಯಾವುದು? ಉದಯಕ್ ಅಂತೇಳಿ ಬರುವಂತದ್ದು. ಇದನ್ನ ಗಡಿ ರಸ್ತೆ ಸಂಸ್ಥೆ ಆಗಿದ ಅಸ್ಸಾಂನಲ್ಲಿ ದುದ್ಮುವಾ ಅಂತೇಳಿ ಒಂದು ಪ್ರದೇಶ ಬರ್ತದೆ. ಇಲ್ಲಿ ಪ್ರಾಜೆಕ್ಟ್ ಉದಯ ಅಂತೇಳಿ 37ನೇ ಸಂಸ್ಥಾನ ದಿನವನ್ನ ಆ ರಸ್ತೆಗಳು ಏನ್ ನಿರ್ಮಾಣ ಮಾಡಿರ್ತಾರಲ್ಲ ಆ ಸಂಸ್ಥಾನ ದಿನ ಉದ್ದೇಶಕ್ಕಾಗಿ ಇದನ್ನ ಪ್ರಾರಂಭ ಮಾಡಿರುವಂತದ್ದು. ಓಕೆ, ಕೇಂದ್ರ ರಕ್ಷಣಾ ಸಚಿವಾಲಯ ಗಡಿ ರಸ್ತೆ ಸಂಸ್ಥೆ ಅಂತ ಬರ್ತದೆ. 1989ರಲ್ಲಿ ಭದ್ರತಾ ಬಲಪಡಿಸುವ ಉದ್ದೇಶಕ್ಕಾಗಿ ಇದು ಉದಹಾಮಕ್ ಅಂತೇಳಿ ಬಂದಿರುವಂತದ್ದು. ನೆಕ್ಸ್ಟ್ ಇನ್ನು ಕೊನೆಯದಾಗಿ ಇನ್ನೆರಡು ಉಳಿದಾವ್. ಭಾಜ್ ಪಡೆ ಅಂತೇಳಿ ಬರ್ತದೆ. ಏನ್ರಿ ಇದು ಅಂತ ಕೇಳಿದ್ರೆ, ಭಾಜ್ ಪಡೆ ಉದ್ದೇಶ ಏನಾಗಿರ್ತದ? ಮಾನವ ರಹಿತ ಯುದ್ಧ ಕಾರ್ಯಾಚರಣೆ ಅಂದ್ರ ಮಾನವ ರಹಿತವಾದ ಯುದ್ಧ ಕಾರ್ಯಾಚರಣೆ ಸಾಮರ್ಥ್ಯವನ್ನ ಆಧುನೀಕರಿಸಲು ಇಲ್ಲಿ ತಂತ್ರಜ್ಞಾನವನ್ನ ಬಲಪಡಿಸಬೇಕು ಅಂತೇಳಿ ಭಾಜ್ ಪಡೆಯನ್ನ ವಿಶೇಷ ಡ್ರೋನ್ ಅನ್ನ ಏನ್ ಮಾಡಾಕತ್ತಾರ ಅಂದ್ರ ರಚನೆಯನ್ನ ಮಾಡಾಕತ್ತಿದ್ದಾರೆ. ಅಷ್ಟ ನೆನಪಿಟ್ಕೊಟ್ರಿ. ಇನ್ನು ಗರುಡಾಸ್ತ್ರ ಪಿರಂಗಿ ಅಂತೇಳಿ ಬರ್ತದ. ಈ ಗರುಡಾಸ್ತ್ರ ಪಿರಂಗಿ ಅನ್ನೋದು ಏನಂದ್ರೆ ಮೋಟಾರ್ ವ್ಯವಸ್ಥೆ ಅಂತ ಹೊಂದಿರುವಂತದ್ದು. ಭಾರತ ಭೂಷಣಿಗೆ ಯಾವ್ದಪ್ಪ ಇದನ್ನ ಬಂದಿರುವಂತದ್ದು? ಮಧ್ಯಪ್ರದೇಶದಲ್ಲಿ ಮೌ ಸೇನಾ ನೆಲೆಯನ್ನ ಸಂಪೂರ್ಣ ಸ್ವದೇಶ ತಂತ್ರಜ್ಞಾನದಿಂದ 120 ಮಿಲಿಮೀಟರ್ ಸಾಮರ್ಥ್ಯದ ಲಘು ವಾಹನವನ್ನ ಸಂಯೋಜನೆಯನ್ನ ಇದು ಗರುಡಾಸ್ತ್ರವನ್ನ ಮೋಟಾರ್ ಶಸ್ತ್ರಾಸ್ತ್ರ ವ್ಯವಸ್ಥೆ ಯಶಸ್ವಿಯಾಗಿ ಏನಾಗಿದೆ ಪರೀಕ್ಷೆಯನ್ನ ಮಾಡಿದ್ದಾರೆ. ಇನ್ನ ಕೊನೆಯದಾಗಿ ನಡೆದಿರುವಂತದ್ದು ಆಪರೇಷನ್ ಅಮಿಸ್ಟಾಡ್ ಅಂತೇಳಿ ಬರ್ತದ. ಇದು ವೆನಿಜುವಾಲಾದಲ್ಲಿ ಸಂಭವಿಸಿದ ಭೂಕಂಪ, ವೆನಿಜುವೆಲಾ ಅಂತ ಬರ್ತದ. ಓಕೆ, ಇದರಲ್ಲಿ ಏನಾಗಿತ್ತು? ಸಂಭವಿಸಿರುವಂತಹ ಭೂಕಂಪ ಸಂಭವದಲ್ಲಿ ಭೀಕರವಾದ ಭೂಕಂಪ ತುರ್ತು ಪರಿಹಾರವನ್ನ ಅಥವಾ ರಕ್ಷಣಾ ಇದು ಕಾರ್ಯಾಚರಣೆಗಳಿಗಾಗಿ ಭಾರತ ಸರ್ಕಾರ ಆಪರೇಷನ್ ಅಮಿಸ್ಟಾನ್ ಎಂಬ ವಿಶೇಷ ಮಾನವನ ನೆರವನ್ನ ನೀಡಿರುವಂತದ್ದು. ಇದು ಇಷ್ಟು ನೆನಪಿಟ್ಕೊಡ್ರಿ. ಇನ್ನು ಆಪರೇಷನ್ ದೋಸ್ತ್ ಅಂತ ಒಂದು ಬರ್ತದಪ್ಪಿ, ಇಲ್ಲಿ ಬರ್ದಿರ್ತೀವಿ ನೋಡ್ರಿ, ದೋಸ್ತ್. ಈ ದೋಸ್ತ್ ಅನ್ನೋದು ಎದಕ್ಕೆ? 2023ರಲ್ಲಿ ಟರ್ಕಿ ನಡೆದಿರುವಂತದ್ದು, ಟರ್ಕಿ ಕಾರ್ಯಾಚರಣೆ. ಇನ್ನ ಕರುಣಾ ಅಂತ ಬರ್ತದ. ಕರುಣಾ ಅನ್ನೋದು ಯಾವ್ದಕ್ಕೆ? ಮಹೇನ್ಮಾರ್ ಮೋಚಾ ಚಂಡಮಾರುತ ಬಂದಿರ್ತದ, ಹೌದಾ? ಮಹೇನ್ಮಾರ್ ಅಂತ ಬರ್ತದ. ಸೊ ಇವೆಲ್ಲ. ಆಪರೇಷನ್ ಗಂಗಾ ಬರ್ತದ. ಗಂಗಾ ಎದಕ್ಕಪ್ಪ ಅಂದ್ರೆ ಉಕ್ರೇನ್ ಯುದ್ಧ, ಅಲ್ಲಿಂದ ಕರ್ಕೊಂಡ್ ಬರೋದು. ಓಕೆ, ನೆಕ್ಸ್ಟ್ ಏನಂದ್ರ ಆಪರೇಷನ್ ಕಾವೇರಿ ಯಾವ್ದಕ್ಕಪ್ಪ ಅಂದ್ರ ಆಪರೇಷನ್ ಸುಡಾನ್, ಸುಡಾನ್ ಅಲ್ಲಿ ನಡೆದಿರುವಂತದ್ದು. ಓಕೆ, ಈ ಸುಡಾನ್ ಅಲ್ಲಿ ಏನಪ್ಪಾ ಅಂದ್ರೆ ಆಂತರಿಕ ಸಂಘರ್ಷವನ್ನ ನಡೆದಿರುತ್ತೆ ಸುಡಾನ್ ಅಲ್ಲಿ. ಓಕೆ, ಇವು ಇಷ್ಟನ್ನು ನೆನ್ಪಿಟ್ಕೊಡ್ರಿ. ಕೇಳ್ತಾನೆ ಕ್ವಶನ್ಗಳು. ಓಕೆ, ಇದು ಇಷ್ಟು ಇಲ್ಲಿಗೆ ಇವತ್ತ ನಾವ್ ಏನಪ್ಪಾ ಅಂತಂದ್ರ ಇದ್ರ ಬಗ್ಗೆ ಮುಗಿಸಿದೀವಿ. ಇನ್ನು ಮತ್ತೆ ಟಾಪಿಕ್ ಅನ್ನ ತಗೊಳ್ಳೋಣ. ಯಾವ್ದು ಅಂತಂದ್ರ ಈ ಸೈನ್ಸ್ ಅಂಡ್ ಟೆಕ್ನಾಲಜಿ ಆದ್ರೂ ತಗೊಳ್ಳೋಣ, ಇಲ್ಲ ಅಂತಂದ್ರೆ ಇನ್ನೊಂದು ಯಾವ್ದಾದ್ರು ಟಾಪಿಕ್ ಹಿಸ್ಟ್ರಿ ತಗೊಳ್ಳೋಣ. ಹಿಸ್ಟ್ರಿ ಆದ ಬಳಿಕ ಸೈನ್ಸ್ ಅಂಡ್ ಟೆಕ್ನಾಲಜಿಯನ್ನ ತೆಗೆದುಕೊಳ್ಳೋಣ. ಓಕೆ, ಇದು ಮುಗಿದಿಲ್ಲ, ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದು ಮ್ಯಾರಥಾನ್. ಓಕೆ.